ಹೆಂಗೆ ಕ್ವಶನ್ಸ್ ಬಂದಿವೆ, ನಾವು ಹೆಂಗೆ ಓದಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತಾ ನೋಡೋಣ ಬನ್ನಿ ಸ್ನೇಹಿತರೆ. BSE ಸ್ಟ್ಯಾಂಡ್ಸ್ ಏನು? BSE ಅಂದ್ರೆ ಏನು ಸರ್? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಈಸಿ. ನಿಮ್ಗೆ NSE ಕೊಡ್ಬೋದು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದ್ರ ಬಗ್ಗೆ ಬೇಕಾದ್ರೆ ಕೇಳಬಹುದು. ಓಕೆ, ನೆಕ್ಸ್ಟ್ ಬನ್ನಿ. ಕೆಳಗಿನಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ನಿಯಂತ್ರಕ? ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಮನಿ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಈ ತರ ಎಲ್ಲ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಓಕೆ ಫೈನ್. ಶಾರ್ಟ್ ಟರ್ಮ್ ಮಾರ್ಕೆಟ್ ಆದ್ರೆ RBI ಇದೆ, ಮನಿ ಮಾರ್ಕೆಟ್ ಆದ್ರೆ. ಶೇರ್ ಮಾರ್ಕೆಟ್ ಗಾದ್ರೆ ಇದು ಮನಿ ಮಾರ್ಕೆಟ್. ಶೇರ್ ಮಾರ್ಕೆಟ್ ಗಾದ್ರೆ ನಮ್ಗೆ ಸೆಬಿ ಇದೆ ಅಲ್ವಾ. ಇನ್ನು ಸರಕು ನಿಯಂತ್ರಣ ಮಾರುಕಟ್ಟೆ ನಿಯಂತ್ರಕ ಯಾರು ಅಂದ್ರೆ ರೆಗ್ಯುಲೇಟರ್ಸ್, ಅದನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಯಾರು ಅಂದ್ರೆ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸರ್, ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಇದು ಎಲ್ಲಿದೆ ಹೆಡ್ ಕ್ವಾರ್ಟರ್ಸ್? ಇದು ಮುಂಬೈಲಿ ಹೆಡ್ ಕ್ವಾರ್ಟರ್ಸ್. ಇದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿಯ ಒಂದು ಭಾಗ, ಡಿವಿಷನ್ ಇದು. ಓಕೆ, ಅದರ ಏಜೆನ್ಸಿ ಚೇರ್ಮನ್ ರಮೇಶ್ ಅಭಿಷೇಕ್ ಅಂತ ಮುಂಬೈಲಿ ಇರ್ತಕ್ಕಂಥದ್ದು. ಸೊ ಇವೆಲ್ಲ ಗೊತ್ತಿರಬೇಕು. ಹೆಂಗೆ ನಿಮ್ಗೆ ಕ್ವಶನ್ ನ ಡಿಫಿಕಲ್ಟೀಸ್ ಮಾಡೋದು ಹಿಂಗೆ ಸ್ನೇಹಿತರೆ. ಒಂದು ನಿಮ್ಗೆ ಇದನ್ನ ಕೇಳಬಹುದು, ಅಥವಾ ಹೆಡ್ ಕ್ವಾರ್ಟರ್ಸ್ ನ ಕೇಳ್ಬಿಟ್ರೆ ಸ್ವಲ್ಪ ಡಿಫಿಕಲ್ಟೀಸ್ ಆಗ್ತಾ ಹೋಗುತ್ತೆ. ಅದ್ರ ಚೇರ್ಮನ್ ಕೇಳಿದ್ರೆ ಇನ್ನೂ ಡಿಫಿಕಲ್ಟೀಸ್ ಆಗ್ತಾ ಹೋಗುತ್ತೆ. ಓಕೆ, ಆದಾಯ ತೆರಿಗೆ ಒಂದು ಏನು? ಪರೋಕ್ಷ. 2020 ಪತ್ರಿಕೆ ಸ್ನೇಹಿತರೆ. ಆದಾಯ ತೆರಿಗೆ ಒಂದು, ಪರೋಕ್ಷ ತೆರಿಗೆ, ನೇರ ತೆರಿಗೆ, ಪುನರ್ಜೀವನ ತೆರಿಗೆ, ಇವುಗಳಲ್ಲಿ ಯಾವುದು ಅಲ್ಲ. ಯಾವ್ದು ಕರೆಕ್ಟ್ ಆನ್ಸರ್ ಇಲ್ಲಿ? ನೇರ ತೆರಿಗೆ ಅಲ್ವಾ. ಆದಾಯ ತೆರಿಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಸಿಂಪಲ್ ಆಗಿ ಕೇಳ್ತಾನೆ, ಎಲ್ಲಿ ತನಕ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಇದೆ, ಇನ್ಕಮ್. ಓಕೆ, ನೆಕ್ಸ್ಟ್ ಬನ್ನಿ. GNP ಅರ್ಥಶಾಸ್ತ್ರದಲ್ಲಿ ಏನನ್ನು ಸೂಚಿಸುತ್ತದೆ? GNP ಅಂದ್ರೇನು? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಇಲ್ಲೇ ಇದೆ ನೋಡಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಏನ್ GNP ಗೂ GDP ಗೂ ಏನು ವ್ಯತ್ಯಾಸ? ವೆರಿ ಇಂಪಾರ್ಟೆಂಟ್. GDP ಗೂ ವರ್ಸಸ್ GNP ಗೂ ಏನು ವ್ಯತ್ಯಾಸ ಸ್ನೇಹಿತರೆ? ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಡೈರೆಕ್ಟ್ ಆಗಿ. ಇದ್ರ ಬಗ್ಗೆ ಎಲ್ಲ ಕಾನ್ಸೆಪ್ಟ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಪ್ರೀವಿಯಸ್ ನೀವು ನೋಡಬಹುದು ಸ್ನೇಹಿತರೆ. GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅದು ನಿಮ್ಮ ಒಂದು ದೇಶದಲ್ಲಿ ಆಗ್ತಕ್ಕಂಥದ್ದು. GDP ಅಂದ್ರೆ ನಿಮ್ಮ ಒಂದು ದೇಶದ ಒಳಗೆ ಆಗ್ತಕ್ಕಂತ ಏನು ಆರ್ಥಿಕ ಚಟುವಟಿಕೆಗಳಿದೆ, ಓಕೆ, ಅದರ ಔಟ್ಪುಟ್ ಪ್ರಾಡಕ್ಟ್ಸ್ ಏನಿದೆ, ಅದರ ಅಮೌಂಟ್ ಏನಿದೆ, ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. GNP ಇದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಇಟ್ ವಿಲ್ ಮೆಜರ್ ಓನ್ಲಿ ಬಿಲಾಂಗಿಂಗ್ ಟು ಯುವರ್ ಕಂಟ್ರಿ. ಈಗ GDP ಏನಾಗುತ್ತೆ? ಈ ದೇಶದೊಳಗೆ ಏನೇನಾಗುತ್ತೆ, ನಮ್ಮ ಭಾರತ ದೇಶದೊಳಗೆ ಏನೇನಾಗುತ್ತೆ ಅನ್ನೋದನ್ನ ಹೇಳುತ್ತಲ್ಲ ಸ್ನೇಹಿತರೆ. ಸಿಂಪಲ್. ಈ ಭಾರತ ದೇಶದೊಳಗೆ ನೀವು ಇರ್ತೀರಾ, ಓಕೆ, ಮತ್ತೆ ಫಾರಿನರ್ ಇರ್ತಾನೆ, ಅವನು ಒಂದು ಔಟ್ಕಮ್ ನಮ್ಮ ಭಾರತದಲ್ಲಿ ದುಡಿತಾ ಇದ್ದಾನೆ, ಔಟ್ಕಮ್ ಬರುತ್ತೆ, ಅದನ್ನ ತಗೊಳ್ತಾರೆ. ಆದ್ರೆ GNP ಹಂಗಲ್ಲ. GNP ಏನಾಗುತ್ತೆ ಅಂದ್ರೆ ನೆಟ್ ತಗೊಳುತ್ತೆ. ನೆಟ್ ಅಂದ್ರೆ ಈಗ ನೀವು ಭಾರತದಲ್ಲಿ ಇರೋರ್ದು ದುಡಿಯೋರ್ದು, ಓಕೆ, ಮೈನಸ್ ಫಾರಿನ್, ಭಾರತದಲ್ಲಿ ದುಡಿಯೋರ್ದು ಮೈನಸ್ ಫಾರಿನರ್ದು, ಮತ್ತೆ ಭಾರತ ದೇಶದ ಜನರು ಹೊರಗಡೆ ದುಬೈಲೋ USA ಎಲ್ಲೋ ಇರ್ತಾರೆ. ಸೊ ಅವ್ರು ಏನ್ ದುಡಿತಾರೆ, ದುಡ್ದು ಕಳಿಸ್ತಾರಲ್ಲ, ಅದನ್ನು ತಗೊಳುತ್ತೆ. ಸೊ ಅಂದ್ರೆ ಸಿ ಅಂದ್ರೆ ಕನ್ಸಂಪ್ಷನ್, ಇನ್ವೆಸ್ಟ್ಮೆಂಟ್, ಗೌರ್ಮೆಂಟ್, ನೆಟ್ ಎಕ್ಸ್ಪೋರ್ಟ್. ನೆಟ್ ಅಂದ್ರೆ ಇಂಪೋರ್ಟ್ ಮೈನಸ್ ಎಕ್ಸ್ಪೋರ್ಟ್, ಅದನ್ನ ಮಾಡ್ತಕ್ಕಂಥದ್ದು. ಮತ್ತೆ Z ನೆಟ್ ಇನ್ಕಮ್ ಅರ್ನ್ಡ್ ಬೈ ಡೊಮೆಸ್ಟಿಕ್ ರೆಸಿಡೆಂಟ್ ಫ್ರಮ್ ಓವರ್ಸೀಸ್ ಇನ್ವೆಸ್ಟ್ಮೆಂಟ್ ಮೈನಸ್ ನೆಟ್ ಇನ್ಕಮ್ ಅರ್ನ್ಡ್ ಬೈ ಫಾರಿನ್ ರೆಸಿಡೆಂಟ್ ಫ್ರಮ್ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್. ಅರ್ಥ ಆಗ್ತಿಲ್ಲ? Z ಅಂದ್ರೆ ನೆಟ್ ಇನ್ಕಮ್, ಇನ್ಕಮ್ ಆಫ್ ಡೊಮೆಸ್ಟಿಕ್ ರೆಸಿಡೆಂಟ್ ಫ್ರಮ್ ಓವರ್ಸೀಸ್ ಇನ್ವೆಸ್ಟ್ಮೆಂಟ್, ಓಕೆ, ಅಂಡ್ ಆಲ್ಸೋ ಮೈನಸ್ ಫ್ರಮ್ ಹೊರಗಿನ ದೇಶದವ್ರನ್ನು ತಗೊಂಡು ಮೈನಸ್ ಮಾಡ್ತಾರೆ, ನಮ್ಮ ಒಳಗಿನ ದೇಶದಲ್ಲಿ ಇರ್ತಕ್ಕಂಥ ಫಾರಿನ್ ರೆಸಿಡೆಂಟ್ ದುಡಿಯೋದು. ಅರ್ಥ ಆಗ್ತಿದೆಯಲ್ಲ? GDP ಅಂದ್ರೆ ನಮ್ಮ ದೇಶದಲ್ಲಿ ಯಾರ್ಯಾರು ಇದ್ದಾರೆ, ಫಾರಿನರ್ ಯಾರು, ಎಲ್ಲರೂ ತಗೋತೀವಿ. GNP ಅಂದ್ರೆ ನಮ್ಮ ದೇಶದ ಹೊರಗಿನಲ್ಲಿರ್ತಕ್ಕಂಥವ್ರು ದುಡಿಯೋದು, ಮತ್ತೆ ನಮ್ಮ ದೇಶದವರು, ಇದ್ರಲ್ಲಿ ನಮ್ಮ ದೇಶದಲ್ಲಿ ಫಾರಿನರ್ ಇದ್ರೆ ಅವ್ರದನ್ನ ಮೈನಸ್ ಮಾಡ್ತೀವಿ. ಇಟ್ ಇಸ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಇದು ಗೊತ್ತಿರಬೇಕು. ನೆಕ್ಸ್ಟ್ ಬನ್ನಿ. 3 ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳು. ಅವರ ವಯಸ್ಸಿನ ಅನುಪಾತ 3:5:7 ಅನುಪಾತದಲ್ಲಿದ್ರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸಿನ. ಈಸಿ ಕ್ವಶನ್ ಇದು, ನೀವು ಆನ್ಸರ್ ಮಾಡಿ ಫಟಾಫಟ್ ಅಂತ. ಏನು ಕೊಟ್ಟಿಲ್ಲ ಇಲ್ಲಿ, ಏನ್ ಮಾಡಿದ್ದಾನೆ ಸರ್ ಅವನು? ಏನು ಇಲ್ಲ ಇಲ್ಲಿ. ನಮಗೆ A:B:C ಕೊಟ್ಟಿದ್ದಾನೆ. 3:5:7. ಇಲ್ಲಿ ಕಿರಿಯ ವಯಸ್ಸು ಅಂದ್ರೆ ಯಾರು ಕಮ್ಮಿ ಇದೆ? ನಾನು ಈಸ್ ದ ಕಿರಿಯ ವಯಸ್ಸು ಅವನು ಅಲ್ವಾ, ಅಂದ್ರೆ ಯಂಗೆಸ್ಟ್ ಬಾಯ್. ಇವನು ಓಲ್ಡೆಸ್ಟ್ ಬಾಯ್. ಫೈನ್, ಓಲ್ಡೆಸ್ಟ್ ಇವನು. ಓಕೆ, ಇಲ್ಲಿ 3 ಹುಡುಗರ ಸರಾಸರಿ ವಯಸ್ಸು ಕೊಟ್ಟಿದ್ದಾರೆ. ಅಂದ್ರೆ ಸರಾಸರಿ ಅಂದ್ರೆ ಆವರೇಜ್. ಒಟ್ಟು ವಯಸ್ಸು ಎಷ್ಟಾಗತ್ತೆ? ಸರಾಸರಿ 15 ಆದ್ರೆ ಒಟ್ಟು ಏನಾಗುತ್ತೆ? ನಾವೇನ್ ಮಾಡ್ತೀವಿ? ಸರಾಸರಿ ಅಂದ್ರೆ ಸರ್ A+B+C/3 = 15 ಅಂತ ಕೊಟ್ಟಿದ್ದಾನೆ. ಒಟ್ಟು ಅಂದ್ರೆ ಏನ್ ಮಾಡ್ತೀವಿ? 3 ಜನ ಇರುತ್ತೆ, 15 × 3 ಮಾಡ್ತೀವಿ.
ಹಾಗೇನಾಯ್ತು 45 ಆಯ್ತು. ಸೊ ಇಲ್ಲಿ ನಾವು ಇವಾಗ ಈಕ್ವಲ್ಸ್ ಇದೆ ಇಷ್ಟು, ಇದು ಯೂನಿಟ್, ಇದು 3 ಯೂನಿಟ್ 5 ಯೂನಿಟ್ 7 ಯೂನಿಟ್ ಅಂತ ಏಜ್ ಕೊಟ್ಟಿಲ್ಲ ಅವನು. ಸೊ ಯೂನಿಟ್ ನಾವು ಟೋಟಲ್ ಮಾಡಿದ್ರೆ ಎಷ್ಟಾಗತ್ತೆ? 15 ಯೂನಿಟ್ಸ್ ಆಗುತ್ತೆ. ಈ 15 ಯೂನಿಟ್ಸ್ ಈ ಒಟ್ಟು ಏಜ್ ಗೆ ಸಮ ನಮಗೆ ಕೊಟ್ಟಿರೋದು ಅವನು, ವಿಚ್ ಇಸ್ ಈಕ್ವಲೆಂಟ್ ಟು 45. ಓಕೆ, ಈಗ ನೋಡಿ 15 ಒಂದ್ಲಿ 15 ಮೂರ್ಲಿ, ಸೊ 1 ಯೂನಿಟ್ ನಮಗೆ 3ಕ್ಕೆ ಸಮ, 3 ಏಜ್ ಗೆ ಸಮ ಅಂತ. ನಮಗೆ ಏನ್ ಕೇಳಿದ್ರು? ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸು, ಹಿರಿಯ ಹುಡುಗ ಏನು 3. ಸೊ 1 ಯೂನಿಟ್ 3 ಆದ್ರೆ 3 ಯೂನಿಟ್ ಎಷ್ಟು ಸರ್? 3 ಇಂಟು 3 ಎಷ್ಟು? 9 ವರ್ಷ. ಸಿಂಪಲ್. ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆಯಲ್ಲ? 3:5:7. ಇನ್ನೊಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ, ಅರ್ಥ ಆಗ್ಲಿಲ್ಲ ಅಂದ್ರೆ. ಸೊ ಒಟ್ಟು ಯೂನಿಟ್ ನಾವು ಕಂಡಿಡ್ಕೋತೀವಿ. ಇವನ್ನ ಒಟ್ಟು ಮಾಡಿದ್ರೆ 5 3 7 3 10 ಪ್ಲಸ್ 5 15. ಸೊ 1 ಅಂದ್ರೆ 3 ಯೂನಿಟ್ ಆಗುತ್ತೆ, 15 ಒಂದು 15 3 45 ಅಂದ್ರೆ 1 ಯೂನಿಟ್ ಇಸ್ ಈಕ್ವಲ್ ಟು 3. ಸೊ ನಮಗೆ 3 ಯೂನಿಟ್ ನ ಬೆಲೆ ಗೊತ್ತಾಗಬೇಕು, ವಯಸ್ಸು. 3 ಇಂಟು 3 ಸೇರಿಸಿದ್ರೆ 9 ವರ್ಷ ಆಗುತ್ತೆ. ನೆಕ್ಸ್ಟ್ ಬನ್ನಿ. ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ಬಿ ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹೀಗಿರುವಾಗ ಎ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ? ಈಸಿ ಕ್ವಶನ್. ಮಾಮೂಲಿ ಯೂನಿಟ್ ವರ್ಕ್ ಮೆಥಡ್ ಅಂತ ಮಾಡ್ತೀವಿ. ದಯವಿಟ್ಟು ನಿಮಗೆ ಮೆಂಟಲ್ ಅಬಿಲಿಟಿ ಗೊತ್ತಿಲ್ಲ ಅಂದ್ರೆ ಸ್ನೇಹಿತರೆ, ನಮ್ಮ ಪ್ಲೇ ಲಿಸ್ಟ್ ಹೋಗ್ಬಿಡಿ, ಅಲ್ಲಿ ನಿಮಗೆ ಚಾಪ್ಟರ್ ವೈಸ್ ಮೆಂಟಲ್ ಅಬಿಲಿಟಿ ಸಿಗುತ್ತೆ. ಮತ್ತೆ ನಾವು ರಿವಿಷನ್ ಸೀರೀಸ್ ಮಾಡಿದೀವಿ, ಅದನ್ನೆಲ್ಲ ಓದಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇದು ಯೂನಿಟ್ ವರ್ಕ್ ಮೆಥಡ್ ಅಲ್ಲಿ ಮಾಡ್ತಕ್ಕಂಥದ್ದು, ಯೂನಿಟ್ ವರ್ಕ್ ಮೆಥಡ್ ಅಂತ ಕರಿತೀವಿ ನಾವು. ಓಕೆ, ಇಲ್ಲಿ ಏನಂದ್ರೆ ಎ ಪ್ಲಸ್ ಬಿ ಕೊಟ್ಟಿದ್ದಾನೆ ಮತ್ತೆ ಬಿ ಕೊಟ್ಟಿದ್ದಾನೆ. ಇವರಿಬ್ರು ಸೇರಿ ಸರ್ 15 ದಿನದಲ್ಲಿ ಮುಗಿಸ್ತಾರೆ. ಬಿ ಒಬ್ಬನೇ 20 ದಿನದಲ್ಲಿ ಮುಗಿಸ್ತಾನೆ. ನಾವು ಇದೆರಡಕ್ಕೂ ಎಲ್ ಸಿ ಎಂ ತಗೋಬೇಕು. ಎಲ್ ಸಿ ಎಂ ಅಂದ್ರೆ ಏನು? 15 20. ಎಲ್ ಸಿ ಎಂ ಎಷ್ಟಾಗಿದೆ ಸರ್? 60. ಎಲ್ ಸಿ ಎಂ ಎಷ್ಟು ಸರ್? 60. ಗೊತ್ತಾಗಿಲ್ವಾ? ಇಲ್ಲಿ 3 ಮಾಡಿ 5 ಮಾಡಿ. ಓಕೆ, ಎಲ್ ಸಿ ಎಂ ಬಗ್ಗೆ ಗೊತ್ತಿರಬೇಕು. ಸೊ ಅವಾಗ 60 ಅನ್ನೋದಿಲ್ಲ, ದಟ್ ಈಸ್ ಟೋಟಲ್ ವರ್ಕ್ ಅಂತ ಅರ್ಥ. 60 ಇಸ್ ಟೋಟಲ್ ವರ್ಕ್ ಅಂತ ಅರ್ಥ. ಈಗ 15 ನಾವು ಯಾವಾಗ್ಲೂ ಈ ಎರಡನ್ನ ಸಮ ಮಾಡ್ಕೋಬೇಕಾಗತ್ತೆ. ಒಂದು ಯೂನಿಟ್ಗೆ ಎಷ್ಟು ಕೆಲಸ ಮಾಡ್ತಾನೆ, ಅದು ಇಟ್ಸ್ ಕಾಲ್ಡ್ ಯೂನಿಟ್ ವರ್ಕ್ ಮೆಥಡ್. ಒಂದು ಯೂನಿಟ್ಗೆ ಒಂದು ಸಾಮರ್ಥ್ಯ ಏನು, ಒಂದು ಯೂನಿಟ್ಗೆ ಇವರಿಬ್ಬರ ಸಾಮರ್ಥ್ಯ ಏನು? ಈಗ 60 ಗೊಂಬೆ ಮಾಡ್ತಾರೆ ಅಂದ್ರೆ ಇವನು ಎ ಪ್ಲಸ್ ಬಿ 15 ದಿನದಲ್ಲಿ ಇದ್ ಮಾಡ್ತಾರೆ, ಬಿ 20 ದಿನದಲ್ಲಿ ಮಾಡ್ತಾನೆ ಅಂದ್ರೆ ಒಂದು ಯೂನಿಟ್ ಮಾಡಕ್ಕೆ ಎಷ್ಟು ಟೈಮ್ ತಗೋತಾನೆ ಅಂತ. ಈಗ 15 60 ಎಷ್ಟು ಸಲ ಹೋಗುದು ಸರ್? 15 64 ಅಲ್ವಾ ಸರ್? ಅಂದ್ರೆ 15 4 20 ಇಂಟು 3 ಅಲ್ವಾ ಸರ್? ಸೊ ಹಾಗಾದ್ರೆ ಎ ಪ್ಲಸ್ ಬಿ ಪರ್ ಯೂನಿಟ್ಗೆ ಎಷ್ಟು ತಗೋತಾರೆ ಸರ್? 4. ಅದೇ ತರ ಬಿ ಪರ್ ಯೂನಿಟ್ಗೆ 3. ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ನಮಗ್ ಕೇಳಿರೋದು ಎ ಒಬ್ಬನೇ ಕೆಲಸ ಮಾಡಲು ಎಷ್ಟು ಬೇಕು ಅಂತ. ಒಬ್ಬನೇ ಕೆಲಸ ಎ ಕಂಡುಹಿಡಿಬೇಕು. ಸೊ ಎ ಇಲ್ಲಿ ಪ್ಲಸ್ ಬಿ ಮೈನಸ್ ಬಿ ಮಾಡ್ತಾನೆ, ಇದರಿಂದ ಇದನ್ನ ಕಳಿತಾ ಇದ್ದೀನಿ. ಕಳೆದ್ರೆ 4 - 3 ಅಂದ್ರೆ 1. ಇಲ್ಲೇನಾಗುತ್ತೆ? ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. ಸೊ ಎ ಒಂದು ಯೂನಿಟ್ ಬಂತು. ಸೊ ನಮಗ್ ಬೇಕಾಗಿರೋದು ಎ ಒಬ್ಬನೇ ಕೆಲಸ ಮಾಡಕ್ಕೆ ಒಂದಷ್ಟು ಕೆಲಸ ಮಾಡಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಅಂತ. ಇಲ್ಲಿ ನಮ್ಗೆ ಟೋಟಲ್ ವರ್ಕ್ ಗೊತ್ತಿದೆಯಲ್ಲ, ಟೋಟಲ್ ವರ್ಕ್ ಏನಿದೆ? ಟೋಟಲ್ ವರ್ಕ್ 60. ಸೊ ಇನ್ನು ಒಬ್ಬನೇ ಕೆಲಸ ಮಾಡ್ತಾನೆ 60 ಡಿವೈಡ್ ಬೈ 1. ಸೊ ಬಾಗ್ಸಿದ್ರೆ 1ನ 60 ಬರುತ್ತೆ. ಅಂದ್ರೆ 60 ಕೆಲಸ ಅವನು ಮಾಡ್ಬೇಕು ಅಂದ್ರೆ, ಈ 60 ಗೊಂಬೆ ಮಾಡ್ಬೇಕು ಅಂದ್ರೆ ದಿನಕ್ಕೆ 1 ಮಾಡ್ತಾನೆ. ಅವನ ಕೆಪಾಸಿಟಿ ಅಂದ್ರೆ 60 ದಿನ ತಗೊಳುತ್ತೆ ಅಂತ. ಸೊ ರೈಟ್ ಆನ್ಸರ್ ಏನು ಸರ್? ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ದಿಸ್ ಕಾಲ್ಡ್ ಯೂನಿಟ್ ವರ್ಕ್ ಮೆಥಡ್. ಸೊ ನಾನು ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ಸ್ನೇಹಿತರೆ, ಬನ್ನಿ. ಈ ಕ್ರಮದಲ್ಲಿ ಮುಂದಿನ ಅಂಕ ಯಾವುದು? ಓಕೆ, ನಂಬರ್ ಸೀರೀಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ನಂಬರ್ ಯಾವುದು? ಈ ನಂಬರ್ ನೋಡ್ತಾ ಇದ್ದಂಗೆ ನಿಮ್ಗೆ ಹೊಡೆದೋಡ್ಬೇಕು. ಇದು ಈಸಿ ಇದೆ. ನೆಕ್ಸ್ಟ್ ನಂಬರ್ ಎಷ್ಟು ಸರ್? 64. ಟಿಕ್ ಹಾಕ್ಬಿಡ್ಬೇಕು. ಹೆಂಗೆ? ಇಲ್ಲಿ ನೋಡಿ, ಇದೇನೋ ಸ್ಕ್ವೇರ್, ಇದು ಸ್ಕ್ವೇರ್ ನಂಬರ್. ಇದು ನೋಡ್ತಾ ಇದ್ರೆ ಇದೇನೋ 7 ಸ್ಕ್ವೇರ್, ಇದು 6 ಸ್ಕ್ವೇರ್, ಇದು 5, ಇದು 4, ಇದು 3, ಇದು 2 1. ನೆಕ್ಸ್ಟ್ 8 ಸ್ಕ್ವೇರ್ ಇರಬೇಕು. ಸೊ 64 ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಈಸಿ ಕ್ವಶನ್ ಇದು. ನೆಕ್ಸ್ಟ್ ಬನ್ನಿ. ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು? ಅಂದ್ರೆ ರಾಂಗ್ ನಂಬರ್ 1. ಇದ್ರಲ್ಲಿ ರಾಂಗ್ ನಂಬರ್ ಯಾವುದು ಅಂತ ಇಲ್ಲಿ ನೋಡ್ರೆ ನಿಮ್ಗೆ ಫಸ್ಟ್ ಏನ್ ಮಾಡ್ಬೇಕು? ಈ ತರ ಕೊಟ್ಟಾಗ ರಾಂಗ್ ನಂಬರ್ ಅಂದ್ರೆ ಇಲ್ಲಿ ಏನಾರು ಆಗ್ತಾ ಇದೆಯಾ ನೋಡ್ಬೋದು ಅಲ್ವಾ? ಏನಾರು ಆಗ್ತಾ ಇದೆ ನೋಡ್ಬೋದು, ಅಥವಾ ಆಡ್ ಈವನ್ ಚೆಕ್ ಮಾಡ್ಬೋದು, ಅಥವಾ ನೀವು ಇದನ್ನು ಚೆಕ್ ಮಾಡ್ಬೋದು. ಯಾವುದು? ಪ್ರೈಮ್ ನಂಬರ್ ಚೆಕ್ ಮಾಡ್ಬೋದು. ಆದ್ರೆ ಇಲ್ಲಿ 14 ಮತ್ತು 21 ಪ್ರೈಮ್ ನಂಬರ್ ಅಲ್ಲ. ಸೊ 2 ಬಂದ್ಬಿಡ್ತು. ಬಟ್ ಇಲ್ಲಿ 3 ಆಡ್, 5 ಆಡ್, 11
ಕೂಡ ಆಡ್ ನಂಬರ್, 14 ನಿಮ್ಗೆ ಈವನ್ ನಂಬರ್ ಬರುತ್ತೆ, 17 ಆಡ್ ನಂಬರ್ ಬರುತ್ತೆ, 21 ಆಡ್ ನಂಬರ್ ಬರುತ್ತೆ. ಹಿಂಗೂ ಬೇಕಾದ್ರೂ ಮಾಡ್ಬೋದು. ಓಕೆ, ಹಿಂಗೂ ಮಾಡ್ಬೋದು, ಈಸಿ ಇದೆ. ನೆಕ್ಸ್ಟ್ ಬನ್ನಿ, ಎರಡು ಸಂಖ್ಯೆಗಳ ಮೊತ್ತ 25 ಮತ್ತು ಅವುಗಳ ವ್ಯತ್ಯಾಸ 13 ಆದ್ರೆ ಅವುಗಳ ಗುಣಲಬ್ಧವೇನು? ಈಸಿ. ಎರಡು ಸಂಖ್ಯೆ ಅಂದ್ರೆ ಅದು ಎ ಮತ್ತೆ ಬಿ ಅಂತ ಅನ್ಕೊಳ್ಳಿ, ಎ ಅಂಡ್ ಬಿ ಎರಡು ಸಂಖ್ಯೆ. ಸೊ ಅದರ ಮೊತ್ತ ಕೊಟ್ಟಿದ್ದಾನೆ ಎ ಪ್ಲಸ್ ಬಿ, ಹೆಂಗ್ ಕೊಟ್ಟಿನ ಹಂಗೆ ಬರ್ಕೊಳ್ಳಿ, ಈಸಿಯಾಗಿ ಮಾಡ್ಕೊಳ್ಳೋಣ, ತುಂಬಾ ಡಿಫಿಕಲ್ಟ್. ಇನ್ನು ಬೇರೆ ಮೆಥಡ್ ಇದೆ, ಅದ್ ನಿಮ್ ಕನ್ಫ್ಯೂಸ್ ಮಾಡಕ್ ಹೋಗಲ್ಲ ಸ್ನೇಹಿತರೆ. ಓಕೆ, ಪಿ ಸಿ ಆಗಿರೋದ್ರಿಂದ ಹೆಂಗಿದೆ ಹಂಗೆ ನೋಡ್ತಾ ಹೋಗೋಣ. ಮತ್ತೆ ವ್ಯತ್ಯಾಸ ಈಸಿಯೇ ಇದೆ, ಎ ಮೈನಸ್ ಬಿ ವ್ಯತ್ಯಾಸ ಅಂದ್ರೆ ಡಿಫ್ರೆನ್ಸ್ 13. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಇದನ್ನ ಕೂಡಿ ಬಿ ಮತ್ತೆ ಬಿ ಇಂದ ಕೂಡಿದಾಗ ಇದು ಮೈನಸ್ ಇರೋದ್ರಿಂದ ಹೋಗುತ್ತೆ, ಎ ಇದೆ 2a ಬರುತ್ತೆ. 25ರಲ್ಲಿ 13 ಕಳೆದ್ರೆ ಎಷ್ಟಾಗುತ್ತೆ, 10 ಕಳೆದ್ರೆ 15, 3 ಕಳೆದ್ರೆ 12. ಸೊ ಎ ಎಷ್ಟಾಯ್ತು ಸರ್, 6 ಅಲ್ವಾ, 2 ಒಂದ್ಲಿ 2 6ಲಿ 12. ಸೊ ಎ 6 ಆಯ್ತು. ನಮ್ಗೇನ್ ಕೇಳಿದ, ಅವುಗಳ ಗುಣಲಬ್ಧ ಕೇಳಿದ್ದಾನೆ. ಎ ಕಂಡಿಡಿದ ಮೇಲೆ ಈ ಈಕ್ವೇಶನ್ ನಂಬರ್ 1 ಇದೆ, ಇಲ್ಲಿ ಈಕ್ವೇಶನ್ ನಂಬರ್ 2 ಇದೆ. ಯಾವ್ದಕ್ಕಾರ ಹಾಕಿ, ಈಕ್ವೇಶನ್ ನಂಬರ್ 1ಕ್ಕೆ ಹಾಕಿದ್ರೆ ಏನಾಗುತ್ತೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 25 ಇದೆ, ಇದಕ್ಕೆ ಹಾಕ್ತೀನಿ ನಾನು ಎ, ಆಗ 6 ಪ್ಲಸ್ ಬಿ ಇಸ್ ಈಕ್ವಲ್ ಟು 25 ಆಗುತ್ತೆ. ಸೊ ಬಿ ಇಸ್ ಈಕ್ವಲ್ ಟು 25 ಮೈನಸ್ 6 ಆಗುತ್ತೆ. ಸೊ ಏನಾಗುತ್ತೆ ಅವಾಗ 19 ಆಗುತ್ತೆ ಅಲ್ವಾ, ಬಿ 19. ನಮ್ಗೇನ್ ಕೇಳಿದ್ದಾನೆ ಅವನು ಆನ್ಸರು, ಎ ಇಂಟು ಬಿ ಕೇಳಿದ್ದಾನೆ, ಸಿಂಪಲ್. ಸೊ ಎ ಇಂಟು ಬಿ ಅಂದ್ರೆ 19 ಇಂಟು 6. ಓಕೆ, ಉಲ್ಟಾ ಬರ್ಕೊಂಡಿದ್ದು, ನೋ ಪ್ರಾಬ್ಲಮ್. ಸೊ 19 ಎಷ್ಟು, 19 95, 6 114, ಸಿಂಪಲ್. ಇಲ್ಲಿದೆ ಆನ್ಸರ್, ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಪಿ ಸಿ ಆಗಿರೋದ್ರಿಂದ 10th ನಿಮಗೆ ಕೇಳಿರೋದ್ರಿಂದ ಕಾರ್ಡ್ ಮತ್ತೆ ಡಿ ಆರ್ ಆಗಿರೋದ್ರಿಂದ ಈಸಿ ಇರುತ್ತೆ ಸ್ನೇಹಿತರೆ. ಪ್ರಾಕ್ಟೀಸ್ ನ ಹೆಚ್ಚು ಮಾಡಬೇಕಾಗುತ್ತೆ, ಹೆಚ್ಚು ಪ್ರಾಕ್ಟೀಸ್ ಮಾಡೋದಷ್ಟು ನಿಮ್ಗೆ ಬೇಗ ಆನ್ಸರ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬನ್ನಿ, 1 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲು ಗಾಡಿ ಒಂದು ಕಂಬವನ್ನು ದಾಟಲು 9 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಈ ರೈಲು ಗಾಡಿಯ ಉದ್ದವೆಷ್ಟು? ಸಿಂಪಲ್ ಕಾನ್ಸೆಪ್ಟ್, ಟ್ರೈನ್ ಕಾನ್ಸೆಪ್ಟ್ ಗೊತ್ತಿಲ್ವಾ? ನಮ್ಮ ಚಾಪ್ಟರ್ ವೈಸ್ ವಿಡಿಯೋ ಮಾಡಿದೀವಿ, ನಮ್ಮ ಪುನೀತ್ ಫೋರಂ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ನೀವು, ನನ್ ಲಿಂಕ್ ಬೇಕಾದ್ರೆ ಒಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೇನೆ ಸ್ನೇಹಿತರೆ. ಪ್ಲೇ ಲಿಸ್ಟ್ಗೆ ಹೋದ್ರೆ ಅಲ್ಲಿ ನಿಮ್ಗೆ ಮೆಂಟಲ್ ಎಬಿಲಿಟಿ ರಿವಿಷನ್ ಸೀರೀಸ್ ಅಂತಿದೆ, ಅದು ಬೇಡ, ಮೆಂಟಲ್ ಎಬಿಲಿಟಿ ಚಾಪ್ಟರ್ ವೈಸ್ ವಿಡಿಯೋ ಅಂತಿದೆ, ಅಲ್ಲಿ ನಾನು ನಿಮ್ಗೆ ಕಾನ್ಸೆಪ್ಟ್ ಹೇಳಿದ್ದೀನಿ. ಒಂದು ಕಂಬ ಇದೆ ಅಲ್ವಾ ಸ್ನೇಹಿತರೆ, ಒಂದು ಕಂಬನ ಒಂದು ರೈಲು ಗಾಡಿ ದಾಟುತ್ತೆ ಅಂತಂದ್ರೆ 9 ಸೆಕೆಂಡ್ ತಗೊಳುತ್ತೆ ಅಂದ್ರೆ ಅರ್ಥ ಏನು ಅಂದ್ರೆ ತನ್ನ ಉದ್ದ ಅಲ್ವಾ. ಈಗ ರೈಲ್ ಏನ್ ಮಾಡುತ್ತೆ, ಇಲ್ಲಿಂದ ಈ ಕಂಬ ಮುಂದ್ಗಡೆ ಎಂಜಿನ್, ಇಲ್ಲೆಲ್ಲ ನಿಮ್ಗೆ ಬೋಗಿಗಳಿರ್ತವೆ ಅಲ್ವಾ, ಬೋಗಿಗಳು. ಸೊ ಎಂಜಿನ್ ದಾಟಿ ಬೋಗಿಗಳು ದಾಟಕ್ಕೆ ಅಂದ್ರೆ ಇದ್ರ ಲೆಂತ್ ದಾಟ್ದಂಗೆ ತಾನೆ, ಟ್ರೈನ್ ಲೆಂತ್ ದಾಟಕ್ಕೆ ಈ ಕಂಬ ಇಲ್ಲಿ ಈ ಕೊನೆ ದಾಟಕ್ಕೆ 9 ಸೆಕೆಂಡ್ ತಗೊಂಡಿದೆ ಅಂತ, 9 ಸೆಕೆಂಡ್ಸ್. ಅಂದ್ರೆ ತನ್ನ ಉದ್ದವನ್ನು ದಾಟಕ್ಕೆ 9 ಸೆಕೆಂಡ್ಸ್ ತಗೊಂಡಿದೆ. ಹಾಗಾದ್ರೆ ಈ ರೈಲು ಗಾಡಿಯ ಉದ್ದವೆಷ್ಟು ನಿಮ್ಗೆ ಗೊತ್ತಿದೆ, ಫಾರ್ಮುಲಾ ಅಂತ ಹೇಳಬಾರ್ದು, ಬಟ್ ಸ್ಟಿಲ್ ಸ್ಪೀಡ್ ಏನು, ಸ್ಪೀಡ್ ಇಸ್ ಈಕ್ವಲ್ ಟು ಕಿಲೋಮೀಟರ್ ಪರ್ ಅವರ್ ಅಲ್ವಾ, ಡಿಸ್ಟೆನ್ಸ್ ಬೈ ಟೈಮ್ ಅಂತ ಕರಿತೀವಿ ಅಲ್ವಾ. ವೇಗ ಇಸ್ ಈಕ್ವಲ್ ಟು ದೂರ ಡಿವೈಡ್ ಬೈ ಕಾಲ ಅಂತ ಕರಿತೀವಿ ಅಲ್ವಾ, ದೂರ ಮತ್ತೆ ಬೈ ಕಾಲ ಅಂತ ಕರಿತೀವಿ, ಇಸ್ ಈಕ್ವಲ್ ಟು ವೇಗ. ವೇಗ ಅಂದ್ರೇನು, ವೇಗ ಅಂದ್ರೆ ನನ್ನ ಸ್ಪೀಡ್, ವೇಗ ಕೊಟ್ಟಿದ್ದಾನೆ ಅವನು 60 ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ 60 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾನೆ. ಕಾಲ ಅಂದ್ರೇನು, ಕಾಲ ಅಂದ್ರೆ ಟೈಮು, ಎಷ್ಟು 9 ಸೆಕೆಂಡ್ಸ್ ಕೊಟ್ಟಿದ್ದಾನೆ. ಬಟ್ ಇಲ್ಲಿ ನಮಗೆ ಗಾಡಿಯ ಉದ್ದ ಅಂದ್ರೆ ನಾವು ಉದ್ದ ಅಥವಾ ದೂರ ಅಂತ ಏನ್ ಅಂತೀವಿ, ಅದು ನಮಗೆ ಇಲ್ಲಿ ಮೀಟರ್ ಕೊಟ್ಟಿದ್ದಾನೆ ಆನ್ಸರ್. ನಾವು ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಕಿಲೋಮೀಟರ್ ಪರ್ ಅವರ್ ಇದೆ, ಇದನ್ನ ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು. ಫಸ್ಟ್ ಏನ್ ಮಾಡ್ಬೇಡಿ ನೀವು, ನಮಗೆ ದೂರ ಅಥವಾ ಉದ್ದ ಬೇಕಲ್ವಾ. ಸೊ ಈ ಫಾರ್ಮುಲಾನ ಉದ್ದ ಅಥವಾ ದೂರನ ನಾವೇನಂತ ಬರೀಬಹುದು ಸರ್, ವೇಗ ಇಂಟು ಕಾಲ ಅಂತ ಬರೀಬಹುದಲ್ವಾ. ಅಂದ್ರೆ ಏನು, ಸ್ಪೀಡ್ ಇಂಟು ಟೈಮ್ ಅಂತ ಅಲ್ವಾ. ಈಗ ಸ್ಪೀಡ್ ಎಷ್ಟು ಸರ್, 60 ಅಲ್ವಾ ಸರ್. ಇದನ್ನ ಕಿಲೋಮೀಟರ್ ಪರ್ ಅವರ್ನ ನೋಡಿ, ಕಿಲೋಮೀಟರ್ ಪರ್ ಅವರ್ನ ನಾವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇದಕ್ಕೆ ಇಂಟು ನೋಡಿ, ಯಾವಾಗ್ಲೂ ಚಿಕ್ಕದು ಕಿಲೋಮೀಟರ್ ದೊಡ್ಡದು, ಚಿಕ್ಕದ್ ಮಾಡ್ಬೇಕು ಅಂದ್ರೆ 18/5 ಮಾಡ್ಬೇಕು. ಸೊ ಏನ್ ಮಾಡ್ಬೇಕು, ಇದಕ್ಕೆ 18 ಇಂಟು 5 ಮಾಡ್ಕೊಂಡ್ರೆ ನಾವು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಇಂಟು ಟೈಮ್ ಎಷ್ಟು ಸರ್, 9 ಸೆಕೆಂಡ್ ಇದೆ. ಓಕೆ, ಸಾರಿ ಇಲ್ಲಿ ತಪ್ಪು ಬರ್ದೀನಿ, ಇದು ಕಿಲೋಮೀಟರ್ ಪತ್ತು ಮೀಟರ್ ಅಂದ್ರೆ ಕಮ್ಮಿಗೆ ಹೋಗ್ತಾರೆ. ಕಮ್ಮಿ ಹೋಗ್ಬೇಕಾದ್ರೆ 5 ಮೇಲೆ ಬರ್ಬೇಕು, 18 ಕೆಳಗೆ ಬರ್ಬೇಕು, 5 ಮೇಲೆ ಹೋಗ್ಬೇಕು, 18 ಕೆಳಗೆ ಬರ್ಬೇಕು. ಓಕೆ, 9 ಒಂದ್ಲಿ 9, 2 2 ಒಂದ್ಲಿ 2 3ಲಿ 6 0. ಸೊ 30 ಇಂಟು 5 ಎಷ್ಟು ಸರ್, 150 ಮೀಟರ್ ಇಸ್ ದ ರೈಟ್ ಆನ್ಸರ್. ಇದನ್ನ ಹೆಂಗೆ ನಾವು ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ಸ್ನೇಹಿತರೆ, ಇದನ್ನ
ಕಿಲೋಮೀಟರ್ ಮೀಟರ್ ಪರ್ ಸೆಕೆಂಡ್. ತುಂಬಾ ಜನ ಹಿಂಗೆ ಕನ್ಫ್ಯೂಸ್ ಆಗ್ಬಿಡೋದು. ಕಿಲೋಮೀಟರ್ ಇಂದ ಮೀಟರ್ ದೊಡ್ಡದಿಂದ ಚಿಕ್ಕದ್ ಮಾಡ್ಬೇಕಾರೆ ಏನಾಗುತ್ತೆ, ನಮ್ಗೆ ಚಿಕ್ಕ ಅಮೌಂಟ್ ಬರ್ಬೇಕು ಅಂದ್ರೆ ಏನ್ ಮಾಡ್ತೀವಿ, ದೊಡ್ಡದ್ರಿಂದ ಭಾಗಿಸ್ಬೇಕಾಗತ್ತೆ. ಅಂದ್ರೆ ಚಿಕ್ಕದ್ ಮೇಲೆ ಹಾಕೋತೀವಿ ನೋಡಿ, ದೊಡ್ಡ ಚಿಕ್ಕದ್ ಬರ್ಬೇಕಾದ್ರೆ ಚಿಕ್ಕದ್ ಮೇಲೆ ಹಾಕೋತೀವಿ. ಈಗ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಮಾಡ್ಬೇಕಂದ್ರೆ ದೊಡ್ಡದು ಮೇಲೆ ಹಾಕೋಬೇಕು. 18/5 ಮಾಡ್ಬೋದು. ಇದು ಗೊತ್ತಿರಬೇಕು. ಓಕೆ, ಸಿಂಪಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ, ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದು ಕೂಡ ಈಸಿ ಇದೆ. ಇದು 10th ಲೆವೆಲ್ ಅಲ್ವಾ ಸ್ನೇಹಿತರೆ, ತುಂಬಾ ಈಸಿ ಇದೆ ಮೆಂಟಲ್ ಎಬಿಲಿಟಿ. ಕಾಣೆಯಾದ ಸಂಖ್ಯೆ ಅಂದ್ರೆ ಇಲ್ಲಿ ಐದರ್ ನೀವು ಇದನ್ನ ಚೆಕ್ ಮಾಡ್ಬೇಕು ಅಥವಾ ಹಿಂಗ್ ಚೆಕ್ ಮಾಡ್ಬೇಕು. ನೋಡಿ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. 9 ಪ್ಲಸ್ 6 ಮಾಡಿದ್ರೆ 15 ಬರ್ತಾ ಇದೆ. 12 ಪ್ಲಸ್ 8 ಮಾಡಿದ್ರೆ 20 ಬರ್ತಾ ಇದೆ. ಹಂಗೆ 6 ಪ್ಲಸ್ 10 ಮಾಡಿದ್ರೆ 10 ಬರ್ಬೇಕು. 4 ಮಾಡಿದ್ರೆ 10 ಬರ್ಬೇಕು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್. ನೆಕ್ಸ್ಟ್ ಬನ್ನಿ, ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎರಡು ತುದಿಯಿಂದ 7ನೇದಾಗಿಯೂ ಬಲ ತುದಿಯಿಂದ 14ನೇದಾಗಿಯೂ ಇದೆ. ಆ ಸಾಲಿನಲ್ಲಿ ಮೊತ್ತವಾಗಿ ಒಟ್ಟು ಎಷ್ಟು ಮರಗಳಿವೆ? ಅಂದ್ರೆ ಒಂದು ಸಾಲಿದೆ ಸರ್, ನಮಗೆ ಗೊತ್ತಿಲ್ಲ, ಒಂದು ಸಾಲು ಮರಗಳ ಸಾಲಿದೆ. ಒಂದು ಮರ ಎಡ ತುದಿಯಿಂದ, ಇದು ಲೆಫ್ಟ್ ಎಡ, ಇದು ರೈಟ್ ಬಲ. ಓಕೆ, ಎಡ ತುದಿಯಿಂದ 7ನೇದು ಅಂದ್ರೆ ಇಲ್ಲಿಂದ 1 2 3 4, ಇಲ್ಲಿ ಏಳನೇ ಪ್ಲೇಸ್ ಅಲ್ಲಿ ಇದೆ. ಲೆಫ್ಟ್ ಇಂದ 7. ಓಕೆ, ಬಲ ತುದಿಯಿಂದ 14, ಈ ತುದಿಯಿಂದ ತಗೊಂಡ್ರೆ ಇದು 14ನೇ ಪ್ಲೇಸ್ ಅಲ್ಲಿ ಇದೆ. ಈ ಮರ ಏನಿದೆ ಸ್ನೇಹಿತರೆ, ಇದು ಮರ, ಇದು ಇಲ್ಲಿ 7 ಅಂದ್ರೆ ಇದರಿಂದ ಎಷ್ಟಿದೆ ಸರ್? 6 ಜನ ಇದ್ದಾರೆ. ಈ ಕಡೆಯಿಂದ ತಗೊಂಡು 14 ಅಂದ್ರೆ ಇದರಿಂದ 13 ಜನ ಇದ್ದಾರೆ. ಒಟ್ಟು ಮರಗಳು ಕೇಳಿದಾನೆ ಎಷ್ಟು ಅಂತ. ಈಗ ನಾವೇನ್ ಮಾಡೋಣ, ಇಲ್ಲಿಂದ ಎಡಗಡೆಯಿಂದ 7ನೇ ಪ್ಲೇಸ್ ಅಲ್ಲಿ ಇದ್ದಾನೆ ಅವನು. ಓಕೆ, ಎಡಗಡೆಯಿಂದ 7ನೇ ಪ್ಲೇಸ್ ಅಲ್ಲಿ ಇದ್ದಾನೆ. ಬಲಗಡೆಯಿಂದ 14 ಅಂದ್ರೆ 14ನೇ ನಂಬರ್ ಬಿಟ್ರೆ, ಅವನ್ ಬಿಟ್ರೆ ಇನ್ ಎಷ್ಟು ಜನ ಇದ್ದಾರೆ? 13 ಇದ್ದಾರೆ. ಪ್ಲಸ್ 13 ಸೇರ್ಸ್ಕೊಳ್ಳಿ. ಟೋಟಲ್ ಎಷ್ಟಿದೆ ಸರ್? 20 ಜನ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕಾನ್ಸೆಪ್ಟ್ ಇದು, ಸಿಂಪಲ್ ಆನ್ಸರ್. ನಾನು ಸಿಂಪಲ್ ಆಗಿ ಇದನ್ನ ಇನ್ನೂ ಈಸಿಯಾಗಿ ಶಾರ್ಟ್ ಕಟ್ ಎಲ್ಲ ಇದೆ ಸ್ನೇಹಿತರೆ, ಬೇಡ. ಕಾನ್ಸೆಪ್ಟ್ ಇಂದ ಸಾಲ್ವ್ ಮಾಡೋದ್ ಕಲಿರಿ. ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಟೈಮ್ ಇರುತ್ತೆ. ಹಾಗಾಗಿ ನಾನು ಡೀಟೇಲ್ ಆಗಿ ನಿಧಾನಕ್ಕೆ ಮತ್ತೆ ಬೇಸಿಕ್ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫೈನ್. ನೆಕ್ಸ್ಟ್ ಬನ್ನಿ, A:B:C ಅಂದ್ರೆ 3:4:7 ಆದ್ರೆ ಅನುಪಾತ A+B+C:C ಯಾವುದು ಸಮ ಅಂತ ಕೇಳಿದ್ದಾನೆ. ಈಸಿ. A:B+C ನ ಇಷ್ಟು ಕೊಟ್ಟಿದ್ದಾನೆ. A+B+C ಮಾಡಿದ್ರೆ ಇದನ್ನ A+B+C ಮಾಡಿದ್ರೆ ಸರ್, A+B+C ಮಾಡಿದ್ರೆ 3+4+7, 7 3 14 ಆಯ್ತು. ನಮಗೇನ್ ಕೇಳಿದ್ದಾನೆ? A+B+C:C ಏನು ಅಂತ. ಇದೇನೋ 14 ಕೂಡಿದಾಗ ಏನ್ ಬಂತು? 14 ಬಂತು. 14 ಇಷ್ಟು ಸಿ ಎಷ್ಟಿದೆ? ಸಿ ಅಂದ್ರೆ 7. 7 ಒಂದ್ಲಿ 7 ಎರಡ್ಲಿ. ಸೊ 2:1 ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ? ಇದೆ. ಅರ್ಥ ಆಯ್ತಲ್ಲ? A+B+C:C. ಸಿ ಅಂದ್ರೆ 7, ಎ ಅಂದ್ರೆ 3, ಬಿ ಅಂದ್ರೆ 4, ಕೂಡಿದಾಗ 14 ಬಂತು. ಜೊತೆಗೆ ನಾವು ಸಿ ಜೊತೆ ಅನುಪಾತ ಮಾಡ್ತಾ ಇದೀವಿ 7, 2:1. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್. ನೆಕ್ಸ್ಟ್ ಬನ್ನಿ, ಒಬ್ಬ ಕ್ರೀಡಾಪಟು 200 ಮೀಟರ್ ಓಟದ ಪಂದ್ಯವನ್ನು 24 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅವನ ವೇಗ ಸ್ಪೀಡ್ ಕಿಲೋಮೀಟರ್ ಗಂಟೆಗಳಲ್ಲಿ ಎಷ್ಟು ಅಂತ ಕೇಳಿದ್ದಾನೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಈಸಿ ಆಲ್ಸೋ. ನೀವ್ ಏನಂದ್ರೆ ಕಿಲೋಮೀಟರ್ ಪರ್ ಗಂಟೆ ಕನ್ವರ್ಟ್ ಮಾಡ್ಬೇಕಷ್ಟೇ. ಯಾಕಂದ್ರೆ ಅವ್ರು ಕೊಟ್ಟಿರೋದು ಮೀಟರ್ ಪರ್ ಸೆಕೆಂಡ್, ಮೀಟರ್ ಮತ್ತು ಸೆಕೆಂಡ್ ಅಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ನಿಮ್ಗೇನು ವೇಗ ಕೇಳಿದ್ದಾನೆ. ವೇಗ ನಾನು ನಿಮ್ಗೆ ಹೇಳಿದ್ದೀನಿ. ವೇಗ ಅಂದ್ರೆ ಏನು ಸರ್? ಸ್ಪೀಡ್ ಅಲ್ವಾ? ಸ್ಪೀಡ್ ಅಂದ್ರೇನು? ಡಿಸ್ಟೆನ್ಸ್ ಅಥವಾ ದೂರ ಡಿವೈಡ್ ಬೈ ಟೈಮ್ ಅಥವಾ ಕಾಲ ಅಲ್ವಾ? ದೂರ ಎಷ್ಟು ಸರ್? 200 ಮೀಟರ್. ಕಾಲ ಟೈಮ್ ಎಷ್ಟು ಸರ್? 24 ಸೆಕೆಂಡ್. ಬಟ್ ಇಲ್ಲಿ 200 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಇದು ಮಾಡಿದ್ರೆ ಏನ್ ಬರುತ್ತೆ? ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಬೇಕಾದ್ರೆ ಇದನ್ನ ನೀವು ಕ್ಯಾನ್ಸಲ್ ಮಾಡಿ ಆಮೇಲೆ ನೀವು ಅದಕ್ಕೆ ಏನ್ ಮಾಡ್ಬೋದು? ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೀಟರ್ ಪರ್ ಸೆಕೆಂಡ್ ಇಂಟು, ನೋಡಿ ದೊಡ್ಡದು ಬರ್ಬೇಕು. ದೊಡ್ಡದು ಅಂದ್ರೆ 18/5 ಮಾಡ್ಬೇಕು. ನಾನು ಈಗ ತಾನೇ ರೀಸೆಂಟ್ ಲಾಸ್ಟ್ ಕ್ವಶನ್ ಅಲ್ಲಿ ಹೇಳ್ಕೊಟ್ಟೆ ಇದ್ದಾನಲ್ವಾ, ಹೇಳ್ದೆ. ಸೊ ಇದನ್ನ ನೀವ್ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಬಾಕ್ಸಿ ಆಮೇಲೆ ಮಾಡಕ್ ಹೋಗ್ಬಿಡಿ, ಇಲ್ಲ ಮೊದ್ಲೇ ಬರ್ಕೊಂಬಿಡಿ ಅದನ್ನ. ಯಾಕಂದ್ರೆ ಈಸಿ ಆಗುತ್ತೆ ನಿಮ್ಗೆ, ಕ್ಯಾಲ್ಕುಲೇಷನ್ ಮಾಡಕ್ ಈಸಿ ಆಗುತ್ತೆ. ನೋಡಿ, ಈಗ 5ರಿಂದ ಕ್ಲೀನ್ ಆಗಿ ಹೋಗುತ್ತಾ? 5 1 5 4 0, 5 40 ಹೊರಟಾಯ್ತು ನಮಗೆ. ಈಗ ಇದು 6 6 ಕ್ಲೀನ್ ಆಗಿ ಹೋಗುತ್ತಾ? 6 3 18, 6 4 24. ಓಕೆ, 6 4 24 ಎಷ್ಟಾಯ್ತು? 4 1 ನೋಡಿ, 4 10 ಹೋಯ್ತಲ್ಲ. 10 3 ಎಷ್ಟು? 10 ಇಂಟು 3 ಇದೆ. ಸೊ 10 3 30. ಸೊ ರೈಟ್ ಆನ್ಸರ್ ಎಷ್ಟು ಸರ್? 30 ಕಿಲೋಮೀಟರ್ ಪರ್ ಅವರ್. ಸಿಂಪಲ್.
ಅರ್ಥ ಆಗ್ತಿದೆಯಲ್ಲ? ಯಾವಾಗ್ಲೂ ಎಷ್ಟೋ ಜನ ಏನ್ ಮಾಡ್ತಾರೆ, ಇದನ್ನ ಬಾಗ್ಸಿ ಆಮೇಲೆ 18 ಬಂದು ಹಂಗ್ ಮಾಡಕ್ ಹೋಗ್ಬಿಡಿ. ಫಸ್ಟ್ ಇದನ್ನ ಇಟ್ಟು ಹಾಕೊಂಬಿಡಿ. ಕಿಲೋಮೀಟರ್ ಪರ್ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ಕೇಳಿದ್ದಾನ ಆಪ್ಷನ್ ಎಲ್ಲ ನೋಡ್ಕೊಂಡು ಇದನ್ನ ಹಾಕೊಂಡು ಆಮೇಲೆ ನೀವು ಬಾಗ್ಸೋದು ಗುಣಿಸೋದು ಮಾಡಿ ಸ್ನೇಹಿತರೆ. ಅವಾಗ ನಿಮ್ಗೆ ಬೇಗ ಬೇಗ ಕ್ಯಾನ್ಸಲ್ ಆಗುತ್ತೆ, ಈಸಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಬನ್ನಿ. ಸೊ ನೋಡಿ, ಮೆಂಟಲ್ ಬಿಟ್ 10 ಕ್ವಶನ್ ಮುಗಿತಾ? ಫಸ್ಟ್ ಸ್ಟಾರ್ಟಿಂಗ್ 5 ಕ್ವಶನ್ ನಿಮ್ಗೆ ಏನಿತ್ತು? ಅರ್ಥಶಾಸ್ತ್ರ ಆಯ್ತಾ? ಎಸ್. ಬನ್ನಿ ನೆಕ್ಸ್ಟ್. ಇವೆಲ್ಲ ಕರೆಂಟ್ ಅಫೇರ್ ಕ್ವಶನ್ಸ್ಗಳು ನೋಡಿ. ಇವಾಗ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ದೊಡ್ಡ ಹಾರ್ನ್ ಬಿಲ್, ಮನೆಗುಬ್ಬಚ್ಚಿ, ಇಂಡಿಯನ್ ರೂರಲ್, ಗ್ರೇಟ್ ಫ್ಲೆಮಿಂಗೋ. ಅದು ಸರ್ ನೀಲಕಂಠ. ಇಂಡಿಯನ್ ರೂರಲ್ ಇಸ್ ದ ರೈಟ್ ಆನ್ಸರ್. ನೀಲಕಂಠ. ಇದು ಕರ್ನಾಟಕ ಒಂದೇ ಅಲ್ಲ, ಆಂಧ್ರ ಪ್ರದೇಶ, ಬಿಹಾರ, ಒಡಿಶಾಗೂ ಕೂಡ ಇದೆ ಅದರ ಒಂದು ಸ್ಟೇಟ್ ಬರ್ಡ್. ಭಾರತದಾದ್ರೆ ಭಾರತದ ಯಾವ್ದು ಹೇಳ್ತೀರಾ ಪಟಾಪಟ್ ಅಂತ? ನವಿಲು ಅಲ್ವಾ? ಸಾರಿ. ನೆಕ್ಸ್ಟ್ ಬನ್ನಿ. US ಓಪನ್ ಪುರುಷರ ಸಿಂಗಲ್ಸ್ ನಲ್ಲಿ ಟೆನ್ನಿಸ್ ಟೈಟಲ್ 2020 ಯಾರು ಜಯಿಸಿದರು? ನೋಡಿ, 2020 ನಮ್ಗೆ ಇವಾಗ ಬೇಕಾಗಿಲ್ಲ ಕರೆಂಟ್ ಅಫೇರ್, ಬಟ್ ಇಲ್ಲಿ ಟೆನ್ನಿಸ್ ಬಗ್ಗೆ ಕೇಳಿದ್ದಾನೆ. ಟೆನ್ನಿಸ್ ಅಲ್ಲಿ ರೋಜರ್ ಫೆಡರರ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ವೆರಿ ಇಂಪಾರ್ಟೆಂಟ್? ಇವಾಗ ರೀಸೆಂಟ್ ಕರೆಂಟ್ ಅಫೇರ್, ಒನ್ ಡೇ ಬ್ಯಾಕ್, ಇವತ್ತಿನ ಕರೆಂಟ್ ಅಫೇರ್ ತೆಗೆದು ನೋಡಿ. ರೋಜರ್ ಫೆಡರರ್ ಏನ್ ಮಾಡಿದ್ದಾರೆ? ಏನ್ ಮಾಡಿದ್ದಾರೆ? ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಸೊ ರೋಜರ್ ಫೆಡರರ್ ಬಗ್ಗೆ ನಿಮ್ಗೆ ಏನ್ ಕೇಳ್ಬೋದು? ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ರೋಜರ್ ಫೆಡರರ್ ಎಷ್ಟು ಗೇಮ್ ಆಡಿದ್ರು ಕೇಳ್ಬೋದು. ಎಷ್ಟು ಗ್ರ್ಯಾಂಡ್ ಸ್ಲಾಮ್ ನ ಗೆದ್ದಿದ್ದಾರೆ ಟೈಟಲ್ಸ್, ಎಷ್ಟು ವರ್ಷದಲ್ಲಿ. ಇನ್ನೂ ಇದೆ ಇದರಲ್ಲಿ. ಇವರು ಓನ್ಲಿ ಪ್ಲೇಯರ್ ಟು ರೀಚ್ 4 ಸ್ಲಾಮ್ಸ್ ಇನ್ ಎ ಸೀಸನ್ ಫೈನಲ್. 2006, 7, 9 ಮತ್ತೆ ವಿನ್ 5 or more ಟೈಟಲ್ಸ್ ಅಟ್ 3 ಸ್ಲಾಮ್ಸ್. ವಿಂಬಲ್ಡನ್, ಆಸ್ಟ್ರೇಲಿಯಾ, US ಓಪನ್. ಅಂದ್ರೆ ಅವರ ಒಂದು ನಿಮಗೆ ಪ್ರೀವಿಯಸ್ ಇಯರ್ ಏನು ರೆಕಾರ್ಡ್ಸ್ ಗಳಿವೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳಬಹುದು. ಒಲಿಂಪಿಕ್ ಗೋಲ್ಡ್ ಗೆದ್ದಿದ್ರೆ 2008 ಡಬಲ್ಸ್ ಅಲ್ಲಿ. ನಂಬರ್ 1 ಓಲ್ಡೆಸ್ಟ್ ಇವರು ಸ್ಪ್ಯಾನಿಷ್ ಅವರು, ಸ್ಪೇನ್ ಅವರಲ್ಲ, ಸ್ಪ್ಯಾನಿಷ್ ಅವರು. ಸೊ 41 ವರ್ಷದ ಇವರು 20 ಗ್ರ್ಯಾಂಡ್ ಸ್ಲಾಮ್ ಗೆದ್ದಿದ್ದಾರೆ. ಇದನ್ನು ಡೈರೆಕ್ಟ್ ಆಗಿ ಕೇಳಬಹುದು, ಎಷ್ಟು ಗ್ರ್ಯಾಂಡ್ ಸ್ಲಾಮ್ ಟೈಟಲ್ಸ್ ಗಳನ್ನ ಇವರು ಗೆದ್ದಿದ್ದಾರೆ ಅಂತ. ಅರ್ಥ ಆಗ್ತಿದೆಯಲ್ಲ? ಅಂಡ್ ಲಾಸ್ಟ್ ಮ್ಯಾಚ್ ಇವಾಗ ನಡೀತಾ ಇದೆ, ಅದ್ ನಾನು ಇಲ್ಲಿ ತಗೊಂಡಿಲ್ಲ. ಯಾರು ಎಲ್ಲಿ ನಡೀತಾ ಇದೆ, ಅವ್ರ ಲಾಸ್ಟ್ ಪ್ಲೇಯರ್ ಎಲ್ಲಿ ನಡೀತಾ ಇದೆ ಹೇಳ್ತೀರಾ? ಇಲ್ಲೇ ಇದೆ ನೋಡಿ. ಈ ವಿಲ್ ರಿಟೈರ್ ಆಫ್ಟರ್ ನೆಕ್ಸ್ಟ್ ವೀಕ್ಸ್. ಅಂದ್ರೆ ಈ ವಾರ, ನೆಕ್ಸ್ಟ್ ವಾರದಲ್ಲಿ ಲ್ಯಾವರ್ ಕಪ್ ಅಂತ ನಡೀತಾ ಇದೆ, ಕೇಳಬಹುದು. ರೋಜರ್ ಫೆಡರರ್ ಪ್ಲೇ ಮಾಡಿರ್ತಕ್ಕಂತ, ಅಂದ್ರೆ ಅವ್ರು ಆಟ ಆಡಿದ್ದಕ್ಕಂತ ಕೊನೆಯ ಒಂದು ಕಪ್ ಯಾವುದು ಅಂತ, ಲ್ಯಾವರ್ ಕಪ್. ನೋಡ್ಬೇಕು ಹಿ ವಿಲ್ ವಿನ್ ಆರ್ ನಾಟ್ ಅಂತ. ಓಕೆ, ಇದು ಈ ತರ ಕರೆಂಟ್ ಅಫೇರ್ಸ್ ನೀವು ಓದ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ. ಇತ್ತೀಚೆಗೆ ಸ್ವರ್ಗಸ್ಥರಾದ ಪಂಡಿತ್ ಬಸವರಾಜ್ ಡ್ಯಾಶ್ ಸಂಬಂಧ ಹೊಂದಿದ್ದಾರೆ. ಹೇಗೆ 2020 ಪ್ರಶ್ನೆ ಪತ್ರಿಕೆ ಅವಾಗ ನ್ಯೂಸ್ ಅಲ್ಲಿ ಇತ್ತು. ಇವರೊಬ್ರು ವೋಕಲಿಸ್ಟ್, ಸಂಗೀತಗಾರ. ಓಕೆ, ತಬಲಾನ ಬಾರಿಸ್ತಾ ಇದಾರೆ, ಮತ್ತೆ ಅವರು ಹಾಡ್ತಾ ಇದ್ರು ಕೂಡ, ಸಂಗೀತಗಾರ ಅವರೊಬ್ರು. ಸತ್ಯಪಾಲ್ ಮಲ್ಲಿಕ್ ಅವರನ್ನು ಇತ್ತೀಚೆಗೆ ಡ್ಯಾಶ್ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸಿದ್ದಾರೆ. ನೋಡಿ, ಇದು ನಮ್ಗೆ ಬೇಕಾಗಿಲ್ಲ. 2020 ಕರೆಂಟ್ ಅಫೇರ್ಸ್. ಈಗಿನ ಕರೆಂಟ್ ಅಫೇರ್ಸ್ ನೀವು, ಅಂದ್ರೆ ನಿಮ್ಗೆ ಏನಕ್ಕೆ ಕ್ವಶನ್ಸ್ ತಗೋತಾ ಇದೀನಿ ಅಂದ್ರೆ ಐಡಿಯಾ ಸಿಗುತ್ತೆ ಹೆಂಗ್ ಕೇಳ್ತಾನೆ ಕ್ವಶನ್, ನಿಮ್ ಕರೆಂಟ್ ಅಫೇರ್ ಹೆಂಗ್ ಓದ್ಬೇಕು ಅಂತ. ನಮ್ಮ ಮಂತ್ಲಿ ಕರೆಂಟ್ ಅಫೇರ್ ಮಾಡಿದೀವಿ ಸ್ನೇಹಿತರೆ. ಓಕೆ, ಪ್ಲೇ ಲಿಸ್ಟ್ ಇರೋದು, ಯೂಟ್ಯೂಬ್ ಅದನ್ನು ರೆಫರ್ ಮಾಡಿ. ಮೇಘಾಲಯದವರು, ಓಕೆ, ಮೇಘಾಲಯಕ್ಕೆ ಆಯ್ಕೆ ಆಗಿರ್ತಾರೆ. ಅಶೋಕ್ ಲವಾಸ ಅವರ ಬದಲಿಗೆ ಯಾರನ್ನು ಭಾರತದ ಹೊಸ ಚುನಾವಣಾ ಆಯುಕ್ತರಾಗಿ ನೇಮಿಸಲಾಗಿದೆ. ನೋಡಿ, ಇದು ಬೇಕಾಗಿಲ್ಲ ಕ್ವಶನ್ ಗೆ. ಇವಾಗಿನ ಹೊಸದಾಗಿ ಮೇ 2022 ಅಲ್ಲಿ ಹೊಸ ಚುನಾವಣೆ ನ್ಯೂ ಚೀಫ್ ಎಲೆಕ್ಷನ್ ಕಮಿಷನರ್ ನ ಸೆಲೆಕ್ಟ್ ಮಾಡಿದೀವಿ. ನ್ಯೂ ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರ ಹೆಸರೇನು ಗೊತ್ತಿರ್ಬೇಕು. ಯಾವ ವಿಧಿ ಕೇಳ್ಬೋದು ನಿಮ್ಗೆ, ಯಾವ ವಿಧಿ? ಎಲೆಕ್ಷನ್ ಕಮಿಷನ್ ವಿಧಿ ಬಗ್ಗೆ 324 ಶ್ರೀ ರಾಜೀವ್ ಕುಮಾರ್ 20. ನಿಮ್ಗೆ ಹೆಂಗ್ ಕೇಳ್ತಾನೆ ಹಿಂಗೆ ಕೇಳ್ಬೇಕು ಅಂತೇನಿಲ್ಲ, ನಾನು ನಿಮ್ಗೆ ಪದೇ ಪದೇ ಹೇಳ್ತೇನೆ ಸ್ನೇಹಿತರೆ. ಹೊಸದಾಗಿ ಆಯ್ಕೆಯಾದ ಚೀಫ್ ಎಲೆಕ್ಷನ್ ಕಮಿಷನರ್ ಇದು ಎಷ್ಟನೇ ಎಲೆಕ್ಷನ್ ಕಮಿಷನರ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಕೇಳ್ಬೋದು. 25th. ಅವರ ಅಧಿಕಾರಾವಧಿ 6 ವರ್ಷಗಳು ಆರ್ ಅಪ್ ಟು 65 years ಆಫ್ ಏಜ್. ಇದು ಗೊತ್ತಿರಬೇಕು. ವಿಧಿ ಎಷ್ಟು? 324. ಸೊ ಹಿಂಗೆ ನೀವು ಪ್ರಿಪೇರ್ ಆಗ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ. ಭಾರತದ ಅತ್ಯಂತ ಉದ್ದವಾದ ರೋಪ್ ವೇನು ಯಾವ ನದಿಯ ಮೇಲೆ ಪ್ರಾರಂಭಿಸಲಾಗಿದೆ? ಓಕೆ, ರೋಪ್ ವೇ ಅಂದ್ರೆ ಗೊತ್ತಲ್ಲ, ನದಿಗೆ ಅಡ್ಡಲಾಗಿ ಕಟ್ಟಿರ್ತಾರೆ. ಇಲ್ಲಿ ವೈರ್ ಇರುತ್ತೆ, ಆ ವೈರ್ ಮೇಲೆ ಒಂದು ಬಾಕ್ಸ್ ಇರುತ್ತೆ, ಬಾಕ್ಸ್ ಕುತ್ಕೊಂಡು ಹೋಗೋದು. ಭಾರತದ್ದು ಬ್ರಹ್ಮಪುತ್ರ ನದಿ ಮೇಲೆ ಕಟ್ಟಿರೋದು. ಯಾಕೆ? ಸಿಂಪಲ್ ಸರ್. ಹೆಂಗ್ ಗೊತ್ತಾಗತ್ತಿದು? ನಾರ್ತ್ ಈಸ್ಟ್, ನಮ್ಮ ಭಾರತದಲ್ಲಿ ಅತ್ಯಂತ ಏನು ಆಕ್ಸೆಸ್ ಇಲ್ಲದೆ ಇರೋದು ಯಾವುದು ಸರ್? ನಮ್ಮ ಒಂದು ನಾರ್ತ್ ಈಸ್ಟ್.
ಸೊ ಈ ನಾರ್ತ್ ಈಸ್ಟ್ ಅಲ್ಲಿ ಹಾಗಿರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ಹರಿತಕ್ಕಂಥ ನದಿ ಇಲ್ಲಿ ಯಾವುದು ನಮ್ಗೆ ಬ್ರಹ್ಮಪುತ್ರ ಹೆಚ್ಚಾಗಿ ಹರಿತಕ್ಕಂಥದ್ದು. ಸೊ ಎಲ್ಲಿ ಬ್ರಹ್ಮಪುತ್ರ ನದಿ 1.8 ಕಿಲೋಮೀಟರ್ ಬೈ ಕೇಬಲ್ ಜಿಗ್ಸ್ ಬ್ಯಾಕ್ ರೋಪ್ ವೇ ಕಟ್ಟಿರೋದು ಬ್ರಹ್ಮಪುತ್ರ. ಅದು ನಾರ್ತ್ ಗುವಾಹಟಿ ಮತ್ತೆ ಕಚರಿ ಘಾಟ್ ಅಂದ್ರೆ ಕಚರಿ ಘಾಟ್ ಅಂತ ಒಂದು ಪ್ಲೇಸ್ ಇಂದ ನಾರ್ತ್ ಗುವಾಹಟಿ ಅಂದ್ರೆ ನಮ್ಮ ಅಸ್ಸಾಂಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬನ್ನಿ ಇಂದ್ರಾ. ಇದೆ ಬೈಲ್ಯಾಟ್ರಲ್ ಎಕ್ಸರ್ಸೈಸ್ ಇಂಡಿಯನ್ ನೇವಿದು. ಯಾವ ದ್ವಿಪಕ್ಷೀಯ ವ್ಯಾಯಾಮ ಅಂತ ಕೇಳಿದ್ದಾರೆ. ಭಾರತೀಯ ಜೊತೆ ಇಂದ್ರಾ, ಇಂಡಿಯಾ ಅಂಡ್ ರಷ್ಯಾ. RA ಅಂದ್ರೆ ರಷ್ಯಾ ಅಲ್ವಾ, ರಷ್ಯಾ ಸಿಂಪಲ್ ಇದು ನೇವಿ. ನೆಕ್ಸ್ಟ್ ಬನ್ನಿ ನವೀನ ಅಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಸ್ಥಿತಿ ಸ್ಥಾಪಕತ್ವಕ್ಕಾಗಿ ಜಲಾನಯ ಪ್ರದೇಶಗಳನ್ನು ಪುನಶ್ಚೇತನಗೊಳಿಸುವುದು ಇದು ಯಾವ ರಾಜ್ಯ ಆರಂಭಿಸಿದೆ ಅಂದ್ರೆ ರಿವಾರ್ಡ್ ಅಂತಕ್ಕಂಥ ಒಂದು ಸ್ಕೀಮು, ಪ್ರಾಜೆಕ್ಟ್. ಅದು ಸ್ಕೀಮ್ ಅನ್ನಕ್ಕಿಂತ ಪ್ರಾಜೆಕ್ಟ್ ಅದು. ರಿವಾರ್ಡ್ ಫುಲ್ ಫಾರ್ಮ್ ಏನು, ರಿಜುವಿನೇಟಿಂಗ್ ವಾಟರ್ ಶೆಡ್ಸ್ ಫಾರ್ ಅಗ್ರಿಕಲ್ಚರ್ ರಿಸಲೆನ್ಸ್ ಥ್ರೂ ಇನ್ನೋವೇಟಿವ್ ಡಿಪಾರ್ಟ್ಮೆಂಟ್ ಅಂತ ಫುಲ್ ಫಾರ್ಮ್ ರಿವಾರ್ಡ್. ಇದೇನು ಅಂದ್ರೆ ನಮ್ಮ ಒಂದು ಏನೋ ವಾಟರ್ ಶೆಡ್ ಅನ್ನಕ್ಕಿಂತ ಕನ್ನಡದಲ್ಲಿ ಹೇಳೋದಾದ್ರೆ ಭೂಮಿಯ ಅಂತರ್ಗತ ಒಂದು ನೀರನ್ನ ಹೆಚ್ಚಿಸ್ತಕ್ಕಂಥದ್ದು. ಅದ ನೀರ್ ಹಿಂಗಿ ಅಂತರ್ಗತ ಅಂದ್ರೆ ಅಂತರಾಳದ ನೀರನ್ನ ಹೆಚ್ಚಿಸಕ್ಕೋಸ್ಕರ ನಮ್ಮ ವಾಟರ್ ಶೆಡ್ ನ ಕ್ಲೀನ್ ಆಗಿ ಉಪಯೋಗಿಸ್ಕೊಳ್ಳೋಕೋಸ್ಕರ ತಂದಿರ್ತಕ್ಕಂಥದ್ದು. ಒಂದು 20ಕ್ಕಿಂತ ಹೆಚ್ಚು ತಾಲೂಕುಗಳಲ್ಲಿ ಇದನ್ನ ಏನ್ ಮಾಡ್ತಾರೆ, ನೀರಿನ ಅಂತರ್ಗತವನ್ನ ಹೆಚ್ಚಿಸ್ಕೋಬೇಕು, ಅಂತರಾಳನ ಹೆಚ್ಚಿಸ್ಬೇಕು ಅಂತ ಮಾಡ್ತಾರೆ. ಕರ್ನಾಟಕದಲ್ಲಿ ಇದನ್ನ ತರ್ತಾರೆ. ಕರ್ನಾಟಕದಲ್ಲಿ ಕೆಳಗಿನ ಯಾವ ಎಮ್ಮೆ ಓಟ ನಡೀತದೆ? ಕರ್ನಾಟಕದಲ್ಲಿ ಎಮ್ಮೆ ಓಟ ನಡೆಯೋದು ಯಾವುದು? ಕಂಬಳ. ಜಲ್ಲಿಕಟ್ಟಲ್ಲ, ಕಂಬಳ. ಓಕೆ, ನೆಕ್ಸ್ಟ್ ಬನ್ನಿ ಕರ್ನಾಟಕ ರಾಜ್ಯವು COVID-19 ಪ್ಯಾಂಡಮಿಕ್ ವಿರುದ್ಧ ಹೋರಾಡಲು ಯಾವ ಮೊಬೈಲ್ ಆಪ್ ಅನ್ನು ಆರಂಭಿಸಿ ನೋಡಿ 2020 ಆಪ್ತಮಿತ್ರ. ಸೊ ಇದಕ್ಕೆ ಸಂಬಂಧಪಟ್ಟ ನಾವು ಕರ್ನಾಟಕದ ಕರೆಂಟ್ ಅಫೇರ್ ಮಾಡಿದ್ವಿ. ಕರ್ನಾಟಕದ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಪ್ರಚಲಿತ ಘಟನೆಗಳು 2020 ಸ್ಕೀಮ್ಸು 21, 22 ಎಲ್ಲ ಮಾಡಿದೀವಿ ಸ್ನೇಹಿತರೆ. ಓಕೆ, ನೋಡಿ ದಯವಿಟ್ಟು ನಮ್ಮ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ನಿಮ್ಗೆ ಇವೆಲ್ಲ ಕವರ್ ಆಗ್ತಾ ಹೋಗ್ತವೆ. ಇವಾಗ ರೀಸೆಂಟ್ ಆಗಿ ಏನಾಗಿದೆ ಎಲ್ಲ ಕವರ್ ಮಾಡಿದೆ. ನೆಕ್ಸ್ಟ್ ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನವನ್ನು ಸ್ಥಾಪಿಸಲು ಯಾವ ಸ್ಥಳದಲ್ಲಿ ಆಯ್ಕೆ ಮಾಡಲಾಗಿದೆ? ಅಕ್ಕಿದು ಕೊಡಬಹುದು, ಜೋಳದು ಕೊಡಬಹುದು. ಓಕೆ, ಎರಡನ್ನೂ ಕೂಡ ಘೋಷಣೆ ಮಾಡಿದ್ರು 2 years ಬ್ಯಾಕ್. ಗಂಗಾವತಿಲಿ ನಮ್ಗೆ ಅಕ್ಕಿ ಇರೋದು, ಮೇಜ್ ಜೋಳ ಎಲ್ಲಿರೋದು ಹೇಳ್ತೀರಾ? ರಾಣೆಬೆನ್ನೂರ್, ಹಾವೇರಿ. APMC ಮಾರ್ಕೆಟ್ ಅಲ್ಲಿ ಮೇಜ್ ಟೆಕ್ನಾಲಜಿ ಪಾರ್ಕ್, ರೈಸ್ ಟೆಕ್ನಾಲಜಿ ಪಾರ್ಕ್, ನವಲಿ ಕರಟಗಿ ವಿಲೇಜ್ ಹತ್ರ ಔಟ್ಸ್ಕರ್ಟ್ಸ್ ಆಫ್ ಗಂಗಾವತಿ. ವೆರಿ ಇಂಪಾರ್ಟೆಂಟ್. ಇದನ್ನ ಈಗ ಮೊನ್ನೆ ಬೇರೆ ಬೇರೆ ಕೋಆಪರೇಟಿವ್ ಎಕ್ಸಾಮ್ ಗಳಲ್ಲೂ ಕೂಡ ಕೇಳಿದ್ದಾನೆ. ನೆಕ್ಸ್ಟ್ ಬನ್ನಿ ಭಾರತದ ನಗರಾಭಿವೃದ್ಧಿ ಸಚಿವಾಲಯದ ಮೂಲಕ ಹೊರಪಟ್ಟ ಸ್ವಚ್ಛ ಭಾರತ ಶ್ರೇಯಾಂಕದಲ್ಲಿ ಉನ್ನತ ಸ್ಥಾನ ಯಾವ ನಗರಕ್ಕೆ ದೊರಕಿದೆ? ಓಕೆ, ಯಾವ ನಗರಕ್ಕೆ ದೊರಕಿದೆ? ಇದು ಬೇಕಾಗಿಲ್ಲ 2020. 2022ರಲ್ಲಿ ನೋಡೋಣ. 2022ರಲ್ಲಿ ನೋಡಿ ಮೈಸೂರು ಸ್ಟಾರ್ಟಿಂಗ್ ಒಂದ್ 2-3 ವರ್ಷ ಅವಾಗೆಲ್ಲ ಇನ್ನು ಯಾರು ಸ್ವಚ್ಛತೆ ಕಡೆಗೆ ಕೊಡ್ತಿರ್ಲಿಲ್ಲ. ಮೈಸೂರು ಅವಾಗ್ಲಿಂದಾನೆ ತುಂಬಾ ಗತಕಾಲದಿಂದನೂ ಕ್ಲೀನೆಸ್ಟ್ ಸಿಟಿ. ಹಾಗಾಗಿ ಲಾಸ್ಟ್ ಫಸ್ಟ್ 1 or 2, 3 years ನಮ್ಗೆ ಮೈಸೂರು ಫಸ್ಟ್ ರ್ಯಾಂಕ್ ಬರ್ತಿತ್ತು. 2021-20ರಲ್ಲಿ ನಮ್ಗೆ 5ನೇ ಸ್ಥಾನದಲ್ಲಿ ತಗೊಂಡಿತ್ತು. ಇವಾಗ 2022ರಲ್ಲಿ ಎಷ್ಟು ಹೇಳ್ತೀರಾ? ಇದು ಬೇಕಾಗಿಲ್ಲ ಕ್ವಶನ್ ನಮ್ಗೆ. 2022ರಲ್ಲಿ ಯಾವ್ದು ಫಸ್ಟ್ ಹೇಳಿ? ಇಂಡೋರ್ ಲಾಸ್ಟ್ 5 years ಇಂದನೂ ಮೊದಲ ಸ್ಥಾನ ತಗೊಂಡ್ ಬರ್ತಾ ಇದೆ. ಇದು 7ನೇ ಆವೃತ್ತಿ. ಸೂರತ್, ಗುಜರಾತ್, ವಿಜಯವಾಡ ನೋಡಿ, ಮೈಸೂರು ನಿಮ್ಗೆ 12ನೇ ಸ್ಥಾನಕ್ಕೆ ಬಂದ್ಬಿಟ್ಟಿದೆ. ಓಕೆ, ನೆಕ್ಸ್ಟ್ ಬನ್ನಿ ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿತ್ತು? UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಓಕೆ, UAE. ನೆಕ್ಸ್ಟ್ ಬನ್ನಿ ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲ ಯಾರು ಸರ್? ಜಯಚಾಮರಾಜನ್. ಸಿಂಪಲ್ ಕ್ವಶನ್ ಇದು. ಎಲ್ಲರೂ ನೀವೇ ಹೇಳ್ತೀರಾ. ಏನಂತ ಹೇಳ್ತೀರಾ? ಚಿಕ್ಕಮಗಳೂರು ಅಂತ ಹಾಕ್ತೀರಾ. ಎಸ್, ಯಾ. ಬಟ್ ಇಲ್ಲಿ ಪ್ರಮುಖವಾಗಿ ಕುದುರೆಮುಖನ ಒಂದು ರಿಸರ್ವ್ ಫಾರೆಸ್ಟ್ ಮಾಡಿದ್ದಾರೆ, ಸಂರಕ್ಷಿತ ಪ್ರದೇಶ. ಯಾವ ಸಂರಕ್ಷಿತ ಪ್ರದೇಶ ಮಾಡಿದ್ದಾರೆ ಹೇಳಿ ನೋಡೋಣ. ರೀಸೆಂಟ್ ಆಗಿ ಓಕೆ, ಒಂದ್ 6 months ಬ್ಯಾಕ್ ನ್ಯೂಸ್ ಅಲ್ಲಿ ಇತ್ತಿದ್ದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಹುಲಿ ಸಂರಕ್ಷಿತ ಪ್ರದೇಶವಾಗಿ ಘೋಷಣೆ ಮಾಡಿದ್ದಾರೆ. ಓಕೆ, ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ. ಸೊ ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಸ್ನೇಹಿತರೆ ಹೇಳಿ ನೋಡೋಣ. ಅಟ್ ಪ್ರೆಸೆಂಟ್ ಎಷ್ಟಿದೆ?
ಕುದುರೆಮುಖ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಏನ್ ಮಾಡಿದ್ರು, ಸೊ ಇದು 6ನೇ ಒಂದು ಕರ್ನಾಟಕದ 6 ಟೈಗರ್ ರಿಸರ್ವ್ಸ್ ಇನ ಕರ್ನಾಟಕ ಆಗತ್ತೆ. ಭಾರತದ 41ನೇ ಹುಲಿ ಸಂರಕ್ಷಣಾ ಪ್ರದೇಶ ಆಗುತ್ತೆ. ಇನ್ನ ಮಿಕ್ಕಿದ್ದು ನೋಡಿ, ಇದು ಕುದುರೆಮುಖ ಆಕ್ಚುಲಿ ನೋಡೋದಾದ್ರೆ ನಾವು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಜಿಲ್ಲೆಯ ಟ್ರೈ ಜಂಕ್ಷನ್ ಅಲ್ಲಿ ನಮಗೆ ಇದು ಸಿಗುತ್ತೆ. ಇದು ಬಿಟ್ಟು ನಮ್ಗೆ ಇನ್ ನೋಡಿದ್ರೆ ಬಂಡೀಪುರ ಮತ್ತೆ ಬಿಳಿಗಿರಿ ರಂಗಸ್ವಾಮಿ, BRT ಹಿಲ್ಸ್. BRT ಕೂಡ ರೀಸೆಂಟ್ ಆಗಿ ಇದು ಮಾಡ್ತಾರೆ, 5ನೇ ಒಂದು ಕರ್ನಾಟಕದ ಹುಲಿ ಸಂರಕ್ಷಿತ ಪ್ರದೇಶವಾಗಿ. ಇದೆರಡು ನಮ್ಗೆ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಬರುತ್ತೆ. ನಾಗರಹೊಳೆ ಮೈಸೂರು ಕೊಡಗು ಡಿಸ್ಟ್ರಿಕ್ಟ್ ನ ಒಂದು ಭಾಗದಲ್ಲಿ ಬರುತ್ತೆ. ಭದ್ರಾ ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಬರುತ್ತೆ. ದಾಂಡೇಲಿ ಇನ್ನು ಉತ್ತರ ಕನ್ನಡದಲ್ಲಿ ಬರುತ್ತೆ. ಓಕೆ, ಸೊ ಈ ಪ್ರಮುಖವಾಗಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶ ಇದೆ ಗೊತ್ತಾಗಬೇಕು. ಈಗ ಇನ್ನೂ ಒಂದು ಮಾಡ್ಬೇಕು ಅಂತಿದ್ದಾರೆ, MM ಹಿಲ್ಸ್, ಮಲೆ ಮಹದೇಶ್ವರ ಬೆಟ್ಟ ಹುಲಿ ಸಂರಕ್ಷಿತ ಪ್ರದೇಶ ಘೋಷಣೆ ಮಾಡಬೇಕು ಅಂತಿದ್ದಾರೆ. ಇನ್ನೂ ಆಗಿಲ್ಲ, ಇಟ್ ವಿಲ್ ಬಿ ಶಾರ್ಟ್ಲಿ ಆಗುತ್ತೆ. ಸೊ ಅಟ್ ಪ್ರೆಸೆಂಟ್ ಈಗ 6 ಇವೆ. ನೆಕ್ಸ್ಟ್ ಬನ್ನಿ, ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆ ಇದೆ? ಅಗೇನ್ ಅಂಶಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಉಡುಪಿ, ಉತ್ತರ ಕನ್ನಡ, ಬಾಗಲಕೋಟೆ, ಶಿವಮೊಗ್ಗ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಅಂಶಿ ಉತ್ತರ ಕನ್ನಡ ಜಿಲ್ಲೆ. ಅಂಶಿ ಅಂತ ಕರೆಯಲ್ಲ, ಇವಾಗ ಕಾಳಿ ಅಂತ ಕರಿತೀವಿ. ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕೂಡ ಕರಿತೀವಿ. ಇಲ್ಲಿ ಕಾಳಿ ಟೈಗರ್ ರಿಸರ್ವ್ಸ್ ಏನಕ್ಕೆ ಅಂತ ಕರಿತೀವಿ ಅಂತಂದ್ರೆ, ನಮ್ಮ ದಾಂಡೇಲಿ ಬರುತ್ತಲ್ಲ, ನಮ್ಮ ದಾಂಡೇಲಿ ಹತ್ರ ಬರುತ್ತೆ ಇದು. ಓಕೆ, ದಾಂಡೇಲಿ ಅಂತ ಹೇಳಿದ್ರು ಅದರ ಭಾಗವಾಗೇ ಬರುತ್ತೆ. ಇಲ್ಲಿ ಏನಕ್ಕೆ ಇದನ್ನ ಕರಿತೀವಿ ಅಂತಂದ್ರೆ, ಕಾಳಿ ರಿವರ್ ಇದರ ಮಧ್ಯೆ ಹರಿಯುತ್ತೆ, ಹಾಗಾಗಿ ಇದಕ್ಕೆ ಅಂಚಿಯಿಂದ ಕಾಳಿ ರಿಸರ್ವ್ಸ್ ಅಂತ ಮಾಡ್ತೀವಿ, ನ್ಯಾಷನಲ್ ಪಾರ್ಕ್. ಓಕೆ, ನಾವಿಲ್ಲಿ ನೋಡೋದು ಟೈಗರ್ ರಿಸರ್ವ್ಸ್ ಯಾವ್ದಾವ್ದಿದೆ ಅಂತ, ದಾಂಡೇಲಿನ ಉತ್ತರ ಕನ್ನಡ ಅಂತ. ಸೊ ದಾಂಡೇಲಿಯ ಭಾಗ ಇದು. ಓಕೆ, ದಟ್ಟಾರಣ್ಯದ ಭಾಗವಾಗಿ ಇದು ಕೂಡ ಒಂದು ಹುಲಿ ಸಂರಕ್ಷಿತ ಪ್ರದೇಶ. ಜಗಳ ಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ? ಜಗಳ ಮುಕ್ತ ಅಂದ್ರೆ ಇಟ್ ಈಸ್ ಆನ್ಲೈನ್ ಫೆಸಿಲಿಟಿ, ಎಲ್ಲಾ ರೀತಿಯಾದ, ಇವನ್ ಯು ಕ್ಯಾನ್ ಬೈ ಯುವರ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆನ್ಲೈನ್ ಓನ್ಲಿ. ಸೇವಾ ಸಿಂಧು ಕರ್ನಾಟಕದ್ದು. ಇಲ್ಲಿ ನಿಮಗೆ ಎಷ್ಟು 800ಕ್ಕಿಂತ ಹೆಚ್ಚು ಸರ್ವಿಸ್ ಆನ್ಲೈನ್ ಸಿಗುತ್ತೆ. ಓಕೆ, ಆನ್ಲೈನ್ ಅಲ್ಲಿ ನೀವು ಪೋರ್ಟಲ್ ಹೋಗ್ಬಿಟ್ಟು ಗೌರ್ಮೆಂಟ್ ಸರ್ವಿಸ್ ಗಳಿದೆ, ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ನೀವು ಯೂತ್ ರಿಲೇಟೆಡ್ ಆಗಿರ್ಬೋದು, ಸೀನಿಯರ್ ಸಿಟಿಸನ್ ಆಗಿರ್ಬೋದು, ಸೊ ಇದೆಲ್ಲ ಕೂಡ ತಗೋಬಹುದು ನೀವು. ಓಕೆ, ಸೇವಾ ಸಿಂಧು .in.com ಏನೋ ಇದೆ, ಅದ್ರ ವೆಬ್ಸೈಟ್ ಹೆಸರು ಕರ್ನಾಟಕದ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಇತ್ತೀಚಿನ ಸಮಾಚಾರದಲ್ಲಿದ್ದ ನುಬ್ರಾ ವ್ಯಾಲಿ ಯಾವ ರಾಜ್ಯ ಮತ್ತು ಯೂನಿಯನ್ ಪ್ರದೇಶದಲ್ಲಿದೆ? ವೆರಿ ಇಂಪಾರ್ಟೆಂಟ್. ನುಬ್ರಾ ವ್ಯಾಲಿ ಅಂದ್ರೆ ಕಣಿವೆ. ನುಬ್ರಾ ಕಣಿವೆಯಲ್ಲಿ ಬರುತ್ತೆ, ನಮ್ಗೆ ನಾರ್ತ್ ಹತ್ರ ಬರುತ್ತೆ. ಎಲ್ಲಿ? ಲಡಾಖ್ ಅಲ್ಲಿ ಬರುತ್ತೆ. ಏನಕ್ಕೆ 2020 ಪತ್ರಿಕೆ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಆ ಟೈಮಲ್ಲಿ? ಏನಿತ್ತು? ಚೀನಾದವರು ಆಕ್ರಮಣ ಮಾಡಕ್ಕೆ, ಭೂಪ್ರದೇಶ ವಶಪಡಿಸ್ಕೊಳ್ಳಕ್ಕೆ ಸ್ವಲ್ಪ ಆಗಿ ಮುಂದೆ ನುಗ್ತಾ ಇದ್ರು. ಸೊ ನುಬ್ರಾ ವ್ಯಾಲಿ ಸ್ನೇಹಿತರೆ, ನಿಮ್ಗೆ ಇಟ್ ವಿಲ್ ಬಿ ವ್ಯಾಲಿ ಅಂದ್ರೆ ಕಣಿವೆ. ಯಾವ್ದೊಂದು ಸಪರೇಟ್ ಮಾಡುತ್ತೆ ಅಂದ್ರೆ, ನಮ್ಮ ಲಡಾಖಿನ ಕಾರಾಕೋರಂ ಶ್ರೇಣಿನು ಮತ್ತೆ ಸಿಯಾಚಿನ್ ಗ್ಲೇಷಿಯರ್ ನ ನಡುವೆ ಇರ್ತಕ್ಕಂಥದ್ದು. ಇದು 1000 ಫೀಟ್ ಅಡಿಗಿಂತ ಸಿ ಲೆವೆಲ್ ಗಿಂತ ಮೇಲೆ ಇರ್ತಕ್ಕಂಥ ಒಂದು ಆಲ್ಟಿಟ್ಯೂಡ್ ಅಲ್ಲಿ ಇರ್ತಕ್ಕಂಥ ಒಂದು ಕಣಿವೆ ನುಬ್ರಾ ವ್ಯಾಲಿ. ವೆರಿ ಇಂಪಾರ್ಟೆಂಟ್ ಸರ್. ನೆಕ್ಸ್ಟ್ ಬನ್ನಿ, ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷರಾಗಿ ನೇಮಿಸಲಾಯಿತು? ಯಾರು? ಪರೇಶ್ ರಾವಲ್. 2020ರಲ್ಲಿ ನೇಮಿಸ್ತಾರೆ. 22 ಇನ್ನು ಕಂಟಿನ್ಯೂ. ಈಸ್ ದ ಚೇರ್ಮನ್, ಡೈರೆಕ್ಟರ್ ರಮೇಶ್ ಚಂದ್ರ ಗೌರು. ಎಲ್ಲಿರೋದಿದು? ನ್ಯೂ ದೆಹಲಿಯಲ್ಲಿ ಇರತಕ್ಕಂಥದ್ದು. 1959ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಯಾವ್ದನ್ನ? ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾನ. ಓಕೆ, ನೆಕ್ಸ್ಟ್ ಬನ್ನಿ, ಭಾರತದ ಮೊದಲ ಸಂಯೋಜಿತ ವಾಯು ಆಂಬ್ಯುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ಇದು ಕರ್ನಾಟಕದಲ್ಲಿ ಸ್ನೇಹಿತರೆ, ಬೆಂಗಳೂರಲ್ಲಿ. ನಮ್ಮ PS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಇದನ್ನ ಲಾಂಚ್ ಮಾಡ್ತೀವಿ. ಓಕೆ, ನೋಡಿ ಈ ತರದ್ದು ಆಂಬ್ಯುಲೆನ್ಸ್, ಇದನ್ನ ಹೆಲಿಕಾಪ್ಟರ್ ತಗೊಂಡು ಹೋಗ್ತಕ್ಕಂಥದ್ದು ನಾವು ಲಾಂಚ್ ಮಾಡ್ತೀವಿ ಬೆಂಗಳೂರಲ್ಲಿ. ಅಂಡ್ ಇಟ್ ಇಸ್ ಭಾರತದ ಮೊದಲ ಒಂದು ಆಂಬ್ಯುಲೆನ್ಸ್ ಸರ್ವಿಸ್, ಸಂಯೋಜಿತ ವಾಯು ಒಂದು ಇಂಟಿಗ್ರೇಟೆಡ್ ಏರ್ ಆಂಬ್ಯುಲೆನ್ಸ್ ಸರ್ವಿಸ್. ಯಾವ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಿದೆ? ಯಾವುದು ರಾಜ್ಯ ಅದು? ಫಸ್ಟ್ ಇಂಟರ್ನ್ಯಾಷನಲ್ ವುಮೆನ್ ಟ್ರೇಡ್ ಸೆಂಟರ್ ಅನ್ನ ಮಾಡ್ತಿರ್ತಕ್ಕಂಥದ್ದು. ದಟ್ ಈಸ್ ಕರ್ನಾಟಕ ಅಲ್ಲ, ತಮಿಳುನಾಡಲ್ಲ, ಕೇರಳ. ಕೇರಳದಲ್ಲಿ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನ ಅಡಿಯಲ್ಲಿ ಓಕೆ ಇಂಟರ್ನ್ಯಾಷನಲ್ ವುಮೆನ್ ಟ್ರೇಡ್ ಸೆಂಟರ್ ಅಂಗಮಲೈ ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ.
ಅಂದ್ರೆ ಇಂಟರ್ನ್ಯಾಷನಲ್ ವುಮೆನ್ಸ್ ಟ್ರೇಡ್ ಸೆಂಟರ್ ಅಂದ್ರೆ ಇಟ್ ವಿಲ್ ವುಮೆನ್ ಎಂಟರ್ಪ್ರಿನರ್ಶಿಪ್ಗೆ ಇದು ಏನ್ ಮಾಡುತ್ತೆ, ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು. ವುಮೆನ್ ಎಂಟರ್ಪ್ರಿನರ್ಶಿಪ್ ಅಂದ್ರೆ ಸಾರಿ ಮಹಿಳೆಯರ ಒಂದು ಉದ್ಯಮಕ್ಕೆ, ಅವರೇ ಒಂದು ಸಪರೇಟ್ ಉದ್ಯಮಕ್ಕೆ ಮೆನ್ಗೆ ಪ್ಯಾರಿಟಿ ಆಗಿ ಜೆಂಡರ್ ಪ್ಯಾರಿಟಿ ತಗೊಂಡೋಗೋಸ್ಕರ, ಜೆಂಡರ್ ಈಕ್ವಾಲಿಟಿಗೋಸ್ಕರ ತಗೊಂಡೋಗೋಸ್ಕರ ಸ್ಟಾರ್ಟ್ಅಪ್ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಅವ್ರಿಗೆ ಏನೇನ್ ಬೇಕು ಎಲ್ಲ ಮಾಡ್ಕೊಡ್ತಾರೆ. ಇಲ್ಲಿ ಕೇರಳದಲ್ಲಿ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರ. ಓಕೆ, ನೆಕ್ಸ್ಟ್ ಬನ್ನಿ. ಸಾರಿ, ಶ್ರೀಲಂಕಾದ ರಾಜಧಾನಿ ಯಾವುದು? ನೋಡಿ, ಇವಾಗ ಶ್ರೀಲಂಕಾದಲ್ಲಿ ಎಲ್ಲ ಇದಾಗಿದೆ. ಇದು ಈ ತರ ಕ್ವಶನ್ಸ್ ತುಂಬಾ ಈಸಿ, ಕೇಳಕ್ ಹೋಗಲ್ಲ, ನಿಮ್ಗೆ ಗೊತ್ತಿದೆ ಕೊಲಂಬೋ ಅಂತ. ಬಟ್ ಇಲ್ಲಿ ಪ್ರಮುಖವಾಗಿ ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ. ಶ್ರೀಲಂಕಾ ದಿವಾಳಿ ಆಗಿದೆ, ಗೊತ್ತಿದೆ ನಿಮ್ಗೆ? ಯಾಕೆ ದಿವಾಳಿ ಆಯ್ತು? ಶ್ರೀಲಂಕಾ ಏನ್ ಮಾಡ್ತು? ಸಾಲಗಳು ತಗೊಂತು ಅಲ್ವಾ? ಶ್ರೀಲಂಕಾ ಏನ್ ಮಾಡ್ತು? ಯಾರಿಂದ ಸಾಲಗಳು ತಗೊಂತು? ಚೀನಾದಿಂದ ಸಾಲಗಳನ್ನ ತಗೊಂತು. ಚೀನಾ ಯಾಕೆ ಹಿಂಗ್ ಸಾಲಗಳು ಕೊಡ್ತಾನೆ ಇರ್ತದೆ? ಅವ್ರ ಕೈಲಿ ತೀರ್ಸಕ್ ಆಗದೆ ಇರ್ಲಿ ಅಂತ ಹೇಳಿ. ಆಮೇಲೆ ಅದನ್ನ ಏನ್ ಮಾಡ್ಬೋದು, ತನ್ನ ಮುಡಿಯಲ್ಲಿ ಅಡಿಯಲ್ಲಿ ಇಟ್ಕೊಳಕೋಸ್ಕರ ಮಾಡ್ತಕ್ಕಂಥದ್ದು. ಸೊ ಈಗ ನಾನು ನಿಮಗೆ ಕೇಳಕ್ ಕ್ವಶನ್ ಏನು ಅಂದ್ರೆ, ಇದು ಈ ತಿಂಗಳ ಕರೆಂಟ್ ಅಫೇರ್ ಇದೆ. ವಿಚ್ ಇಸ್ ದ ಲಾರ್ಜೆಸ್ಟ್ ಲೆಂಡರ್ ಟು ಶ್ರೀಲಂಕಾ? ಲಾರ್ಜೆಸ್ಟ್ ಲೆಂಡರ್ ಅಂದ್ರೆ ಅತ್ಯಂತ ಹೆಚ್ಚು ದುಡ್ಡನ್ನು ಕೊಟ್ಟಿರೋದು, ಸಾಲ ಕೊಟ್ಟಿರ್ತಕ್ಕಂಥ ಶ್ರೀಲಂಕಾಗೆ ಕೊಟ್ಟಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳ್ತಾ ಇದ್ದೀನಿ. ಆನ್ಸರ್ ಮಾಡಿ. ದಿಸ್ ಈಸ್ ಕರೆಂಟ್ ಅಫೇರ್ CA 2022 ಸೆಪ್ಟೆಂಬರ್. 2-3 ದಿನ ನೀವು ಹಿಂದದ್ದು ಕ್ವಶನ್ ಕರೆಂಟ್ ಅಫೇರ್ ಓದಿದ್ರೆ ಗೊತ್ತಿರುತ್ತೆ. ಭಾರತ ಅತ್ಯಂತ ದೊಡ್ಡ ಒಂದು ಲೆಂಡರ್ ಟು ಶ್ರೀಲಂಕಾ. ಚೀನಾ ಇತ್ತು ಲಾಸ್ಟ್ 5 years. ಈಗ ದಿವಾಳಿ ಆಗದ ಒಂದು ಲಾಸ್ಟ್ 3-4 ತಿಂಗಳಿಂದ ಭಾರತ $938-37 ಹೆಚ್ಚು ಕಮ್ಮಿ ಅಷ್ಟು $1 million ಅಷ್ಟು ಸಹಾಯ ಮಾಡಿದೆ. ಸೊ ಅದು ದುಡ್ಡು ಕೊಟ್ಟಿದೆ. ಶ್ರೀಲಂಕಾ $927 ಸೊ ಅದನ್ನ ನಾವು ಮೀರ್ಸಿದೀವಿ. 27 ಏನೋ ಸಮಥಿಂಗ್ ಏನೋ ಇದೆ, ನಾವು 47 ಏನೋ ಬಂದಿದೀವಿ, 38-47. ಸೊ ಅದಕ್ಕೆ ನಾವು ಮೀರ್ಸಿ ನಾವು ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಲೆಂಡರ್ ಟು ಶ್ರೀಲಂಕಾ ಆಗಿದೀವಿ ಸ್ನೇಹಿತರೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಇಂಥ ಕ್ವಶನ್ ಕೇಳ್ತಾನೆ. ಓಕೆ, Tianwen-1 ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗ? 2020 ಕರೆಂಟ್ ಅಫೇರ್. ಯಾಕಂದ್ರೆ ಇದೊಂದು ನಿಮ್ಗೆ ಮಾರ್ಸ್ಗೆ ಒಂದು ಮಾರ್ಸ್ ಮಿಷನ್ ಅಂತ ಕರಿತೀವಿ. ಮಾರ್ಸ್ ಮಿಷನ್ ಕೈಗೊಂಡಿದ್ರು ಯಾರು? ಚೀನಾದವರು ವಿತ್ ಮೆನ್. ಓಕೆ, ಅಂದ್ರೆ ಸ್ಪೇಸ್ ಕಾರ್ಟ್ ಅಲ್ಲಿ 6 ಸ್ಪೇಸ್ 6 ಸ್ಪೇಸ್ ಕ್ರಾಫ್ಟ್ ಅಂಡ್ ಆರ್ಬಿಟರ್, 2 ಡೆಪ್ಲಾಯಬಲ್ ಕ್ಯಾಮರಾ, ಲ್ಯಾಂಡರ್, ರಿಮೋಟ್ ಕ್ಯಾಮರಾ ಇವೆಲ್ಲನೂ ಕಳಿಸಿರ್ತಾರೆ. ರೋವರ್ ನಾವೇ ಕಳಿಸಿ ನಮ್ದು ಫೇಲ್ಯೂರ್ ಆಯ್ತು ಚಂದ್ರಕ್ಕೆ, ಆತರ ಇವರು ಮಾರ್ಸ್ಗೆ ಕಳಿಸಿರ್ತಾರೆ. ಇದು ತುಂಬಾ ಹಿಂದೆನೆ ಆಗಿತ್ತು. ಆದ್ರೆ 2020 ಅದರ ಕೊನೆಯ ಒಂದು ಲಾಸ್ಟ್ ಒಂದು ವರ್ಕಿಂಗ್ ಇದಾಗಿತ್ತು, ಹಾಗಾಗಿ ನ್ಯೂಸ್ ಇತ್ತು, ಅದಕ್ಕೆ ಕೇಳಿದ್ದಾನೆ. ಓಕೆ, ಚೀನಾ. ನೆಕ್ಸ್ಟ್ ಬನ್ನಿ. ಹಾರ್ನ್ ಬಿಲ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ? ಯಾವ ರಾಜ್ಯ ಸರ್? ಮಿಜೋರಾಂ, ನಾಗಾಲ್ಯಾಂಡ್, ಅಸ್ಸಾಂ, ಸಿಕ್ಕಿಂ. ಹಾರ್ನ್ ಬಿಲ್ ಫೆಸ್ಟಿವಲ್ ಹಬ್ಬ ಇಲ್ಲಿ ನಾಗಾಲ್ಯಾಂಡ್ ಅಲ್ಲಿ ಆಚರಿಸಲಾಗುತ್ತದೆ. ಏನು ಹಾರ್ನ್ ಬಿಲ್ ಫೆಸ್ಟಿವಲ್ ಅಂದ್ರೆ ಹೇಳಿ ನೋಡೋಣ. ಎಸ್, ನೆಕ್ಸ್ಟ್ ಕ್ವಶನ್ ಬನ್ನಿ. ಸಾಗರ ಮಾಹಿತಿ ಸೇವೆಗಳಿಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಯಾವ ನಗರದಲ್ಲಿದೆ? ಅಂದ್ರೆ ನಮ್ಮ ಸಾಗರದಲ್ಲಿ ಏನೇನಾಗುತ್ತೆ, ಸುನಾಮಿ ಬರುತ್ತಾ, ಮತ್ತೊಂದು ಬರುತ್ತಾ, ಇದು ಏನೋ ಸೈಕ್ಲೋನ್ ಬರುತ್ತಾ, ಏನಾದ್ರೂ ಇದೆಯಾ, ಈ ತರ ಎಲ್ಲ ಒಂದು ಹವಾಮಾನ ವೈಪರೀತ್ಯಗಳನ್ನ ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದಾಗ್ಲಿ ಇವೆಲ್ಲ ಮಾಡ್ತಕ್ಕಂಥ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಶನ್ ಸರ್ವಿಸ್ ಯಾವ ಸಿಟಿಯಲ್ಲಿ ಈ ಒಂದು ಸೆಂಟರ್ ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ, ಎಲ್ಲಿ ತೆರೆದಿದ್ದೀವಿ? ಬೆಂಗಳೂರು, ಹೈದರಾಬಾದ್, ಪುಣೆ, ಸೂರತ್. ಎಲ್ಲಿ? ಹೈದರಾಬಾದ್ ಇಸ್ ದ ರೈಟ್ ಆನ್ಸರ್. ಎಸ್, ಹಾರ್ನ್ ಬಿಲ್ ಫೆಸ್ಟಿವಲ್ ಎಲ್ಲಿ? ನಾಗಾಲ್ಯಾಂಡ್. Okay, it is encourage inter-tribal interaction to preserve, protect and revive the uniqueness and richness of Naga heritage. ನಾಗ ಸಂಸ್ಕೃತಿಯನ್ನ ಬಿಂಬಿಸ್ತಕ್ಕಂಥದ್ದು, ಬೆಂಬಲಿಸ್ತಕ್ಕಂಥದ್ದು, ಅದನ್ನ ಪ್ರಿಸರ್ವ್ ಮಾಡ್ತಕ್ಕಂಥದ್ದು, ಹಾಗೆ ಮುಂದೆ ತಗೊಂಡು ರಿವೈವ್ ಮಾಡ್ತಕ್ಕಂಥದ್ದು. ಸೊ ಇದೊಂದು ಇಂಟರ್ ಟ್ರೈಬಲ್ ಇಂಟ್ರಾಕ್ಷನ್, ಅಲ್ಲಿ ಅಕ್ಕಪಕ್ಕ ಟ್ರೈಬ್ಗಳ ಜೊತೆ ಮಾಡ್ತಕ್ಕಂಥ ಒಂದು ಹೆರಿಟೇಜ್ ಇದು ಫೆಸ್ಟಿವಲ್. ಇಟ್ ಈಸ್ ಆರ್ಗನೈಸ್ಡ್ ಬೈ ಸ್ಟೇಟ್ ಟೂರಿಸಂ ಅಂಡ್ ಆರ್ಟ್ ಕಲ್ಚರ್ ಡಿಪಾರ್ಟ್ಮೆಂಟ್ ಅಂಡ್ ಆಲ್ಸೋ ಸಪೋರ್ಟೆಡ್ ಬೈ ಯೂನಿಯನ್ ಗವರ್ಮೆಂಟ್. ಇನ್ನು ನಮ್ಮ NICOIS ಇರತಕ್ಕಂಥದ್ದು ಒಂದು ಅಟಾನಮಸ್ ಏಜೆನ್ಸಿ. ಇದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅದ್ರಲ್ಲಿ ಬರುತ್ತೆ. ಓಕೆ, ಇದು ಪ್ರಗತಿ ನಗರ ಹೈದರಾಬಾದ್ ಅಲ್ಲಿ ಇದೆ ಸ್ನೇಹಿತರೆ. ಓಕೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೋತೀನಿ. ಸೊ ರೈಟ್ ಆನ್ಸರ್ ಹೈದರಾಬಾದ್. ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ. ಕೊಂಕಣ ಕರಾವಳಿ ಡ್ಯಾಶ್ ಗಳ ನಡುವೆ ವಿಸ್ತರಿಸಲಾಗಿದೆ. ಕೊಂಕಣ ಕರಾವಳಿ ಎಲ್ಲಿದೆ ಸರ್?
ಕೊಂಕಣ್ ಕೋಸ್ಟ್ ಅಂದ್ರೆ ಏನು ಅಂತ ಕರಿತೀವಿ ನಾವು? ಮಹಾರಾಷ್ಟ್ರ, ಗೋವಾ, ಕರ್ನಾಟಕದ ಸ್ವಲ್ಪ ಭಾಗ ಅಂತೆಲ್ಲ ಕರಿತೀವಿ ಅಲ್ವಾ? ಅಂದ್ರೆ ಚೆನ್ನೈ ಬರಕ್ ಸಾಧ್ಯ ಇಲ್ಲ, ಕೋಲ್ಕತ್ತಾ ಬರಕ್ ಸಾಧ್ಯ ಇಲ್ಲ, ಕನ್ಯಾಕುಮಾರಿ ಬರಕ್ ಸಾಧ್ಯ ಇಲ್ಲ. ಸೊ ಗೋವಾ ಅಂಡ್ ಕೊಚ್ಚಿ ಅಂತಿದೆ. ಸೊ ಇರೋದ್ರಲ್ಲಿ ಯಾವ್ದು ಕರೆಕ್ಟ್ ಅಂದ್ರೆ ಇದೆ ಕರೆಕ್ಟ್. ಆಕ್ಚುಲಿ ಕೊಂಕಣ್ ಕೋಸ್ಟ್ ಅಂದ್ರೆ ನಾವು ಬೇರೆನೆ ಹೇಳ್ತೀವಿ. ಯಾವ್ದನ್ನ? ಮಹಾರಾಷ್ಟ್ರ ತೀರನ ಕೊಂಕಣ ಅಂತೀವಿ, ಕರ್ನಾಟಕ ತೀರನ ಕೆನರಾ ತೀರ ಅಂತ ಕರಿತೀವಿ. ಕನ್ನಡ ತೀರ ಅಥವಾ ಕೆನರಾ ತೀರ, ಕನ್ನಡ ತೀರ, ಕನ್ನಡ ತೀರ, ಕೆನರಾ ತೀರ ಅಂತೆಲ್ಲ ಕರಿತೀವಿ. ಮಲಬಾರ್ ತೀರ ಕೇರಳ ಅಂತ ಕರಿತೀವಿ. ಕೋರಮಂಡಲ್ ತೀರ ತಮಿಳುನಾಡು, ಉತ್ಕಲ ತೀರ ಇಲ್ಲಿಂದ ಒರಿಸ್ಸಾ, ಓಕೆ, ಆಂಧ್ರ ಪ್ರದೇಶದ ಈ ಕಡೆ ನಾರ್ತ್ ಸೈಡ್ ಇಂದ ಒರಿಸ್ಸಾ ತನಕ ಉತ್ಕಲ ತೀರ ಅಂತ ಕರಿತೀವಿ. ಇನ್ನು ಗುಜರಾತ್ ನಲ್ಲಿ ಇರ್ತಕ್ಕಂಥದ್ದು ಕಚ್ ತೀರ, ಕಾತೆವಾಡ ತೀರ ಅಂತೆಲ್ಲ ಕರಿತೀವಿ. ಬೇರೆ ಬೇರೆ ಹೆಸರು ಕರಿತೀವಿ. ಕರೆಕ್ಟ್ ಆನ್ಸರ್ ಆಕ್ಚುಲಿ ಮಹಾರಾಷ್ಟ್ರ ಅಂತ ಕೊಡ್ಬೇಕಾಗಿತ್ತು ಅವನು. ಗೋವಾ, ಓಕೆ, ಗೋವಾ ಮಹಾರಾಷ್ಟ್ರ ಬಾರ್ಡರ್ ಇದೆ. ಮತ್ತೆ ನಮ್ಮ ಕರ್ನಾಟಕದ ಸ್ವಲ್ಪ ಭಾಗ ಕೂಡ ಕೊಂಕಣ ತೀರಕ್ಕೆ ಸೇರುತ್ತೆ. ಸೊ ಗೋವಾ ಮತ್ತು ಕೊಚ್ಚಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಕೊಟ್ಟಿರೋ ಆಪ್ಷನ್ ಪ್ರಕಾರ. ನೆಕ್ಸ್ಟ್ ಬನ್ನಿ, ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ? ಎಲ್ಲಿದೆ ಸರ್? ಯಾವ್ದು? ಗುಜರಾತ್ ಅಲ್ವಾ? ಎಸ್. ನೆಕ್ಸ್ಟ್ ಯಾವ್ದು? ತಮಿಳುನಾಡು, ಕರ್ನಾಟಕ, ಆಂಧ್ರ ಇದೆ. ಯಾವ್ದು ನೆಕ್ಸ್ಟ್? ಫಟಾಫಟ್ ಅಂತೇಳಿ. ಇವೆಲ್ಲ ನಾವು ನೋಡಿ, ಇವೆಲ್ಲ ಕೇಳಿದ್ದಾನೆ ಮೊನ್ನೆ ಮೊನ್ನೆ ಕೂಡ ಕೋಪರೇಟಿವ್ ಎಕ್ಸಾಮ್ ಗಳೆಲ್ಲ ಬಂದಿವೆ ಕ್ವಶನ್ ಸ್ನೇಹಿತರೆ. ಒಂದಲ್ಲ ಒಂದು ಎಕ್ಸಾಮ್ ಗಳಲ್ಲಿ ಕೇಳ್ತಾ ಇರ್ತಾನೆ ನೋಡಿ. ಪಿ ಸಿ ಬಂದಿದೆ, ಕೋಪರೇಟಿವ್ ಬಂದಿದೆ, ಎಫ್ ಡಿ ಎಲ್ಲಿ ಕೂಡ ಕೇಳಿದ್ದಾನೆ, ಎಸ್ ಡಿ ಎ ಇವೆಲ್ಲ ಬಂದಿದೆ ಸ್ನೇಹಿತರೆ. ಗುಜರಾತ್, ಸೆಕೆಂಡ್ ಆಂಧ್ರ, ಆಮೇಲೆ ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಕರ್ನಾಟಕ, ಗೋವಾ. ಓಕೆ, ಇದು ಗೊತ್ತಿರಬೇಕು. ಎಷ್ಟು ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ಅಂಡ್ ಯಾವ ರಾಜ್ಯಗಳು ಅಂತ ಕೂಡ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಸೊ ಒಂದೊಂದ್ಸಲ ಏನ್ ಮಾಡ್ತಾನೆ ಈ ಕ್ವಶನ್, ಇದೇ ಕ್ವಶನ್ ನಿಮ್ಗೆ ಯಾವ್ದಾದ್ಮೇಲೆ ಯಾವ್ದು ಅಂತ ನೋಡಿ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಫಸ್ಟ್ ಪ್ರಕಾರ ಇದು, ಸೆಕೆಂಡ್ ಇದು, ಥರ್ಡ್ ಇದು, ಫೋರ್ತ್ ಇದು, ಇಲ್ಲಿ ಕೊಟ್ಟಿರೋ ಪ್ರಕಾರ ಈ ತರ ಆವರಣ ಕ್ರಮದಲ್ಲಿ ಏನು ಜೋಡಿಸಿ ಅಥವಾ ಯಾವ್ದ್ರಲ್ಲಿ ಜಾಸ್ತಿ ಈ ತರ ಜೋಡಿಸಿ ಅಂತೆಲ್ಲ ಕೇಳ್ಬಿಡ್ತಾನೆ. ನೆಕ್ಸ್ಟ್ ಬನ್ನಿ, ಕೆಳಗಿನ ಯಾವ ಅಕ್ಷಾಂಶವು ಭಾರತದ ಮೂಲಕ ಹಾದು ಹೋಗುತ್ತದೆ? ಯಾವ್ದಾಗುತ್ತೆ ಸರ್ ಭಾರತದ ಮೂಲಕ ಹೋಗೋದೇ ಒಂದು? ಯಾವುದು? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಲ್ವಾ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ ರಾಜ್ಯಗಳ ನಡುವೆ ಹಾದೋಗುತ್ತೆ? ಇವೆಲ್ಲ ಕೇಳ್ತಾನೆ ಸ್ನೇಹಿತರೆ ಎಕ್ಸಾಮ್ ಅಲ್ಲಿ. ಓಕೆ, ಯಾವ್ದ್ರಿಂದ ಹಾದೋಗುತ್ತೆ? ರಾಜಸ್ಥಾನ, ಗುಜರಾತ್. ಫಸ್ಟ್ ಗುಜರಾತ್ ಬಂದ್ರೆ ನೆಕ್ಸ್ಟ್ ಇಲ್ಲಿ ರಾಜಸ್ಥಾನ, ಆಮೇಲೆ ನಮಗೆ ಮಧ್ಯಪ್ರದೇಶ, ಆಮೇಲೆ ಛತ್ತೀಸ್ಗಢ, ಆಮೇಲೆ ಜಾರ್ಖಂಡ್, ಛತ್ತೀಸ್ಗಢ ಆದ್ಮೇಲೆ 1 2 3 4 5, ಪಶ್ಚಿಮ ಬಂಗಾಳ 6, ತ್ರಿಪುರಾ, ಮಿಜೋರಾಂ 7 8. ಅರ್ಥ ಆಗ್ತಿದೆಯಲ್ಲ? ಮತ್ತೆ ಇನ್ನೊಂದು ಕೇಳ್ತಾನೆ, ಈ ಒಂದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ನ ಯಾವ ನದಿ 2 ಸಲ ಕಟ್ ಮಾಡುತ್ತೆ ಭಾರತದಲ್ಲಿ? ಮಾಹಿ ರಿವರ್. ಗೊತ್ತಿರಬೇಕಿದು ಕೂಡ, ಮಾಹಿ ರಿವರ್. ಓಕೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಕೇಳಿದಂಗೆ ಕೂಡ ಈ ಕ್ವಶನ್ ನ. ಒಂದ್ಸಲ ಮಧ್ಯಪ್ರದೇಶದಲ್ಲಿ ಈ ಕಡೆ ಒಂದ್ಸಲ ಹರಿಬೇಕಾರೆ, ಒಂದ್ಸಲ ರಾಜಸ್ಥಾನದಲ್ಲಿ ಹರಿಬೇಕಾರೆ ಕ್ಯಾನ್ಸರ್ ಅದು ಕಟ್ ಮಾಡುತ್ತೆ. 2 ಸಲ ಕಟ್ ಮಾಡುತ್ತೆ. ಓಕೆ, ಮೆಕ್ಮೋಹನ್ ಲೈನ್ ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತೆ. ಮೆಕ್ಮೋಹನ್ ಲೈನ್ ಯಾವುದು? ಭಾರತ ಮತ್ತು ಪಾಕಿಸ್ತಾನ. ಹೌದಾ? ತಪ್ಪು. ಭಾರತ ಮತ್ತು ಚೀನಾ. ಹೌದಾ? ಎಸ್, ಭಾರತ ಮತ್ತು ಚೀನಾ. ನೇಪಾಳ ಅಲ್ಲ, ಬಾಂಗ್ಲಾದೇಶ. ಪಾಕಿಸ್ತಾನ, ಬಾಂಗ್ಲಾದೇಶ ನಮ್ಮ ರಾಟ್ ಕ್ಲಿಫ್ ಬರುತ್ತೆ ಅಲ್ವಾ? ನೋಡಿ, ಇದೆಲ್ಲ ನಾವು ಎಕ್ಸರ್ಸೈಸ್ ಮಾಡ್ಸಿದ್ದೀನಿ ಸ್ನೇಹಿತರೆ. ನಮ್ಮ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಎಕ್ಸರ್ಸೈಸ್ ಮಾಡ್ಸಿದ್ದೀನಿ ಇದ್ರ ಬಗ್ಗೆ. ಎಕ್ಸರ್ಸೈಸ್ ಇನ್ ದ ಸೆನ್ಸ್, ಭಾರತದ ಅತ್ಯಂತ ಉದ್ದವಾದ ಗಡಿ ಹೊಂದಿರತಕ್ಕಂತ ರಾಷ್ಟ್ರ ಯಾವುದು? ಓಕೆ, ಭೂಪ್ರದೇಶದ ಗಡಿ. ಜಲಪ್ರದೇಶ ಶ್ರೀಲಂಕಾ ಜೊತೆ ಜಲ, ಇಲ್ಲಿ ಪಾಕ್ ಬೇ ಬರುತ್ತೆ. ಓಕೆ, ಇಲ್ಲಿ ಬಾಂಗ್ಲಾದೇಶ ಇದೆ, ನೇಪಾಳ ಇದೆ, ಚೀನಾ. ಓಕೆ, ಯಾವ ರಾಜ್ಯಗಳು ಈ ಒಂದು ದೇಶಗಳ ಬಾರ್ಡರ್ ಹಂಚ್ಕೊಂಡಿವೆ ಇವೆಲ್ಲ ನಾನು ಡೀಟೇಲ್ ಎಕ್ಸರ್ಸೈಸ್ ಮಾಡಿ ಇನ್ನೊಂದ್ಸಲ ಇದ್ರ ಬಗ್ಗೆ ಮಾಡಬೇಕು, ಒಂದು ವಿಡಿಯೋ ಸಪರೇಟ್ ಮಾಡೋಣ. ಓಕೆ, ಲಿಸ್ಟ್ ಕೊಟ್ಬಿಡ್ತೀನಿ ನೋಡಿ. ರಾಟ್ ಕ್ಲಿಫ್ ರೇಖೆ ನಿಮ್ಗೆ ಗೊತ್ತಿರೋ ಭಾರತ ಪಾಕಿಸ್ತಾನ, ಚೀನಾ ಮೆಕ್ಮೋಹನ್ ರೇಖೆ, ಭಾರತ ಶ್ರೀಲಂಕಾ ಜಲಸಂಧಿ. ನೆಕ್ಸ್ಟ್ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ಕೊಟ್ಟಿದ್ದೀನಿ, ಗಡಿ ರೇಖೆ ಉದ್ದ ಯಾವ್ದು ಜಾಸ್ತಿ, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್, ಯಾವ್ದು ಫೋರ್ತ್, ಯಾವ್ದು ಫಿಫ್ತ್. ಅಂದ್ರೆ ಇಲ್ಲಿ ನಾನು ಇದ್ರ ಪ್ರಕಾರ ಕೊಟ್ಟಿಲ್ಲ. ಇಲ್ಲಿ ನೀವು ಇಲ್ಲಿ ನೋಡ್ಕೋಬೇಕು ಯಾವ್ದು ಅತ್ಯಂತ ಜಾಸ್ತಿ ಇರ್ತಕ್ಕಂಥದ್ದು ಅಂತಂದ್ರೆ ಯಾವ್ದು? ಫಟಾಫಟ್ ಅಂತ ಹೇಳಿದೋಣ. ಬಾಂಗ್ಲಾ. ಆಮೇಲೆ ಯಾವ್ದು? ಚೀನಾ. ಓಕೆ, ಆಮೇಲೆ ಯಾವ್ದು? ಪಾಕಿಸ್ತಾನ. ಆಮೇಲೆ ಯಾವ್ದು? ನೇಪಾಳ. ಆಮೇಲೆ ಯಾವ್ದು? ಮಯನ್ಮಾರ್. ಆಮೇಲೆ ಯಾವ್ದು? ಭೂತಾನ್. ಆಮೇಲೆ ಯಾವ್ದು? ಅಫ್ಘಾನಿಸ್ತಾನ್. ಓಕೆ, ನೆಕ್ಸ್ಟ್ ಬನ್ನಿ. ಕಾವೇರಿ ನದಿ ಡ್ಯಾಶ್ ಕಡೆಗೆ ಹರಿಯುತ್ತೆ? ಎಲ್ಲಿ ಹರಿಯುತ್ತೆ ಸರ್? ಕರ್ನಾಟಕದಿಂದ ಕೇರಳದ, ತಮಿಳುನಾಡು ಇಸ್ ದ ರೈಟ್ ಆನ್ಸರ್. ಎಲ್ಲ ಗೊತ್ತಿದೆ, ಈಸಿ ಕ್ವಶನ್ ಅದು. ಲಕ್ಷದ್ವೀಪ ಯಾವ ರಾಜಧಾನಿ? ಲಕ್ಷದ್ವೀಪದ ರಾಜಧಾನಿ ಯಾವುದು ಸರ್? ಕರವಟ್ಟಿ. ಸಿಂಪಲ್ ಕ್ವಶನ್. ಪೋರ್ಟ್ ಬ್ಲೇರ್ ಬಂದ್ರೆ ನಮ್ಗೆ ಅಂಡಮಾನ್ ಅಂಡ್ ನಿಕೋಬಾರ್. ಸಿಲ್ವಾಸಾ ಎಲ್ಲಿ ಬರುತ್ತೆ ಹೇಳಿ ನೋಡೋಣ. ಐಜ್ವಾಲ್ ಯಾವುದು?
ಮಿಜೋರಾಂ. ಮಿಜೋರಾಮು ರಾಜಧಾನಿ ಐಜ್ವಾಲ್. ಸಿಲ್ವಾಸ್ ಆಕ್ಚುಲಿ ಡಮನ್ ಅಂಡ್ ಡಿಯು ಇತ್ತು, ಡಮನ್ ಅಂಡ್ ಡಿಯು. ಇವಾಗ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ, ನಿಮ್ಗೆ ಗೊತ್ತು 2 years ಬ್ಯಾಕ್ ಡಿಯು ಅಂಡ್ ಡಮನ್ ಅಂಡ್ ದದರ್ ಅಂಡ್ ನಗರ್ ಹಾವೇಲಿ, ದದರ್ ಅಂಡ್ ನಗರ್ ಹಾವೇಲಿ ಇದೆಲ್ಲ ಸೇರಿ ಒಂದು ಯೂನಿಯನ್ ಟೆರಿಟರಿ ಮಾಡಿದ್ದೀವಿ. ಅಂದ್ರೆ ಎರಡನ್ನು ಮರ್ಜ್ ಮಾಡಿ ಇದೊಂದು ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿದ್ದೀವಿ. ಇದರ ರಾಜಧಾನಿ ಯಾವುದು? ಇದರ ಒಂದು ರಾಜಧಾನಿ ಯಾವುದು ಹೇಳಿ ನೋಡೋಣ. ಇದರ ರಾಜಧಾನಿ ಯಾವುದು ಸ್ನೇಹಿತರೆ? ಫಟಾಫಟ್ ಅಂತ ಹೇಳಿ. ಇದರ ರಾಜಧಾನಿ ದಮನ್ ಟೌನ್. ದಮನ್ ಇಸ್ ದ ಕ್ಯಾಪಿಟಲ್ ಆಫ್ ಡಿಯು ಅಂಡ್ ಡಮನ್ ಅಂಡ್ ದದರ್ ಅಂಡ್ ನಾಗರ್ ಹಾವೇಲಿಯ ಕೇಂದ್ರಾಡಳಿತ ಪ್ರದೇಶದ ಕ್ಯಾಪಿಟಲ್ ಡಮನ್. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಬನ್ನಿ, ಗೋಲ್ ಗುಂಬಸ್ ಎಲ್ಲಿದೆ? ಇದು ಗೊತ್ತಿದೆ ನಿಮ್ಗೆ. ಬೀದರ್ ಅಲ್ಲ, ವಿಜಯಪುರ, ಧಾರವಾಡ, ಕಲಬುರಗಿಯಲ್ಲಿದೆ. ಫಟಾಫಟ ದೇಡ್ಸರ್ ಬರ್ಬೇಕು. ಇದಂತೂ ಈಸಿ. ಇವೆಲ್ಲ ನೋಡಿ, ಇದು ಅಷ್ಟೇ. ಯಾವ ನದಿಯಲ್ಲಿ ಜೋಗ್ ಫಾಲ್ಸ್ ಇದೆ? ಯಾವ ನದಿಯಿಂದ ಜೋಗ್ ಫಾಲ್ಸ್? ಕಾಳಿ, ಅಘನಾಶಿನಿ, ಶರಾವತಿ, ತುಂಗ. ಇವೆಲ್ಲ ಈಸಿ. ನಾನು ಇದೆಲ್ಲ ಆನ್ಸರ್ ಮಾಡಕ್ಕೆ ಹೋಗಲ್ಲ ಸ್ನೇಹಿತರೆ, ನೀವೇ ಪಟ್ ಅಂತ ಆನ್ಸರ್ ಮಾಡಬೇಕು. ಓಕೆ, ಇದೆ ನೋಡಿ ಶರಾವತಿ. ಇಲ್ಲಿ ನಾನು ನಿಮ್ಗೆ ಲಿಸ್ಟೇ ಕೊಟ್ಬಿಟ್ಟಿದ್ದೀನಿ. ಯಾಕೆ ಈ ಲಿಸ್ಟ್ ಇಂಪಾರ್ಟೆಂಟ್ ಅಂದ್ರೆ, ಈ ಒಂದು ಸ್ಲೈಡ್ಸ್ ನೀವು ಪಕ್ಕ ಪ್ರಿಪೇರ್ ಆಗಿದ್ರೆ ಈ ಸ್ಲೈಡ್ ಒಂದಲ್ಲ ಒಂದು ಕ್ವಶನ್ ಇದ್ರ ಮೇಲೆ ಬಂದೇ ಇರುತ್ತೆ. ಪೂರ್ವಕ್ಕೆ ಹರಿಯುವ ನದಿಗಳು ಯಾವುದಲ್ಲ ಅಂತ ಕೊಡ್ತಾನೆ, ಪಶ್ಚಿಮಕ್ಕೆ ಹರಿಯುವ ನದಿಗಳು ಯಾವುದಲ್ಲ ಅಂತ ಮಿಕ್ಸ್ ಮಾಡ್ಕೊಡ್ತಾನೆ. ಸೊ ಈ ಒಂದು ಲಿಸ್ಟ್ ತಿಳ್ಕೊಳ್ಳಿ. ಹಾಗೆ ನಿಮ್ಗೆ ಫಾಲ್ಸ್ ಬಗ್ಗೆ ಕೇಳಿದ್ದಾನೆ. ಬಂಡಾಜೆ ಒಂದು ಫಾಲ್ಸ್ ಯಾವ ನದಿಯಿಂದ ಆಗಿದೆ? ಉಂಚ್ನಳ್ಳಿ ಫಾಲ್ಸ್ ಯಾವ ನದಿಯಿಂದ ಆಗಿದೆ? ಓಕೆ, ಮಾಗೋಡು ಯಾವ ನದಿಯಿಂದ ಆಗಿದೆ? ಓಕೆ, ಇವೆಲ್ಲ ಕೇಳ್ತಾ ಇರ್ತಾನೆ. ಪ್ರಮುಖವಾದ ಫಾಲ್ಸ್. ಈ ಒಂದು ಸ್ಲೈಡ್ಸ್ ನೆನ್ಪಿಟ್ಕೊಂಡ್ಬಿಡಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಇದು ಕೂಡ ಈಸಿ, ನೀವೇ ಆನ್ಸರ್ ಮಾಡಿ. ಕಪ್ಪು ಮಣ್ಣು ಸೇಬು ಅಲ್ಲ, ದ್ರಾಕ್ಷಿ ಅಲ್ಲ, ತೆಂಗಿನಕಾಯಿ ಅಲ್ಲ, ಅಲ್ವಾ ಹತ್ತಿ. ನೀವೇ ಆನ್ಸರ್ ಮಾಡಿ ಯಾವುದು ಅಂತ. ದೇವ್ಬಾಗ್ ಬೀಚ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ದೇವ್ಬಾಗ್ ಬೀಚ್ ಬಗ್ಗೆ ಏನಕ್ಕೆ ಕ್ವಶನ್ ಕೇಳ್ತಾನೆ ಅಂದ್ರೆ, ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತಾ ಇದಾರೆ. ಯಾವ ಸರ್ಟಿಫಿಕೇಟ್ ಕೊಡ್ತಾ ಇದಾರೆ ಇಲ್ಲಿ? ಫಟಾಫಟ್ ಅಂತ ಹೇಳಿ ನೋಡೋಣ. ಇದು ದೇವ್ಬಾಗ್ ಬೀಚ್ ಬಂದು ನಮ್ಗೆ ಕಾರವಾರ, ಉಡುಪಿಯ ಒಂದು ಬಾರ್ಡರ್ ಬರುತ್ತೆ ಸ್ನೇಹಿತರೆ. ಸ್ಪೋರ್ಟ್ಸ್ಗೆ ತುಂಬಾ ಚೆನ್ನಾಗಿದೆ ಇಲ್ಲಿ. ವಾಟರ್ ಸ್ಪೋರ್ಟ್ಸ್ಗೆ ರಿಲೇಟೆಡ್ ತರ್ಕಾಲಿ ಮತ್ತು ದೇವ್ಬಾಗ್ ಬೀಚ್ ತುಂಬಾ ಫೇಮಸ್. ಇದು ವರ್ಲ್ಡ್ ಫೇಮಸ್ ವಾಟರ್ ಸ್ಪೋರ್ಟ್ಸ್ ಒಂದು ಇದಕ್ಕೋಸ್ಕರ. ಹಾಗಾಗಿ ಇದು ಸುದ್ದಿಯಲ್ಲಿತ್ತು, ಹಾಗಾಗಿ ಕೇಳಿದ್ದಾನೆ ಅಷ್ಟೇ. ಭಾರತದಲ್ಲಿ ಮಲ್ಬೆರಿ ರೇಷ್ಮೆಯ ಪ್ರಮುಖ ಉತ್ಪಾದಕ ಯಾರು? ಸೂಪರ್ ಕ್ವಶನ್. ಭಾರತದಲ್ಲಿ ಪ್ರಮುಖವಾಗಿ ತುಂಬಾ ರೇಷ್ಮೆ ತಳಿಗಳಿವೆ. ಅದರಲ್ಲಿ 4 ರಿಂದ 5 ಎಸ್ಪೆಷಲಿ 4 ರೇಷ್ಮೆಗಳ ತಳಿಗಳನ್ನು ಭಾರತದಲ್ಲಿ ಹೆಚ್ಚಾಗಿ ನಾವು ಕಮರ್ಷಿಯಲ್ ಪರ್ಪಸ್ಗೆ ಮಾಡ್ತೀವಿ. ಓಕೆ, ರೇಷ್ಮೆ ವೀವಿಂಗ್, ರೇಷ್ಮೆ ಒಂದು ಉದ್ಯಮನ ಮಾಡ್ತೀವಿ. ಯಾವ್ದದು ಹೇಳ್ತೀರಾ ನೋಡೋಣ. ಅದರಲ್ಲಿ ಮಲ್ಬೆರಿ ಕೂಡ ಒಂದು. ಮಲ್ಬೆರಿನ ಹೆಚ್ಚಾಗಿ ಎಲ್ಲಿ ನಾವು ಉತ್ಪಾದನೆ ಮಾಡ್ತೀವಿ? ಜಮ್ಮು ಕಾಶ್ಮೀರದಲ್ಲ, ಹೆಚ್ಚಾಗಿ ಎಲ್ಲಿ? ಜಾರ್ಖಂಡ್ ಅಲ್ಲ, ಕರ್ನಾಟಕ. ಓಕೆ, ಕರ್ನಾಟಕ. ಯಾವ್ದಿನ್ ಮಿಕ್ಕಿದ ತಳಿಗಳು ಹೇಳ್ತೀರಾ? ನೆಕ್ಸ್ಟ್ ಈ ಕ್ವಶನ್ ಬಂದ್ಬಿಡಿ, ಒಟ್ಟಿಗೆ ತಿಳ್ಕೊಳ್ಳೋಣ. ರಾಬಿ ಬೆಳೆ ಡ್ಯಾಶ್ ನಲ್ಲಿ ಬಿತ್ತನೆ ಮಾಡಲಾಗುತ್ತದೆ. ನೋಡಿ, ವೆರಿ ಇಂಪಾರ್ಟೆಂಟ್. ಬಿತ್ತನೆ ಮಾಡಲಾಗುತ್ತದೆ. ಸೋವಿಂಗ್ ಏರಿಯಾ, ಸೋವಿಂಗ್ ಪೀರಿಯಡ್ ಬಗ್ಗೆ ಕೇಳ್ತಾ ಇದ್ದೇನೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ ಮಾಡಲಾಗುತ್ತೆ ರಾಬಿ. ಖಾರಿಫ್ ಯಾವಾಗ ಮಾಡ್ತೀವಿ? ಝಾಯದ್ ಅಂತಿದೆ, ಅದೇನ ಯಾವಾಗ ಮಾಡ್ತೀವಿ ಗೊತ್ತಿರಬೇಕು. ಅಕ್ಟೋಬರ್, ಡಿಸೆಂಬರ್. ಹಾರ್ವೆಸ್ಟ್ ಮಾಡ್ತಕ್ಕಂಥದ್ದು ಕಟಾವು ಏಪ್ರಿಲ್. ಖಾರಿಫ್ ಮಾಡ್ತಕ್ಕಂಥದ್ದು ಜೂನ್, ಜುಲೈಲಿ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದು ಭಾರತದ ಒಂದು ಬೆಳೆಯ ಬಗ್ಗೆ ಹೇಳ್ತಾ ಇರೋದು. ಕರ್ನಾಟಕದಕ್ಕೆ ಹೇಳ್ತಾನೆ ಸಪರೇಟ್ ಆಗಿ, ಸ್ಪೆಸಿಫಿಕ್ ಆಗಿ ಹೇಳ್ತಾನೆ ಕರ್ನಾಟಕ ಅಂತ. ಅವಾಗ 1 ತಿಂಗಳು ನೀವು ಹಿಂದೆ ಹಾಕೋಬೇಕು. ಯಾಕಂದ್ರೆ ಮುಂಗಾರು ಬರೋದು ಕರ್ನಾಟಕ ಫಸ್ಟ್, ಕೇರಳ, ಕರ್ನಾಟಕ ಇಲ್ಲಿಂದ. ಓಕೆ, ನಮ್ಮ ಒಂದು ನೈಋತ್ಯ ಮಾನ್ಸೂನ್ ಭಾರತ. ಸೊ ಆಮೇಲೆ ಇಲ್ಲಿ ಭಾರತ ಅಂತ ಕನ್ಸಿಡರ್ ಮಾಡ್ಕೊಂಡು 1 ತಿಂಗಳು ಮುಂದೆ ಹೋಗುತ್ತೆ. ಸೊ ಇದು 1 ತಿಂಗಳು ಕಮ್ಮಿ ಮಾಡ್ಕೋಬೇಕು ನೀವು. ಝಾಯದ್ ಮಾರ್ಚ್ ಟು ಜುಲೈ ಅಂತಿದೆ. ಓಕೆ, ಇವೆಲ್ಲನೆಲ್ಲ ನೀವು ಕರ್ನಾಟಕಕ್ಕೆ ಮಾಡಿದ್ರೆ 1 ತಿಂಗಳಿಂದ ಮಾಡ್ಕೋಬೇಕು. ಇನ್ನು ಸಿಲ್ಕ್ ಬಗ್ಗೆ ನಾನು ಹೇಳಿದೆ ನಿಮ್ಗೆ. ಮಲ್ಬರಿ, ಟಸ್ಸಾರ್, ಮೂಗ, ಎರ್ರಿ ಸಿಲ್ಕ್ ವೆರಿ ಫೇಮಸ್ ಸಿಲ್ಕ್ಸ್ ಇಂಡಿಯಾದಲ್ಲಿ ನಾವು ಮಾಡ್ತಕ್ಕಂಥದ್ದು ರೇಷ್ಮೆ ತಳಿಗಳು. ಬೇರೆ ಬೇರೆ ಇದೆ. ಈಗ ಟಸ್ಸಾರ್ ಸಿಲ್ಕ್ ಅಲ್ಲಿ ನಾವು ಭಾರತದಲ್ಲಿ ಬಂದು ಟ್ರಾಪಿಕಲ್ ಟಸ್ಸಾರ್ ಅಂತ ಮಾಡ್ತೀವಿ. ಓಕ್ ಟಸ್ಸಾರ್ ಅಂತ ಚೀನಾದಲ್ಲಿ ಮಾಡ್ತಾರೆ. ಓಕೆ, ಸೊ ಬೇರೆ ಬೇರೆ ರೀತಿಯ ಇದಿದೆ. ನಾನು ಇಲ್ಲಿ ಎಲ್ಲೆಲ್ಲಿ ಯಾವ್ದು ಹೆಚ್ಚಾಗಿ ಬೆಳಿತಾರೆ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಕರ್ನಾಟಕದಲ್ಲಿ ನಮ್ಗೆ ಮಲ್ಬೆರಿ ಸಿಲ್ಕ್ ಹೆಚ್ಚಾಗಿ ಬೆಳಿತೀವಿ. ಓಕೆ, ಆಮೇಲೆ ಟಸ್ಸಾರ್ ಸಿಲ್ಕ್ ಬಂದು ನಮ್ಗೆ ಜಾರ್ಖಂಡ್, ಛತ್ತೀಸ್ಗಢ, ಒರಿಸ್ಸಾ. ಕರ್ನಾಟಕ, ಆಂಧ್ರದಲ್ಲಿ ಮಲ್ಬೆರಿ ಬೆಳಿತಕ್ಕಂಥದ್ದು. ಎರ್ರಿ ಅಂತಕ್ಕಂಥದ್ದು ಅದೊಂದು ನಾವು ನಾರ್ತ್ ಈಸ್ಟ್ ಸ್ಟೇಟ್ ಅಸ್ಸಾಂಗಳಲ್ಲಿ ಬೆಳಿತೀವಿ. ಮೂಗ ಸಿಲ್ಕ್ ನಾವು ಅಸ್ಸಾಂ ಸಿಲ್ಕ್, ಯೆಲ್ಲೋ ಕಲರ್ ಸಿಲ್ಕ್ ಅಂತಾನೆ ಕರಿತೀವಿ. ಅಸ್ಸಾಂ ಅಲ್ಲಿ ಮಾತ್ರ ಇದು ಹೆಚ್ಚಾಗಿ ಮಾಡ್ತಕ್ಕಂಥದ್ದು. ಓಕೆ,
ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಯಾವ ಯಾವ ರೀತಿಯ ರೇಷ್ಮೆ ತಳಿಗಳು ಭಾರತದಲ್ಲಿ ಬೆಳಿತೀವಿ, ಯಾವ ರಾಜ್ಯದಲ್ಲಿ ಬೆಳೀತಾರೆ, ಅಂದ್ರೆ ಯಾವ ರಾಜ್ಯದಲ್ಲಿ ಇದಕ್ಕೆ ಹೆಚ್ಚು ಉತ್ಪಾದನೆ ಆಗುತ್ತೆ, ಇವೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಬನ್ನಿ, ಸಿಂಧು ಕಣಿವೆ ನಾಗರಿಕತೆಯು ಡ್ಯಾಶ್ಗೆ ಸೇರಿದೆ ಎಂದು ಹೇಳಲಾಗುತ್ತದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಿಂಧು ಕಣಿವೆ ನಾಗರಿಕತೆ ಯಾರಿಗೆ ಸೇರಿದೆ ಸರ್? ಪಾಲಿಯೋಲಿಥಿಕ್ ಏಜ್ ಅಂದ್ರೆ ಪೂರ್ವ ಶಿಲಾಯುಗನ, ನೂತನ ಶಿಲಾಯುಗನ, ಪ್ರಾಚೀನ ಶಿಲಾಯುಗನ, ಕಂಚಿನ ಯುಗನ? ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿಮ್ಗೆ ಇಲ್ಲಿ ಯಾವ ಸಿವಿಲೈಸೇಷನ್ ಗೆ ಸೇರಿದೆ ಅಂತ ಕೇಳಿದ್ದಾನೆ ನಾಗರಿಕತೆ. ಒಂದ್ಸಲ ಯಾವ ಟೈಮ್ ಪೀರಿಯಡ್ ಕೇಳಬಹುದು, ಯಾವ ಯುಗ ಅಂತ ಕೇಳಬಹುದು, ಇವೆಲ್ಲ ಕೇಳ್ತಾರೆ. ಕಂಚಿನ ಯುಗ ಇಸ್ ದ ರೈಟ್ ಆನ್ಸರ್. ಬ್ರಾನ್ಸ್ ಏಜ್. ಬಾಕ್ಸೈಟ್ ನ ಡ್ಯಾಶ್ ನ ಅದಿರೋ ಅಲ್ಯೂಮಿನಿಯಂ. ಇದು ಈಸಿ, ಇದು ನೀವೇ ಆನ್ಸರ್ ಮಾಡ್ತೀರಾ. ಸೊ ಬ್ರಾನ್ಸ್ ಏಜ್ ಸಿವಿಲೈಸೇಷನ್ ಸ್ನೇಹಿತರೆ 3300 ಬಿಫೋರ್ ಕ್ರೈಸ್ಟ್ ಕಾಮನ್ ಎರಾ ಇಂದ 1300 ಬಿಫೋರ್ BCE ತನಕ ನಾವು ಇದು ಬ್ರಾನ್ಸ್ ಏಜ್ ಅಂತ ಯಾಕೆ ಕರಿತೀವಿ ಅಂದ್ರೆ ಆ ಟೈಮಲ್ಲಿ ಕಂಚಿನ ಒಂದು ಇದನ್ನ ಹೆಚ್ಚಾಗಿ ಉತ್ಪಾದನೆ ಅಂದ್ರೆ ಒಂದು ಮೆಟೀರಿಯಲ್ ನ ಯೂಸ್ ಮಾಡ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಕೆಳಗಿನ ಯಾವ ನದಿ ವಿಂಧ್ಯ ಮತ್ತು ಸಾತ್ಪುರ ಪರ್ವತಗಳ ಶ್ರೇಣಿಗಳ ನಡುವೆ ಇರುತ್ತದೆ? ವೆರಿ ಇಂಪಾರ್ಟೆಂಟ್. ವಿಂಧ್ಯ ಪರ್ವತ, ಸಾತ್ಪುರ ಪರ್ವತ ಇಲ್ಲಿ. ಸೊ ಇಲ್ಲಿ ಹರಿತಾ ಬರುತ್ತೆ. ಪಶ್ಚಿಮ ಕಡೆ ಹರಿಯುವ ನದಿ ಯಾವ್ದದು? ಮಹಾನದಿ ಅಲ್ಲ. ತಾಪಿ ನೋ, ತಾಪಿ ಕೂಡ ನಮ್ಗೆ ಸಾತ್ಪುರ ಮತ್ತೆ ಇನ್ನೊಂದು ರೇಂಜ್ ಬರುತ್ತೆ. ಇಲ್ಲಿ ವಿಂಧ್ಯ ಮತ್ತೆ ಸಾತ್ಪುರ ಕೇಳಿದಾನೆ. ಪ್ರಮುಖವಾದ ಪರ್ವತ ಶ್ರೇಣಿಗಳು ಅದರ ಕಣಿವೆಯಲ್ಲಿ ಹರಿತಕ್ಕಂಥದ್ದು ಮಧ್ಯದಲ್ಲಿ, ದಟ್ ಈಸ್ ಕಾಲ್ಡ್ ನರ್ಮದಾ. ಹಂಪಿ ಡ್ಯಾಶ್ ನಲ್ಲಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಮಂಡ್ಯ, ಹಾಸನ, ರಾಯಚೂರು, ಬಳ್ಳಾರಿ ಇಲ್ಲ. ಈ ಆಪ್ಷನ್ ಪ್ರಕಾರ 2020 ಪ್ರಕಾರ ಎಸ್, ಬಟ್ ಇವಾಗ ಅಲ್ಲ. 2022 ಪ್ರಕಾರ ಹಂಪಿ ಎಲ್ಲಿದೆ? ಬಳ್ಳಾರಿಲಿಲ್ಲ. ಈಗ ಎಲ್ಲಿದೆ ಹಂಪಿ? ಹೊಸ ಜಿಲ್ಲೆ ಮಾಡಿದರೆ ವಿಜಯನಗರ ಜಿಲ್ಲೆ. ವೆರಿ ನೋಡಿ, ಇವೆಲ್ಲ ಕರೆಂಟ್ ಅಫೇರ್ಸ್ ಸ್ನೇಹಿತರೆ, ನಿಮ್ಗೆ ಗೊತ್ತಿರಬೇಕು. ಹೊಸಪೇಟ್ ತಾಲೂಕಲ್ಲಿ ಬರುತ್ತೆ ಹಂಪಿ, ವಿಜಯನಗರ ಜಿಲ್ಲೆಗೆ ಸೇರಿದೆ. ಈಗ ಬಳ್ಳಾರಿ ಇಲ್ಲ. ಈಗ ಬಳ್ಳಾರಿ ಒಂದು ಇದರ ಒಂದ್ಸಲ ಡೈರೆಕ್ಟ್ ಕ್ವಶನ್ ಕೇಳ್ಬಿಡ್ತಾನೆ. ಈಗ ಹೊಸ ಜಿಲ್ಲೆ ಆಗಿದೆ ಅಲ್ಲ, ಯಾವ ತಾಲೂಕುಗಳು ವಿಜಯನಗರ ಡಿಸ್ಟಿಕ್ ಬರುತ್ತೆ, ಯಾವ ತಾಲೂಕು ಬಳ್ಳಾರಿ ಡಿಸ್ಟಿಕ್ ಬರ್ಬೋದು? ಬಳ್ಳಾರಿ, ಕುರುಗೋಡು, ಸಿರುಗುಪ್ಪ, ಸಂಡೂರು, ಕೂಡ್ಲಿಗಿ, ಹೊಸಪೇಟೆ, ವಿಜಯನಗರದಲ್ಲಿ ಕಂಪ್ಲಿ, ಹಗರಿಬೊಮ್ಮನಹಳ್ಳಿ, ಕೊತ್ತೂರು, ಹಡಗಳ್ಳಿ, ಹರಪ್ಪನಹಳ್ಳಿ. ಸೊ ಇವೆಲ್ಲ ವಿಜಯನಗರ ಡಿಸ್ಟಿಕ್ ಬರುತ್ತೆ ಈಗ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಗೇನ್. ನೆಕ್ಸ್ಟ್ ಬನ್ನಿ, ವಿಜಯನಗರ ರಾಜ್ಯವನ್ನು ಸ್ಥಾಪಿಸಲು ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕ ಯಾರು ಸರ್? ಅವರು ಆಧ್ಯಾತ್ಮಿಕ ನಾಯಕ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡೋದು ವಿದ್ಯಾರಣ್ಯರು. ಗೊತ್ತಿದ್ದಲ್ಲ, ಹಕ್ಕ ಬುಕ್ಕ ಅಂತಾನೆ ಕರಿತೇವೆ ಅಲ್ವಾ? ಅವ್ರಿಗೆ ಗುರುಗಳಾಗಿದ್ರು. ಗೌತಮ್ ಬುದ್ಧ ರಾಜನಾಗಿದ್ದಾಗ ಇದ್ದ ಹೆಸರು ಯಾರು ಸರ್? ಸಿದ್ಧಾರ್ಥ ಅಲ್ವಾ? ನೆಕ್ಸ್ಟ್ ಬನ್ನಿ, ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಉಪನಿಷತ್ತಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ? ಎಲ್ಲ ತತ್ವಶಾಸ್ತ್ರಗಳೇ. ಉಪನಿಷತ್ ಯಾವ್ದು ಬರುತ್ತೆ? ವೇದಗಳ ಆದ ಮೇಲೆ ಬರುತ್ತೆ. ಅದ್ವೈತ ಅಲ್ಲ, ವೇದಾಂತ ಅಲ್ಲ. ವೇದಾಂತ ಇಸ್ ಡಿಫರೆಂಟ್. ಓಕೆ, ನಾನು ಹೇಳ್ತೀನಿ. ವೇದಗಳ ನಂತರ ಬರೋದನ್ನ ನಾವು ವೇದಾಂತ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ವೇದಾಂತ ಇಸ್ ಡಿಫ್ರೆಂಟ್, ವೇದಾಂಗ ಇಸ್ ಡಿಫ್ರೆಂಟ್. ಓಕೆ, ಇದಕ್ಕೂ ಡಿಫ್ರೆಂಟ್ ಅರ್ಥ ಮಾಡ್ಕೋಬೇಕು. ವೇದಗಳ ಕೊನೆಯಲ್ಲಿ ಬರೋದು ವೇದಾಂತ. ಸೊ ಉಪನಿಷತ್ ಇಸ್ ಕಾಲ್ಡ್ ಏನೋ ವೇದಗಳ ನಂತರ ಕೊನೆ. ವೇದಗಳನ್ನ ಉಪನಿಷತ್ ಅಂದ್ರೆ ಉಪ ಪ್ಲಸ್ ನಿಷತ್ತು. ಉಪ ಅಂದ್ರೆ ನಿಯರ್, ಸಮೀಪ, ಸಮೀಪದಲ್ಲಿ ಕೂತಿಕೊಂಡು ಕಲಿತಕ್ಕಂಥದ್ದು, ಗುರುಗಳ ಸಮೀಪದಲ್ಲಿ ಕೂತಿಕೊಂಡು ಕಲಿತಕ್ಕಂಥದ್ದು. ಓಕೆ, ನಮ್ಮ ಭಗವದ್ಗೀತೆ ಆಗಿರ್ಬೋದು, ಬ್ರಹ್ಮಸೂತ್ರ ಆಗಿರೋದು, ಇದಾಗಿರ್ಬೋದು, ಇವೆಲ್ಲ ಬೇಸಿಸ್, ನಮ್ಮ ಉಪನಿಷತ್ತಿನ ಬೇಸಿಸ್ಗಳು. ಓಕೆ, ನಾ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದೀವಿ ಸ್ನೇಹಿತರೆ. ವೈದಿಕ ಸಾಹಿತ್ಯ ಅಂತ ವಿಡಿಯೋನ ಮಾಡಿದೀವಿ. ಸಂಹಿತೆಗಳು, ವೇದಾಂಗ ನೋಡಿ, ವೇದಾಂಗ ಇಸ್ ಡಿಫ್ರೆಂಟ್. ವೇದಾಂಗದಲ್ಲಿ ಕಲ್ಪಾಕ್ಷಿ, ವ್ಯಾಕರಣ, ನಿರುಕ್ತ ಎಲ್ಲ ಬರುತ್ತೆ. ಮತ್ತೆ ಈಗ ನಾವು ನೋಡಿದ್ವಿ ಶಾಸ್ತ್ರಗಳು, ಅದರಲ್ಲಿ ಸಂಖ್ಯಾಶಾಸ್ತ್ರ ಬೇರೆ, ಯೋಗಶಾಸ್ತ್ರ, ಪತಂಜಲಿ, ಗೌತಮ, ಇದೆಲ್ಲ ಹೊಂದಿಸಿ ಬರೀರಿ ಕೇಳಿದ್ದಾನೆ. ಪ್ರೀವಿಯಸ್ ವಿಡಿಯೋಗಳೆಲ್ಲ ನೋಡಿದೆ ಇವತ್ತು. ಈಗ ಉಪನಿಷತ್ತಲ್ಲಿ ನಾವು 300ಕ್ಕಿಂತ ಹೆಚ್ಚಿದೆ. ಉಪನಿಷತ್ತು ತನ್ನ ಗುರು ಶಿಷ್ಯನಾಗ ರಹಸ್ಯವಾಗಿ ಅವಳನ್ನು ಬೋಧಿಸ್ತಿದ್ದ ಅಂತ ಹೇಳ್ತಾ ಅವನ ಹತ್ರ ಕೂರ್ಸ್ಕೊಂಡು ಹೇಳ್ಕೊಡ್ತಿದ್ದ ಉಪನಿಷತ್ತು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇವೆಲ್ಲ ನಾವು ಡೀಟೇಲ್ ಆಗಿ ಮಾಡಿದೀವಿ ಸ್ನೇಹಿತರೆ, ಆರ್ಯರು ಮತ್ತು ವೈದಿಕ ಸಾಹಿತ್ಯ ಅಂತ. ಈ ವಿಡಿಯೋನ ಬೇಕಾದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಅಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಅಲ್ಲೂ ಕೂಡ ನೀವು ಹೋಗಿ ಚೆಕ್ ಮಾಡಬಹುದು. ಸೊ ಈ ಕ್ವಶನ್ ಆಯ್ತಲ್ವಾ? ಜೈನ ಧರ್ಮದ ಸ್ಥಾಪಕ ಯಾರು? ವರ್ಧಮಾನ ಮಹಾವೀರ. ಇದೆಲ್ಲ ಗೊತ್ತಿದೆ ನಿಮ್ಗೆ. ಸೊ ಇವೆಲ್ಲ ನಾನು ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ. 24 ಜೈನ ತೀರ್ಥಂಕರದ್ದು ಕೊಟ್ಟಿರುತ್ತೆ, ನೋಡ್ಕೊಂಬಿಡಿ. ಕೇಳಿದಾನೆ ಎಕ್ಸಾಮ್, ಇದು ಕೂಡ ಬೇರೆ ಬೇರೆ PC, PSI, FDA ಬೇರೆ ಬೇರೆ ಕೇಳಿದ್ದಾನೆ. ಅವರ ಒಂದು ಏನೋ ಸಂಕೇತಗಳೇನು ಅಂತ. ಋಷಭನಾಥನ್ ಸಂಕೇತ ಕೇಳಿದ್ದಾರೆ, ಪಾರ್ಶ್ವನಾಥನ್ ಸಂಕೇತ ಕೇಳಿದ್ದಾರೆ, ಮಹಾವೀರನ್ ಸಂಕೇತ ಕೇಳಿದ್ದಾರೆ. ಓಕೆ, ನೇಮಿನಾಥ, ಇವೆಲ್ಲ ರೀಸೆಂಟ್ ಸಂಕೇತ ಇದರಲ್ಲಿ ಕೇಳಿರ್ತಕ್ಕಂತ ಒಂದು ಪ್ರಶ್ನೆಗಳು.
ನೆಕ್ಸ್ಟ್ ಬನ್ನಿ, ಬೇಲೂರು ಮತ್ತು ಹಳೇಬೀಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದವು? ಇದು ನಿಮ್ಗೆ ಗೊತ್ತಿದೆ, ಈಸಿಯಾಗಿ ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಹೊಯ್ಸಳರು ಅಂತ ಮೊದಲನೇ ಆಪ್ಷನ್ ಇದೆ, ಸೊ ಕಣ್ಮುಚ್ಕೊಂಡು ಟಿಕ್ ಹಾಕಿ. ಮಜಲ್ ಖಾನ್ ಶಿವಾಜಿ ಯುದ್ಧ ಮಾಡಿದವನು ಡ್ಯಾಶ್ ನ ಆಡಳಿತಗಾರ ಆಗಿದ್ದ. ಸೊ ಮಜಲ್ ಖಾನ್ ಯಾವ ರೂಲರ್ ನ ಅಡಿಯಲ್ಲಿ ಬರ್ತಿದ್ದ? ಬಿಜಾಪುರ, ನಿಜಾಮ್, ಗೋಲ್ಕೊಂಡ, ಬೆಂಗಾಲ್, ಯಾವುದು? ಬಿಜಾಪುರ. ಬಿಜಾಪುರ ಆದ ಆಡಳಿತಗಾರನಾಗಿದ್ದ ಅವನು. ಓಕೆ. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಪುರಂದರ ದಾಸ, ಕನಕದಾಸ ಅಲ್ಲ, ಬಸವಣ್ಣ ಅಲ್ಲ, ಅಲ್ಲಮಪ್ರಭು ಅಲ್ಲ. ಬಸವಣ್ಣ ಅಂತ ಕರಿತೀವಿ ಮಾರ್ಟಿನ್ ಲೂಥರ್, ಕರ್ನಾಟಕದ ಮಾರ್ಟಿನ್ ಲೂಥರ್ ಅಲ್ವಾ. ಶ್ರವಣಬೆಳಗೊಳ ಡ್ಯಾಶ್ಗೆ ಒಂದು ಮುಖ್ಯವಾದ ತೀರ್ಥಯಾತ್ರಾ ಕೇಂದ್ರ. ಹಿಂದೂಗಳ್ಗ ತೀರ್ಥಯಾತ್ರ ಅಲ್ಲ, ಸಿಖ್ಖರ್ಗ ಅಲ್ಲ, ಮುಸ್ಲಿಮರ್ಗ ಅಲ್ಲ, ಜೈನರಿಗೆ. ಎಸ್. ನೆಕ್ಸ್ಟ್ ಬನ್ನಿ, ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ನಿರ್ಮಿಸಲಾಯಿತು? ಯಾವಾಗ ಸರ್? ಮೇ 1915. ಎಲ್ಲಿದೆ? ಇಲ್ಲಿದೆ. ಇದನ್ನು ಕೂಡ ಕೋಪರೇಟಿವ್ ಎಲ್ಲ ಕೇಳಿದಾನೆ ಸ್ನೇಹಿತರೆ. ನೋಡಿ PCಲಿ ಇಲ್ಲಿ ನಾವು ನೋಡ್ತಾ ಇದ್ರೆ ಕ್ವಶನ್ ಪೇಪರ್ ಒಂದ್ 5ರಿಂದ 10 ಕ್ವಶನ್ಸ್, 10 ಕ್ವಶನ್ಸ್ ಹತ್ರ ಈಗ ನಾವು ಸಾಲ್ವ್ ಮಾಡಿದ್ರಲ್ಲಿ ಕೋಪರೇಟಿವ್ ಎಕ್ಸಾಮ್ ಗಳಲ್ಲೂ ಬಂದಿವೆ ಸೇಮ್ ಕ್ವಶನ್ಸ್. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೀತು ನೋಡಿ, ಇದು ಕೂಡ ಇವೆಲ್ಲ ನಾವು GK ಎಕ್ಸ್ಪೆಕ್ಟೆಡ್ ಸೀರೀಸ್ ಏನ್ ಮಾಡ್ತಾ ಇದ್ವಿ ಸ್ನೇಹಿತರೆ, ಪ್ರಶ್ನೋತ್ತರಗಳ ಸೀರೀಸ್, PSI, PC, ಕ್ರೀಡಲ್ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಅಲ್ಲೆಲ್ಲ ಇವೆಲ್ಲ ಕ್ವಶನ್ ಈಗ ರೀಸೆಂಟ್ ಆಗಿ ಮಾಡ್ತಾ ಇದೀವಿ ಸೀರೀಸ್ ನೋಡಿ. ಈಗ ಮೊನ್ನೆ ಕೂಡ ಒಂದು ಭಾರತದ ಇತಿಹಾಸದ ಬಗ್ಗೆ ಮಾಡಿದ್ವಿ. ಸೊ ಇವೆಲ್ಲ ಡಿಸ್ಕಸ್ ಮಾಡಿದೀವಿ ಅಲ್ಲಿ. ಯಾವಾಗ ಸರ್? 1767 ಮೊದಲ ಆಂಗ್ಲೋ ಮೈಸೂರು ಯುದ್ಧ ಅಲ್ವಾ. ಎರಡನೇದು 1780, ಮೂರನೇದು 1790, ನಾಲ್ಕನೇ 1799. ಇದು ಅದು ಮುಗಿದಾಗ 69 ಮುಗಿಯುತ್ತೆ ಯುದ್ಧ. ಅವಾಗ ಟ್ರೀಟಿ ಆಫ್ ಮಡ್ರಾಸ್ ಮಾಡ್ತೀವಿ, ಆಮೇಲೆ ಮಂಗ್ಳೂರ್ ಮಾಡ್ತೀವಿ, ಆಮೇಲೆ ಶ್ರೀರಂಗಪಟ್ಟಣ ಒಪ್ಪಂದ ಮಾಡ್ಕೋತೀವಿ. ಸೊ ಅದು ಆ ಡೇಟ್ಸ್ಗಳು, ಆ ಡೇಟ್ಸ್ ಬೇರೆ. ಆ ಡೇಟ್ಸ್ ಅಂದ್ರೆ ಈ ಯುದ್ಧ ಮುಗಿದ ನಂತರ ಮಾಡ್ಕೊಳ್ತಕ್ಕಂಥದ್ದು ಒಪ್ಪಂದಗಳು. ಸೊ ಆ ಡೇಟ್ ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ಮೊದಲನೇ ಮೈಸೂರು ಯುದ್ಧ 1767ರಿಂದ 1769 ತನಕ ನಡೆಯುತ್ತೆ. ಎರಡನೇದು 80ರಿಂದ 84 ತನಕ ನಡೆಯುತ್ತೆ. ಮೂರನೇದು 79ರಿಂದ 92 ತನಕ ನಡೆಯುತ್ತೆ. ನೆಕ್ಸ್ಟ್ ಬನ್ನಿ, ಕೆಳಗಿನ ಯಾವುದು ಮೊದಲ ಕನ್ನಡ ಚಲನಚಿತ್ರ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಸತಿ ಸುಲೋಚನೆ ನಿಮ್ಗೆ ಗೊತ್ತಿದೆ ನೋಡಿ. ಇದೇ ಕ್ವಶನ್ ನಾವು ಕೋಪರೇಟಿವ್ ಮೊನ್ನೆ ಕೂಡ ನಾವು ನೋಡಿದ್ವಿ. ಕೋಪರೇಟಿವ್ ಎಕ್ಸಾಮ್ ಅಲ್ಲಿ ಬಾಗಲಕೋಟೆಯಲ್ಲಿ ಕೇಳಿದ್ದ. ಕನ್ನಡದ ಮೊದಲ ವರ್ಣರಂಜಿತ ಅಂದ್ರೆ ಕಲರ್ ವರ್ಣರಂಜಿತ ಚಲನಚಿತ್ರ ಯಾವ್ದು ಹೇಳ್ತೀರಾ? ಯಾವ್ದು? ಅರ್ಧ ಹೇಳ್ತೀನಿ ನಾನು, ಇನ್ ಮಿಕ್ಕಿದ ಅರ್ಧ ಹೇಳಿ. ಜಕ್ಕಣ್ಣ ಚಾರಿ. ಕೊನೆಯ ಅರ್ಧ, ಮೊದಲ ಅರ್ಧದ ಹೆಸರು ಏನು ಹೇಳಿ ನೋಡೋಣ. ಬೇಲೂರಿನಲ್ಲಿರುವ ಪ್ರಖ್ಯಾತವಾದ ಮಂದಿರ ಯಾವುದು? ಯಾವುದು ಸರ್? ಚನ್ನಕೇಶವ ಮಂದಿರ. ಹನುಮಾನ್ ಅಲ್ಲ, ಗಣೇಶ ಅಲ್ಲ, ವಿಷ್ಣು. ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ. 1905ರಲ್ಲಿ ಭಾರತದ ಸೇವಕರ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಸರ್ವೆಂಟ್ ಆಫ್ ಇಂಡಿಯನ್ ಸೊಸೈಟಿ ಯಾರು ಸ್ಥಾಪನೆ ಮಾಡೋದು? BG ತಿಲಕ್, ಲಾಲಾ ಲಜಪತ್ ರಾಯ್, ಗೋಪಾಲಕೃಷ್ಣ ಗೋಖಲೆ, ಅರವಿಂದ ಘೋಷ್. ರೈಟ್ ಆನ್ಸರ್ ಗೋಪಾಲಕೃಷ್ಣ ಗೋಖಲೆ. ಗೊತ್ತಿರಬೇಕಾದ್ರೆ ಗೋಪಾಲಕೃಷ್ಣ ಗೋಖಲೆ ಅವರು ಡೆಕ್ಕನ್ ಎಜುಕೇಶನ್ ಸೊಸೈಟಿ ಅಂತ ಮಾಡಿರ್ತಾರೆ. ಆ ಸೊಸೈಟಿಯಿಂದ ಹೊರಗೆ ಬಂದು 1905 ಜೂನ್ 12ರಲ್ಲಿ ಇದನ್ನ ಇಂಡಿಯನ್ ಸರ್ವೆಂಟ್ ಸೊಸೈಟಿ ಅಂದ್ರೆ ಸರ್ವೆಂಟ್ ಆಫ್ ಇಂಡಿಯನ್ ಸೊಸೈಟಿ ಪೂನಾ ಮಹಾರಾಷ್ಟ್ರದಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ಯಾರು? ಗೋಪಾಲಕೃಷ್ಣ ಗೋಖಲೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ನೆಕ್ಸ್ಟ್, ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಡ್ಯಾಶ್ ವರ್ಷದಲ್ಲಿ ಸಹಿ ರುಜು ಮಾಡಲಾಯಿತು. ಇದು ಗೊತ್ತಿದೆ. ಗಾಂಧಿ ಇರ್ವಿನ್ ಯಾವಾಗ? ನಮ್ಮ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಹೋಗಕ್ಕಿಂತ ಮುಂಚೆ ಮಾಡ್ತಕ್ಕಂಥದ್ದು ಗಾಂಧೀಜಿ ಅವರು ಅಲ್ವಾ. ಸೊ 2ನೇ ದುಂಡು ಮೇಲಿನ ಸಮ್ಮೇಳನ ಅಂದ ತಕ್ಷಣ ಆ ಡೇಟ್ ಆ ಇಸ್ವಿ ಯಾವಾಗ ಬರುತ್ತೆ? 1931 ಅಲ್ವಾ, ಮಾರ್ಚ್ 15 ಅಲ್ವಾ. ಮೊದಲನೇ ದುಂಡು ಮೇಲಿನ ಸಮ್ಮೇಳನ 1930 ಬರುತ್ತೆ. ಸೊ ಹಾಗೆ ನೀವು ಏನ್ ಮಾಡ್ಬೇಕು, ಒಂದಕ್ಕೊಂದು ಹೋಲಿಕೆ ಮಾಡಿ ಆನ್ಸರ್ ಮಾಡ್ತಾ ಹೋಗೋದು ಅಷ್ಟೇ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಖಿಲಾಫತ್ ಚಳವಳಿಯನ್ನು ಡ್ಯಾಶ್ಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಸಂಘಟಿಸಲಾಯಿತು. ಖಿಲಾಫತ್ ಚಳವಳಿ ಯಾರಿಗೆ? ಖಲೀಫಾ. ಯಾರದು ಖಲೀಫಾ ಅಂತ ಯಾರ್ದ ಅನ್ಕೋದು? ಪರ್ಷಿಯಾದ ದೌರ್ನ, ಟರ್ಕಿನ, ಅರೇಬಿಯನ, ಈಜಿಪ್ಟ? ಟರ್ಕಿ. ವರ್ಲ್ಡ್ ವಾರ್ ಒಂದರ ನಂತರ ಏನಾಗುತ್ತೆ? ಟರ್ಕಿಯ ಖಲೀಫನ ಸರಿಯಾಗಿ ನಡ್ಸ್ಕೊಳ್ಳೋದ ಬ್ರಿಟಿಷರು. ವಿರುದ್ಧ ಆಲಿ ಬ್ರದರ್ಸ್, ಶೌಕತ್ ಅಲಿ, ಮೊಹಮ್ಮದ್ ಅಲಿ, ಆಲಿ ಬ್ರದರ್ಸ್, ಆಲಿ ಸಹೋದರರು ಸೇರ್ಕೊಂಡು ನಮ್ಮ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಗಾಂಧೀಜಿಯವರು ಸೇರ್ಕೊಂಡು ಖಿಲಾಫತ್ ಚಳವಳಿನ ಮಾಡ್ತಕ್ಕಂಥ ನಮ್ಮ 1918, 19ರಿಂದ 24 ತನಕ ನಡೆಯುತ್ತೆ ಸ್ನೇಹಿತರು.
ಇವೆಲ್ಲ ಡೇಟ್ಸು, ಯಾರ್ಯಾರಿದ್ರು ಇದ್ರಲ್ಲಿ ಭಾಗವಹಿಸಿದ್ರು, ಇವೆಲ್ಲ ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಸಂಪತ್ತಿನ ಬರಿದಾಗುವುದು ಈ ಸಿದ್ಧಾಂತ ಮುಖ್ಯ ಪ್ರತಿಪಾದಕ ಯಾರು? ಯಾರು? ಆರ್ ಸಿ ದತ್ತ ಅಲ್ಲ. ದಾದಾಬಾಯಿ ನವರೋಜಿ? ಎಸ್. ನೋಡಿ, ಸಿಂಪಲ್ ಕ್ವಶನ್ಸ್ ಇದೆ, ಎಲ್ಲ ಸಿಂಪಲ್ ಕ್ವಶನ್ಸ್ ಇದೆ. ಪಿ ಸಿ ಅಲ್ವಾ, ಸಿಂಪಲ್ ಕ್ವಶನ್ಸ್ ಕೇಳ್ತಾನೆ. ಸೊ ಖಿಲಾಫತ್ ಮೂವ್ಮೆಂಟ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ, ವೆರಿ ಇಂಪಾರ್ಟೆಂಟ್ ಇದು. ಇದು ಖಿಲಾಫತ್ ಅಂದ ತಕ್ಷಣ ನಿಮ್ಗೆ ಸ್ನೇಹಿತರೆ, ಖಿಲಾಫತ್ ಹೆಂಗಾಯ್ತು, ಯಾಕೆ ಇದು ಸ್ಥಗಿತಗೊಳ್ತು, ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಯಾಕೆ ಸ್ಥಗಿತಗೊಳ್ಳುತ್ತೆ? ಇದು ಬೇರೆ ರೀತಿಯಾದ ಒಂದು ತಿರುವು ತಕೊಂಡ್ಬಿಡುತ್ತೆ. ಕೇರಳದಲ್ಲಿ ಒಂದಷ್ಟು ದಂಗೆಗಳಾಗ್ತವೆ ಅಲ್ವಾ, ಮುಸ್ಲಿಮರು ಎಸ್ಪೆಷಲಿ ಇಸ್ಲಾಮರು ಅಲ್ಲಿರ್ತಕ್ಕಂಥ ಜಮೀನ್ದಾರರ ವಿರುದ್ಧ ತಿರುಗ್ಬಿಡೋದು, ಇದು ಬೇರೆ ರೀತಿಯಾದ ಒಂದು ಇದನ್ನ ತಗೊಂಡ್ಬಿಡುತ್ತೆ. ಓಕೆ, ಸೊ ಇವೆಲ್ಲ ಓದ್ಕೋಬೇಕಾಗತ್ತೆ. ನಾನು ಏನ್ ಹೇಳ್ತಾ ಇದ್ದೇನೆ, ಹೆಂಗ್ ಓದ್ಕೋಬೇಕು ಎಕ್ಸಾಮ್ಗೆ, ಯಾವ ರೀತಿ ಯಾವ ಲೆವೆಲ್ ಕ್ವಶನ್ಸ್ ಬರುತ್ತೆ ಅಂತ ಸ್ನೇಹಿತರೆ. ಇನ್ನು ವಿಜ್ಞಾನ, ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್, ಸಿಂಪಲ್ ಕ್ವಶನ್ಸ್ ಕೇಳ್ತಾನೆ. ಗಾಜು ಡ್ಯಾಶ್ ನ ಮಿಶ್ರಣ. ಗ್ಲಾಸ್ ಇಸ್ ಮೇಡ್ ಅಪ್ ಆಫ್ ಯಾವ ಮಿಕ್ಸ್ಚರ್ ಇಂದ ಆಗುತ್ತೆ? ಸ್ಯಾಂಡ್ ಅಂಡ್ ಸಿಲಿಕೇಟ್, ಮರಳು ಮತ್ತು ಸಿಲಿಕೇಟ್ಸ್. ಕ್ಯಾಲ್ಸಿಯಂ ಸಿಲಿಕೇಟ್ ಕೂಡ ಇರುತ್ತೆ ಅದರಲ್ಲಿ. ಸಿಲಿಕೇಟ್ಸ್ ಅಂತ ಕರಿತೀವಿ, ಬರೀ ಸಿಲಿಕೇಟ್ ಅಲ್ಲ, ಸಿಲಿಕೇಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಕೆಳಗಿನ ಒಳಗೆ ಯಾವುದನ್ನು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸುತ್ತೆ ಅಂದ್ರೆ ಪೆನ್ಸಿಲ್ ಅಲ್ಲಿ. ಪೆನ್ಸಿಲ್ ನಾವು ಯಾವ್ದು ಯೂಸ್ ಮಾಡ್ತೀವಿ? ಗ್ರಾಫೈಟ್, ಸಿಲಿಕಾನ್, ಚಾರ್ಕೋಲ್, ಫಾಸ್ಫರಸ್. ಗ್ರಾಫೈಟ್ ಜೊತೆ ಕ್ಲೇನ ಸೇರಿಸಿ ಒಂದು ತಿನ್ನ ಒಂದು ರೀತಿಯಾದ ಒಂದು ಲೆಡ್ ಅಂತ ಏನ್ ಕರಿತೀವಿ, ಪೆನ್ಸಿಲ್ ಲೆಡ್ ಅಂತ, ಅದನ್ನ ಗ್ರಾಫೈಟ್ ಮತ್ತೆ ಕ್ಲೇ ಎರಡು ಮಿಕ್ಸ್ಚರ್ ಮಾಡಿ ಮಾಡ್ತಕ್ಕಂಥದ್ದು. ಗ್ರಾಫೈಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ವಿದ್ಯುತ್ ಬಲ್ಬ್ ತಂತು ಡ್ಯಾಶ್ ನಿಂದ ಮಾಡಲಾಗುತ್ತೆ. ಅಗೇನ್ ಡೆಡ್ಲಿ ಈಸಿ ಕ್ವಶನ್. ಯಾವ್ದು ಸರ್ ವಿದ್ಯುತ್ ಬಲ್ಬು? ಸೀಸಾ, ಟಂಗ್ಸ್ಟನ್. ಟಂಗ್ಸ್ಟನ್ ಇಸ್ ದ ರೈಟ್ ಆನ್ಸರ್. 1 ಕಿಲೋಮೀಟರ್ ಡ್ಯಾಶ್ ಮೈಲಿಯ ಸಮಾನ. ಎಷ್ಟು ಮೈಲಿ ಸರ್? 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್ಸ್ ಅಲ್ವಾ, ಇದು ಗೊತ್ತಿರುತ್ತೆ ನಿಮಗೆ. ಸೊ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 0.6212 ಬರುತ್ತೆ. ಸೊ ಎಲ್ಲಿದೆ ಅದು? 6.62 ಏನಿದೆ ಕಿಲೋಮೀಟರ್ ಮೈಲಿಗೆ ಸಮ. ಅಂದ್ರೆ 1 ಕಿಲೋಮೀಟರ್ ಇಷ್ಟು ಮೈಲಿ ಅಂತ. ಅಂದ್ರೆ ಇದನ್ನ ನೀವು ಕನ್ವರ್ಟ್ ಮಾಡ್ತಾ ಹೋಗ್ಬೋದು. 10 ಕಿಲೋಮೀಟರ್ಗೆ ಎಷ್ಟು ಮೈಲಿ ಆಗುತ್ತೆ ಅಂದ್ರೆ, ಮೈಲಿ ನಮಗೆ ಏನಾಗುತ್ತೆ ಕಿಲೋಮೀಟರ್ಗಿಂತ ಜಾಸ್ತಿ. ಅಂದ್ರೆ ನಾವು ನೋಡೋದಾದ್ರೆ, ಈಗ ನೀವು 10 ಕಿಲೋಮೀಟರ್ಗೆ ಮೈಲಿ ಹೋಲಿಸ್ಕೊಂಡ್ರೆ ಮೈಲಿ ಕಮ್ಮಿ ಬರುತ್ತೆ 10 ಕಿಲೋಮೀಟರ್ಗಿಂತ. ಅಂದ್ರೆ ಅದರ ಒಂದು ದೂರ ಇದೆಯಲ್ಲ, ಪ್ರಮಾಣ ಜಾಸ್ತಿ. ನೆಕ್ಸ್ಟ್, ಸಸ್ಯಗಳು ಕರಗಿದ. ಓಕೆ, ಇವಾಗ ಸಸ್ಯಗಳ ಬಗ್ಗೆ ಕೇಳಿದಾನೆ. ಕರಗಿದ ನೈಟ್ರೇಟ್ ಅನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತದೆ ಮತ್ತು ಅದನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ. ಏನಂತ ಕರಿತೀವಿ ಅದನ್ನ? ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಲ್ಲ, ನೈಟ್ರೋಜನ್ ಫಿಕ್ಸೇಷನ್ ಏನಂತ ಕರಿತೀವಿ ಸರ್ ಅದು? ಸಸ್ಯ ಭೂಮಿಲಿ ಇರ್ತಕ್ಕಂಥ ನೈಟ್ರೇಟ್ ಮಣ್ಣಿನಿಂದ ತಗೊಂಡು ಅದು ಹೀರ್ಕೊಂಡು ಅಮೋನಿಯಂ ಆಗಿ, ಅಮೋನಿಯಾ ಆಸಿಡ್ಸ್ ಆಗಿ ಕನ್ವರ್ಟ್ ಆಗಿ ನೆಕ್ಸ್ಟ್ ಫ್ರೀ ನೈಟ್ರೋಜನ್ ಸ್ವಚ್ಛ ಇರುವ ಸಾರಜನಕವಾಗುತ್ತದೆ. ಅಮೋನಿಯಾ ಅಂತಿದೆ ಅಂತ ಅಮೋನಿಯಾ ಹಾಕ್ಬಾರ್ದು, ಅದನ್ನ ಡ್ಯಾಶ್ ಆಗಿ ಅಟ್ ಫೈನಲ್ ಸ್ಟೇಜ್ ಏನಾಗುತ್ತೆ ಅಂತ, ಸಾರಿ, ಏನಾಗುತ್ತೆ ಅದು ಅಮೋನಿಯಾ ಕನ್ವರ್ಟ್ ಆಗಿ ಅದು ರೆಡ್ಯೂಸ್ ಆಗಿ ಅಮೋನಿಯಂ ಅಯಾನ್ಸ್ ಗಳಾಗಿ ನೆಕ್ಸ್ಟ್ ಅದು ಆರ್ಗಾನಿಕ್ ಕಾಂಪೌಂಡ್ ಜೊತೆ, ಓಕೆ, ಸಾರಜನಕ ಅಂತ ಏನ್ ಆರ್ಗಾನಿಕ್ ಕಾಂಪೌಂಡ್ಸ್ ಅಂತ ಏನ್ ಕರಿತೀವಿ ಅದ್ರ ಜೊತೆ ಕಂಬೈಂಡ್ ಆಗಿ ಅಮೋನಿಯಂ ಆಸಿಡ್ಸ್ ಆಗಿ ಗ್ಲುಟಮಿನ್ ಆಗುತ್ತೆ. ಗ್ಲುಟಮಿನ್ ಅಂದ್ರೆ ಫ್ರೀ ನೈಟ್ರೋಜನ್ ಆಗಿ ಕಂಪ್ಲೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ರೋಸೆಸ್ ನ ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ಓಕೆ, ಇದು ಗೊತ್ತಿರಬೇಕು, ನೈಟ್ರೋಜನ್ ಫಿಕ್ಸೇಷನ್. ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ? ಸಿಂಪಲ್ ಕ್ವಶನ್ ಇದು. ಯಾವ ಪದರ? ಅಯಾನುಗೋಳ ಅಲ್ಲ, ಓಝೋನ್ ಪದರ. ಎಸ್, ದಿಸ್ ಇಸ್ ದ ರೈಟ್ ಒನ್. ಡೈರೆಕ್ಟ್ ಆನ್ಸರ್ ಕೊಟ್ಬಿಟ್ಟಿದ್ದಾನೆ. ಒಂದ್ಸಲ ಹಿಂಗ್ ಕೊಡಲ್ಲ, ಹಿಂಗ್ ನೋಡಿ, ಉಷ್ಣವಲಯ ಮ್ಯಾಗ್ನೆಟೋಸ್ಪಿಯರ್ ಇದೆ, ಓಝೋನ್ ಪದರ ಬದಲು ಇದನ್ನ ನಿಮ್ಗೆ ಮೀಸೋಸ್ಪಿಯರ್ ಅಂತ ಕೊಟ್ಬಿಡ್ಬೋದು. ಎಸ್, ಮೀಸೋಸ್ಪಿಯರ್ ಕೊಟ್ರೆ ಎಸ್ ರೈಟ್, ಯಾಕಂದ್ರೆ ಓಝೋನ್ ಪದರ ಇರೋದು ಮೀಸೋಸ್ಪಿಯರ್ ಅಲ್ಲಿ ಅಲ್ವಾ. ಟ್ರೋಪೋಸ್ಪಿಯರ್, ಮೀಸೋಸ್ಪಿಯರ್ ಗೊತ್ತಿರ್ಬೇಕು. ಅಯನೋಸ್ಪಿಯರ್ ಅಲ್ಲ, ನಾವು ಮೇಲ್ಗಡೆ ಹೋಗ್ತಾ ಮಾಡ್ತೀವಲ್ಲ, ಫಸ್ಟ್ ಟ್ರೋಪೋಸ್ಪಿಯರ್ ಬರುತ್ತೆ, ಪರಿವರ್ತನಾ ಮಂಡಲ, ನೆಕ್ಸ್ಟ್ ಮೀಸೋಸ್ಪಿಯರ್ ಬರುತ್ತೆ, ಆಮೇಲೆ ಅಯನೋಸ್ಪಿಯರ್ ಬರುತ್ತೆ ಅಲ್ವಾ. ಹಿಂಗೆ ಹೋಗ್ತಾ ಇದ್ರೆ ನಮ್ಗೆ ಮೇಲ್ಗಡೆ ಇವೆಲ್ಲ ಗೊತ್ತಿರ್ಬೇಕು. ಭೂಗೋಳ ಶಾಸ್ತ್ರದ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಓದಿದ್ರೆ ಆಯ್ತು ಸ್ನೇಹಿತರೆ. ಇವೆಲ್ಲ ನಾವು ಕವರ್ ಮಾಡಿದೀವಿ, ದಯವಿಟ್ಟು ನೋಡ್ಕೊಳ್ಳಿ. ಈ ಕೆಳಗಿನ ಯಾವುದೊಂದು ಪರಮಾಣು ರಿಯಾಕ್ಟರ್ ನಲ್ಲಿ ಮಾಡರೇಟ್ ಆಗಿ ಉಪಯೋಗಿಸಲಾಗ್ತದೆ? ಥೋರಿಯಂ, ಗ್ರಾಫೈಟ್, ರೇಡಿಯಂ, ಸಾಮಾನ್ಯ. ನೋಡಿ, ಆರ್ಡಿನರಿ ವಾಟರ್ ಕೂಡ ಯೂಸ್ ಮಾಡ್ತಾರೆ, ಮಾಡಲ್ಲ ಅಂತ ಏನಿಲ್ಲ. ಆರ್ಡಿನರಿ ವಾಟರ್ ಗಿಂತ ಹೆವಿ ವಾಟರ್ ಯೂಸ್ ಮಾಡ್ಬೇಕು, ಹೆವಿ ವಾಟರ್. ಯಾಕಂದ್ರೆ ಯಾಕೆ? ಬಿಟ್ವೀನ್
ನಾರ್ಮಲ್ ವಾಟರ್ಗೂ ಹೆವಿ ಭಾರಿ ನೀರು ಅಂತ ಏನ್ ಕರಿತೀವಿ, ಹೆವಿ ವಾಟರ್, ಭಾರಿ ನೀರು ಅಥವಾ ಹೆವಿ ವಾಟರ್ ನ ನಾವು ಪ್ರಿಫರ್ ಮಾಡ್ತೀವಿ. ಯಾಕೆ? ಬಿಕಾಸ್ ಇಟ್ಸ್ ಟೆಂಪರೇಚರ್ ಅಥವಾ ಹೀಟಿಂಗ್ ಕೆಪಾಸಿಟಿ ಇಸ್ ಮೋರ್ ದೆನ್ ನಾರ್ಮಲ್ ವಾಟರ್. ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ತೀವಿ. ಮಾಡರೇಟರ್ ಅಂದ್ರೇನು? ಕೂಲೆಂಟ್ ಅನ್ಬೋದು ಸಿಂಪಲ್ ಆಗಿ. ಚೈನ್ ರಿಯಾಕ್ಷನ್ ತಡೆಯುತ್ತೆ. ಸೊ ಇವನ್ ಗ್ರಾಫೈಟ್ ಕೂಡ ಯೂಸ್ ಮಾಡ್ತೀವಿ, ಸೊ ಇಲ್ಲಿ ಗ್ರಾಫೈಟ್ ಕೊಟ್ಟಿನ ಯೂಶಲಿ ಅಂದ್ರೆ ಇನ್ ಜನರಲ್ ಆಗಿ ನಾವು ನೋಡಿದ್ರೆ ಹೆವಿ ವಾಟರ್ ನ ಯೂಸ್ ಮಾಡ್ತೀವಿ. ಓಕೆ, ಗೊತ್ತಿರಬೇಕು. ಹೆವಿ ವಾಟರ್ ಅಂಡ್ ಗ್ರಾಫೈಟ್. ವಾಟರ್ ಯೂಸ್ ಮಾಡ್ತೀವಿ, ಬಟ್ ವಾಟರ್ ಗಿಂತ ಹೆವಿ ವಾಟರ್ ನಾವು ಪ್ರಿಫರ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಇಟ್ ಈಸ್ ಅ ಸಬ್ಸ್ಟೆನ್ಸ್ ಸ್ಲೋ ಡೌನ್ ದ ನ್ಯೂಟ್ರನ್ ನ ಸ್ಲೋ ಡೌನ್ ಮಾಡುತ್ತೆ, ಚೈನ್ ರಿಯಾಕ್ಷನ್ ನ ಕಮ್ಮಿ ಮಾಡುತ್ತೆ, ಸಸ್ಟೈನಬಲ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ತಗೊಂಡ್ ಬರುತ್ತೆ. ನೆಕ್ಸ್ಟ್ ಬನ್ನಿ, ಮಮ್ಸ್ ಎಂಬ ರೋಗ ಡ್ಯಾಶ್ ನಿಂದ ಉಂಟಾಗುತ್ತೆ. ಮಮ್ಸ್ ಅಂತಕ್ಕಂಥದ್ದು ಒಂದು ಫಂಗಸ್ ಅಥವಾ ಬೂಸ್ಟ್ ಅಂತಿದೆ ಇಲ್ಲಿ ನೋಡಿ. ಫಂಗಸ್, ಬ್ಯಾಕ್ಟೀರಿಯಾನ, ವೈರಸ್, ಆಲ್ಗೆನ. ಮಮ್ಸ್ ಅಂತಕ್ಕಂಥದ್ದು ಏನೋ ಅಂದ್ರೆ ಸ್ನೇಹಿತರೆ, ಚಿಕ್ಕ ಮಕ್ಕಳಲ್ಲಿ ಯೂಶಲಿ ಕಾಣ್ತೀವಿ. ಚಿಕ್ಕ ಮಕ್ಕಳಲ್ಲಿ ನಾವು ನೋಡಿದ್ರೆ ಇಲ್ಲಿ ಕೆನ್ನೆ ಏನಿದೆ, ಕೆನ್ನೆ ಇಲ್ಲೆಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ. ಒಂದ್ 10ರಿಂದ 15 ದಿನ ತನಕ ಇರುತ್ತೆ. ಹೆಚ್ಚಾಗಿ ಇದು ಕಾಣ್ತೀವಿ. ಇದು ಬರೋದು ವೈರಸ್ ಇಂದ ಬರುತ್ತೆ ಚಿಕ್ಕ ಮಕ್ಕಳಲ್ಲಿ. ಇದರ ವೈರಸ್ ಯಾವುದು ಅಂದ್ರೆ ಪ್ಯಾರಾಮಾಕ್ಸಿ ವೈರಸ್ ಅಂತ ಕರಿತೀವಿ. ಮಮ್ಸ್ ವೈರಸ್ ನ ಪ್ಯಾರಾಮಾಕ್ಸಿ ವೈರಸ್ ಅಂತ ಕರಿತೀವಿ. ರುಬುಲೋ ವೈರಸ್ ಅಂತಕ್ಕಂಥ ಫ್ಯಾಮಿಲಿಗೆ ಸೇರಿರ್ತಕ್ಕಂಥದ್ದು, ಜಾತಿಗೆ ಸೇರಿರ್ತಕ್ಕಂಥದ್ದು. ಇದು ಹೆಚ್ಚಾಗಿ ನಾವು ಇದನ್ನ ಪರ್ಟಿಕ್ಯುಲರ್ ಚಿಲ್ಡ್ರನ್ ಅಲ್ಲಿ ನಾವು ನೋಡ್ತೀವಿ. ಫೇಸು, ಗ್ಲ್ಯಾಂಡ್ಸ್, ಸಲ್ವರಿ ಗ್ಲ್ಯಾಂಡ್ಸ್. ಏನಕ್ಕೆ ಅಂದ್ರೆ ಸಲೈವರಿ ಗ್ಲ್ಯಾಂಡ್ಸ್ ಫೇಸ್ ಅಲ್ಲಿ ಅದು ಏನಾಗುತ್ತೆ, ಊದ್ಕೊಳ್ಳುತ್ತೆ, ಪೇನ್ಫುಲ್, ಸೋಲೋನ್ ಆಗುತ್ತೆ. ಬೇರೆ ಬೇರೆ ಇದ್ರಲ್ಲಿ ಏನೇನು ಎಫೆಕ್ಟ್ ಆಗುತ್ತೆ, ನಿಮ್ಗೆ ಅಗ್ಯಕ್ಕಾಗಲ್ಲ, ತಿನ್ನಕ್ಕಾಗಲ್ಲ, ಫೀವರ್ ಬರುತ್ತೆ, ಹೆಡ್ಡೇಕ್ ಬರುತ್ತೆ, ಮಸಲ್ ಏಕ್ ಬರುತ್ತೆ, ವೀಕ್ನೆಸ್ ಆಗುತ್ತೆ, ಇದೆಲ್ಲ ಕೂಡ ಬರುತ್ತೆ. ಓಕೆ, ಇಟ್ ಈಸ್ ಎ ವೈರಸ್ ಮಾಮ್ಸ್ ಅಂತಕ್ಕಂಥದ್ದು, ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ನೋಡಿ, ಈಗ ನೆಕ್ಸ್ಟ್ ಕ್ವಶನ್ ನಮ್ಗೆ ಏನಿರುತ್ತೆ, ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಬನ್ನಿ, ಈ ಕೆಳಗಿನ ಯಾವುದು ಅಂತರ್ಜಾಲ ಕಾರ್ಯಕ್ರಮ ಪರಿವಿಡಿಯ ಭಾಷೆ ಅಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಕಂಪ್ಯೂಟರ್ದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಅಲ್ಲ ಅಂತ ಕೇಳ್ತಾ ಇರೋದು ಸ್ನೇಹಿತರೆ. ಅಲ್ಲ ಅಂತ ಯಾವುದು ಸರ್? ಅಲ್ಲ. ಬೇಸಿಕ್ಸ್, C++, ಜಾವಾ, ಮೈಕ್ರೋಸಾಫ್ಟ್ ಇದೆ. ಎಸ್, ಮೈಕ್ರೋಸಾಫ್ಟ್ ಅಲ್ಲ. ಇದೇನಿದು? ಮೈಕ್ರೋಸಾಫ್ಟ್ ವಿಂಡೋಸ್ ಬರುತ್ತೆ, ಎಕ್ಸೆಲ್ ಬರುತ್ತೆ, ಅಥವಾ ಮೈಕ್ರೋಸಾಫ್ಟ್ ನಾವು ಬೇರೆ ಬೇರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಬರುತ್ತೆ, ಅಪ್ಲಿಕೇಶನ್ ಸಾಫ್ಟ್ವೇರ್ ಇದು. ಓಕೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬೇಸಿಕ್, C++, ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ರೈಟ್ ಆನ್ಸರ್ ಯಾವುದು? ಅಲ್ಲ ಅಂತ ಕೇಳಿದಾನೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಮೈಕ್ರೋಸಾಫ್ಟ್. ನೆಕ್ಸ್ಟ್ ಬನ್ನಿ, ಮೈಕ್ರೋಸಾಫ್ಟ್ ವರ್ಡ್. ನೋಡಿ, ಇಲ್ಲೇ ಇದೆ ಡ್ಯಾಶ್ ನ ಒಂದು ಉದಾಹರಣೆ. ಮೈಕ್ರೋಸಾಫ್ಟ್ ವರ್ಡ್ ಏನು ಈ ತರ ನಾವು ಹೇಳಿದೆ, ಇದೊಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ಇನ್ಪುಟ್ ಡಿವೈಸ್ ಅಲ್ಲ, ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ನಾವು ಅದು ಯೂಸ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು ಅಲ್ವಾ, ಎಕ್ಸೆಲ್ ಆಗಿರ್ಬೋದು, PPT ಆಗಿರ್ಬೋದು ಮೈಕ್ರೋಸಾಫ್ಟ್. ಸೊ ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು, ಪ್ರೊಸೆಸಿಂಗ್ ಡಿವೈಸ್ ಅಲ್ಲ. ಓಕೆ, PC-ಲಿ ಏನ್ ಕಂಪ್ಯೂಟರ್ ಕೇಳ್ತಾನೆ ಸ್ನೇಹಿತರೆ, ಒಂದು 10 ಕ್ವಶನ್ಸ್ ಇದೆ. ಎಸ್ಪೆಷಲಿ ಈಸಿ ಇರುತ್ತೆ, ಮುನ್ನಿಟ್ಟುವರಿ ಬೇಸಿಕ್ಸ್ ಲೆವೆಲ್ ನಲ್ಲಿ ತಿಳ್ಕೊಂಡ್ರೆ ಸಾಕು. ನಾವು ತುಂಬಾ ಮಾಡ್ಬಿಟ್ಟಿದೀವಿ, ಕಂಪ್ಯೂಟರ್ಗೆ ಸಪರೇಟ್ ಪ್ಲೇ ಲಿಸ್ಟ್ ಹೋಗಿ ನೋಡಿ ಸ್ನೇಹಿತರೆ. ಗ್ರೂಪ್ ಸಿಗೆ, KPTCL ಗೆ ಬೇರೆ ಬೇರೆ ಎಕ್ಸಾಮ್ ಮಾಡಿದೀವಿ. ಹೈ ಲೆವೆಲ್, ಕಮ್ಮಿಯಿಂದ ಹಿಡಿದು ಹೈ ಲೆವೆಲ್ ಕ್ವಶನ್ಸ್ ಕವರ್ ಮಾಡಿದ್ವಿ. ಅಂತರ್ಜಾಲ ವೈರಸ್ ಒಂದು ಏನದು ಸರ್? ಕಂಪ್ಯೂಟರ್ ವೈರಸ್ ಏನು? ಹಾರ್ಡ್ವೇರ್, ಅದು ಸಾಫ್ಟ್ವೇರ್, ಬ್ಯಾಕ್ಟೀರಿಯಾನ, ಫ್ರೀವೇರ್? ವೈರಸ್ ಅಂತಕ್ಕಂಥದ್ದು ನಾವು ಕಣ್ಣಲ್ಲಿ ನೋಡಕ್ಕಾಗಲ್ಲ, ಹಾರ್ಡ್ವೇರ್ ಅಲ್ಲ, ಸಿಂಪಲ್. ಬ್ಯಾಕ್ಟೀರಿಯಾ ಅಲ್ಲ, ಬ್ಯಾಕ್ಟೀರಿಯಾ ಇದು ಕಂಪ್ಯೂಟರ್ ರಿಲೇಟೆಡ್, ಬ್ಯಾಕ್ಟೀರಿಯಾ ಅಲ್ಲ. ಸಾಫ್ಟ್ವೇರ್ ಆಗಿರ್ಬೇಕು, ಫ್ರೀವೇರ್ ಆಗಿರ್ಬೇಕು. ಸೊ ಯಾವ್ದು ಕರೆಕ್ಟ್ ಆನ್ಸರ್ ನೋಡಿ, ಹಿಂಗೆ ನೀವು ಕಮ್ಮಿ ಮಾಡ್ಕೋತಾ ಬರಬೇಕು, ಆಪ್ಷನ್ ಎಲಿಮಿನೇಟ್ ಮಾಡ್ಕೋತಾ ಬರಬೇಕು. ಸಾಫ್ಟ್ವೇರ್ ಇಸ್ ದ ರೈಟ್ ಆನ್ಸರ್. ಫ್ರೀವೇರ್ ಅಂದ್ರೆ ಏನು? ಫ್ರೀವೇರ್ ಅಂದ್ರೆ ನಿಮ್ಗೆ ಈಸಿಯಾಗಿ ಸಿಗ್ತಕ್ಕಂಥ ಸಾಫ್ಟ್ವೇರ್ ಅದು. ನೋಡಿ, ನಾನು ಹೇಳ್ತೀನಿ, ಫ್ರೀವೇರ್ ಅಂದ್ರೆ ಇಸ್ ಎ ಸಾಫ್ಟ್ವೇರ್ ಮೋಸ್ಟ್ ಆಫನ್ proprietarily that is distributed at no monetary cost to the end user. ಈಗ ನಿಮ್ಗೆ Adobe Reader ಇದೆ, Adobe Reader ಫ್ರೀ ಆಗಿ ಸಿಗುತ್ತೆ ನಿಮ್ಗೆ ಅಲ್ವಾ, Adobe PDF, ಇವೆಲ್ಲ ಫ್ರೀವೇರ್ಸ್ಗಳು. ಫ್ರೀವೇರ್ ಅಂದ್ರೆ ಇಟ್ ಇಸ್ ಫ್ರೀಲಿ ಅವೈಲಬಲ್ ಸಾಫ್ಟ್ವೇರ್ಸ್, ಅದನ್ನ ಫ್ರೀವೇರ್ ಅಂತೀವಿ. ಸೊ ಅಂತರ್ಜಾಲ ವೈರಸ್, ಕಂಪ್ಯೂಟರ್ ವೈರಸ್ ಇಸ್ ಅ ಸಾಫ್ಟ್ವೇರ್. ಓಕೆ, ವರ್ಲ್ಡ್ ವೈಡ್ ವೆಬ್ ಅನ್ನು ಪ್ರವೇಶಿಸಲು ಡ್ಯಾಶ್ ಮಾರ್ಗ ಆಗೋಗಿದೆ. www. ಅಂತ ಏನ್ ನಾವು ಕೊಡ್ತೀವಿ, ಹೆಂಗೆ ನಾವು ಇದನ್ನ ಯೂಸ್ ಮಾಡ್ಕೊಂಡು ಇದಕ್ಕೆ ಹೋಗ್ತೀವಿ, ಯಾವ್ದನ್ನ ಯಾವ್ದ್ರ ಥ್ರೂ ಹೋಗ್ತೀವಿ? ಬ್ರೌಸರ್, ವಾಟ್ಸಪ್, ಬ್ಯಾಂಡ್ ವಿಡ್ತ್, ಸರ್ಚ್ ಎಂಜಿನ್. ಸರ್ಚ್ ಎಂಜಿನ್ ಇರೋದು ನಿಮ್ಗೆ ಬೇಕಾಗಿರೋದು ಹುಡ್ಕೊಳಕ್ಕೆ, ಫೈನ್. ಬಟ್ ನಿಮ್ಗೆ ಹುಡ್ಕಕ್ಕೆ ಮಾಡಕ್ಕೆ ಏನೇ ಸರ್ಚ್ ಎಂಜಿನ್ ಬೇಕು, ಒಂದು ಬ್ರೌಸರ್ ಬೇಕೇ ಬೇಕು. ಅದು ಮೊಜಿಲ್ಲಾ ಆಗಿರ್ಬೋದು, ಫೈರ್ಫಾಕ್ಸ್ ಆಗಿರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು. ಸೊ ಬ್ರೌಸರ್ ಇಸ್ ದ ರೈಟ್ ಆನ್ಸರ್ ಅಲ್ವಾ. ಇವೆಲ್ಲ ಏನು, ನಾವು ಬ್ರೌಸರ್ ತಾನೇ ಅವೆಲ್ಲ ಅಲ್ವಾ.
ನೀವು ಮೊಜಿಲಾ ಪ್ರಾಡಕ್ಟ್ಸ್ ಓಪನ್ ಮಾಡ್ತೀರಾ, ಅಲ್ಲಿಂದ ಮಾಡ್ತೀರಾ. ಸರ್ಚ್ ಎಂಜಿನ್ ಎಸ್ ಫೈನ್, ಬಟ್ ನಾವು ವರ್ಲ್ಡ್ ವೈಡ್ ವೆಬ್ ನ ಬ್ರೌಸರ್ ಅಲ್ಲಿ ಹಾಕಿದಾಗ ನಾವು ಹೋಗ್ತೀವಿ. ಸೊ ಬ್ರೌಸರ್ ಇಸ್ ದ ರೈಟ್ ಆನ್ಸರ್. LAN ಅಂದ್ರೆ ಲ್ಯಾನ್ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾನೆ ನೋಡಿ. ಒಂದ್ಸಲ ಕನ್ನಡ ಗೊತ್ತಿಲ್ಲ, ಇಂಗ್ಲಿಷ್ ನೋಡ್ಕೊಳ್ಳಿ. ಲ್ಯಾನ್ ಅಂದ್ರೆ ಏನು? ಲೋಕಲ್ ಏರಿಯಾ ನೆಟ್ವರ್ಕ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಆಪ್ಷನ್ ಇದು, ಡಿ ಇಸ್ ದ ರೈಟ್ ಆನ್ಸರ್. ಅಂತರ್ಜಾಲ ತಂತ್ರಜ್ಞಾನದಲ್ಲಿ DNS ಅಂದ್ರೆ ವಾಟ್ ಇಸ್ DNS ಹೇಳ್ತೀರಾ? ಅಂತರ್ಜಾಲ ಇಂಟರ್ನೆಟ್ DNS ಅಂದ್ರೆ ಏನು? ಡಿಸ್ಟ್ರಿಬ್ಯೂಟೆಡ್ ನೇಮ್ ಸಿಸ್ಟಮ್, ಡೇಟಾ ನೇಮ್ ಸಿಸ್ಟಮ್, ಡೊಮೈನ್ ನೇಮ್ ಸಿಸ್ಟಮ್, ಡೈನಮಿಕ್ ನೇಮ್ ಸಿಸ್ಟಮ್. ರೈಟ್ ಆನ್ಸರ್ ಇಸ್ ಡೊಮೈನ್ ನೇಮ್. ವಾಟ್ ಇಸ್ ಡೊಮೈನ್ ನೇಮ್? DNS ಡೊಮೈನ್ ನೇಮ್ ಸಿಸ್ಟಮ್. ಈಗ ನೀವು ಯಾವ್ದು ಈಗ ನಮ್ಮ ವೆಬ್ಸೈಟ್ ಅಲ್ಲಿ ತಗೊಂಡ್ರೆ, ಇನ್ನು ಓಪನ್ ಆಗಿಲ್ಲ, ಓಪನ್ ಮಾಡೋಣ. ಪುನೀತ್ www.punithforum.com ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಪುನೀತ್ ಫೋರಮ್ ಇಸ್ ದ ಡೊಮೈನ್ ನೇಮ್. ಬೇಡ, ಇದು ಬೇಡ, ನಿಮ್ಗೆ ಇನ್ನೂ ಈಸಿ ಬೇಕು www.amazon.india ಅಥವಾ amazon.com ಅಂತಿದೆ ಅಂತ ಇಟ್ಕೊಳ್ಳಿ. ಸೊ ಅಮೆಝಾನ್ ಬೇಡ, ಫ್ಲಿಪ್ಕಾರ್ಟ್.com ಅಂತಿದೆ. ಫ್ಲಿಪ್ಕಾರ್ಟ್ ಅನ್ನೋದಿಲ್ಲ, ದಟ್ ಇಸ್ ಕಾಲ್ಡ್ ಡೊಮೈನ್. .com ಅಂತ ಏನಿದೆ, ಇದು .com .in ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ನೇಮ್ ಏನಿರುತ್ತೆ, ದಟ್ ಇಸ್ ಕಾಲ್ಡ್ ಡೊಮೈನ್. DNS ಅಂದ್ರೆ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ದಾಖಲೆಗಳಲ್ಲಿ ಕೊನೆಯ ಕ್ರಿಯೆ ಆಗಿರುವ ಅಂಡುವಿನ ಶಾರ್ಟ್ ಕಟ್ ಕೀ ಯಾವುದು? ಅಂದ್ರೆ ಈಗ ಏನಾದ್ರು ಆಪರೇಷನ್ ಮಾಡಿರ್ತೀರಾ, ವಿಚ್ ಇಸ್ ದ ಶಾರ್ಟ್ ಕಟ್ ಕೀ ಟು ಅಂಡು ದ ಲಾಸ್ಟ್ ಆಕ್ಷನ್ ಇನ್ ಡಾಕ್ಯುಮೆಂಟ್. ಓಕೆ, ಈಗ ಏನೋ ಮಾಡಿರ್ತೀರಾ ಇಲ್ಲಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಏನಂತ ಬರೆದಿರ್ತೀನಿ ಇಲ್ಲಿ, ಪುನೀತ್ ಅಂತ ಬರೆದಿರ್ತೀನಿ. ಓಕೆ, ಬೇಡ ಬೇಡ, ಇದನ್ನ ನನಗೆ TH ಅಲ್ವಾ, ಪುನೀತ್ ಅಂತ ಬರೆದಿರ್ತೀನಿ. ಬೇಡ ಬೇಡ ಇದು ನನಗೆ ಅಂದ್ಬಿಟ್ಟು ನಾನು ಏನ್ ಮಾಡ್ತೀನಿ, ಬರೀ ಫೋರಮ್ ಅಂತ ಬರ್ತೀನಿ. ಸೊ ಫೋರಮ್ ಅಂದ್ರೆ ಗೊತ್ತಲ್ಲ, ಪುನೀತ್ ಅಂತ ಹಾಕೋಬೇಕು ಅಂದಾಗ ಏನ್ ಮಾಡ್ತೀನಿ, ಇದನ್ನ ಅಳಿಸ್ಬಿಟ್ಟು ಅದನ್ನ ಬರೆಯಕ್ ಹೋಗೋದ್ ಬೇಕಾಗಿಲ್ಲ. Ctrl+Z ಅಂತ ಹೊಡೆದ್ರೆ ಇದಕ್ಕಿಂತ ಮುಂಚೆ ನಾವ್ ಏನ್ ಬರ್ದಿದ್ವಿ ಅದ್ ಬಂದು ಕೂತ್ಕೊಳ್ಳುತ್ತೆ. ಸಿಂಪಲ್, ದಟ್ ಈಸ್ ಕಾಲ್ಡ್ ಅಂಡು. Ctrl+Z. ಓಕೆ, ಲಾಸ್ಟ್ ಆಪ್ಷನ್ಸ್ ಏನಿದೆ ಅದು Ctrl+Z. Ctrl+Z ಅಂದ್ರೆ ಲಾಸ್ಟ್ ಏನ್ ಆಪರೇಷನ್, ಕೊನೆಯ ಕ್ರಿಯೆ ಏನ್ ಮಾಡಿರ್ತೀವಿ ಅದು ವಾಪಸ್ ಬರುತ್ತೆ. ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ? ಯಾವ್ದು ಇನ್ಪುಟ್ ಅಲ್ಲ ಸರ್? ಕೀಬೋರ್ಡ್ ಇನ್ಪುಟ್ ಸಾಧನ ಅಲ್ಲ. ನೆಗೆಟಿವ್ ಸ್ಟೇಟ್ಮೆಂಟ್, 3 ಇನ್ಪುಟ್ ಇದೆ, 1 ಇನ್ಪುಟ್ ಅಲ್ಲ. ಯಾವ್ದದು? ಕೀಬೋರ್ಡ್. ನೀವು ಟೈಪ್ ಮಾಡಿದ್ರೆ ಇನ್ಪುಟ್ ಅದು. ಜಾಯ್ಸ್ಟಿಕ್. ಜಾಯ್ಸ್ಟಿಕ್ ಅಂದ್ರೆ ನೀವು ಹಿಂಗ್ ಹೋಗ್ಬೇಕಾ, ಹಿಂಗ್ ಹೋಗ್ಬೇಕಾ, ಹಿಂಗ್ ಹೋಗ್ಬೇಕಾ ಅಂತ ಇಟ್ಕೊಂಡು ಇಲ್ಲಿ ಏನ್ ಮಾಡ್ತೀರಾ, ಅಳ್ಳಾಡ್ಸ್ತೀರಾ. ಜಾಯ್ಸ್ಟಿಕ್ ಅಂದ್ರೆ ಗೊತ್ತಲ್ಲ ನಿಮ್ಗೆ? ಗೇರ್, ಕಾರಲ್ಲಿರೋ ಗೇರ್ ಪಕ್ಕದಲ್ಲಿ ಗೇರ್ ಇರುತ್ತೆ ನೋಡಿ, 1 ಗೇರ್ 2 ಗೇರ್, ಈ ತರ ಜಾಯ್ಸ್ಟಿಕ್ ಅದು, ಆ ತರದ್ದು. ಓಕೆ, ಇದು ಇನ್ಪುಟ್. ಮುದ್ರಕಗಳು ಅಂದ್ರೆ ಪ್ರಿಂಟರ್. ಎಸ್, ದಿಸ್ ಇಸ್ ಔಟ್ಪುಟ್. ದಿಸ್ ಇಸ್ ಔಟ್ಪುಟ್. ಸೊ ಇಲ್ಲಿ ಯಾವ್ದು ಇನ್ಪುಟ್ ಅಲ್ಲ ಅಂತ ಕೇಳಿರೋದು. ಹಾಗೆ ಪ್ರಿಂಟರ್ ಇಸ್ ನಾಟ್ ಇನ್ಪುಟ್. ಸ್ಕ್ಯಾನರ್ ಇನ್ಪುಟ್, ನೀವು ಸ್ಕ್ಯಾನ್ ಮಾಡ್ತೀರಾ, ಇನ್ಪುಟ್ ಕೊಡ್ತೀರಾ. ಸೊ ದಟ್ ಈಸ್ ಇನ್ಪುಟ್ ಸಾಧನ, ದಟ್ ಈಸ್ ಇನ್ಪುಟ್ ಡಿವೈಸ್. ಓಕೆ, ಸೊ ಮುದ್ರಕ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ? ಶೇಖರಣಾ ಘಟ ಅಂದ್ರೆ ಸ್ಟೋರೇಜ್ ಯೂನಿಟ್. ಯಾವುದು ದೊಡ್ಡದು, ಲಾರ್ಜೆಸ್ಟ್ ಅಂತ ಕೇಳಿದ್ದಾನೆ. ಗಿಗಾಬೈಟ, ಕಿಲೋಬೈಟ, ಟೆರಾಬೈಟ, ಮೆಗಾಬೈಟ? ಯಾವುದು? ಗಿಗಾಬೈಟ್ ಅಂದ್ರೆ ಎಷ್ಟು, ಮೆಗಾಬೈಟ್ ಅಂದ್ರೆ ಎಷ್ಟು, ಟೆರಾಬೈಟ್ ಗೊತ್ತಿರ್ಬೇಕು ಸ್ನೇಹಿತರೆ. ಸಿಂಪಲ್ ಇದು, ಟೆರಾಬೈಟ್ ಇಸ್ ದ ರೈಟ್ ಆನ್ಸರ್. ನಿಮ್ ಲಿಸ್ಟ್ ಕೊಡ್ತೀನಿ. ಬೈನರಿ ಡಿಜಿಟ್ಸ್ ಗೊತ್ತಿದೆ, 1 ಬಿಟ್. ಈಗ 0 1 0 1 1 1 1 ಅಂತ ಇರುತ್ತೆ. 1 ಬಿಟ್ ಇಸ್ ಕಾಲ್ಡ್ ಬಿಟ್. ಒಂದು ನಿಬ್ಬಲ್ ಅಂದ್ರೆ ಈ 4 ಸೇರಿ ಒಂದು ನಿಬ್ಬಲ್. 4 ಬಿಟ್ಗಳು ಸೇರಿ ಈ 4 1 2 3 4 ಸೇರಿ ಏನಾಗುತ್ತೆ, ಒಂದು ನಿಬ್ಬಲ್ ಆಗುತ್ತೆ. ಆಯ್ತಾ? 1 ಬೈಟ್ ಅಂದ್ರೆ ಈ 4 ಪ್ಲಸ್ ಇಲ್ಲಿ 4 ಇದೆ, ಇದೊಂದು ನಿಬ್ಬಲ್ಲು, ಇದೊಂದು ನಿಬ್ಬಲ್ಲು, ಇವೆರಡು ಸೇರಿ 1 ಬೈಟ್ ಆಗುತ್ತೆ. ಸೊ 1 ಬೈಟ್ ಅಂದ್ರೆ 8 ಬಿಟ್ ಗೊತ್ತಿರಬೇಕು. 1 ಕಿಲೋಬೈಟ್ ಅಂದ್ರೆ 1024 ಬೈಟ್. ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್, ಪೆಟಾಬೈಟ್, ಝೆಟಾಬೈಟ್. ಓಕೆ, 1 ಎಕ್ಸಾಬೈಟ್, ಝೆಟಾಬೈಟ್, ಎಟಾಬೈಟ್, ಬ್ರೊನೋಬೈಟ್, ಜಿಯೋಬೈಟ್ ಅಂತೆಲ್ಲ ಕರಿತೀವಿ. ನೋಡಿ, ಕಿಲೋ, ಮೆಗಾ, ಗಿಗಾ, ಟೆರಾ. ಸೊ ಟೆರಾಬೈಟ್ ಇಸ್ ದ ಲಾರ್ಜೆಸ್ಟ್ ಒನ್ ನಮಗೆ ಕೊಟ್ಟಿರೋ ಆಪ್ಷನ್ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ? ಇನ್ನು ಇದ್ರಲ್ಲಿ ಬೇರೆ ಬೇರೆ ತರ ಇದೆ ಸ್ನೇಹಿತರೆ. ಕಿಲೋ ಅಂದ್ರೆ 10⁻3, ಮೆಗಾ ಅಂದ್ರೆ 10⁻6, ಗಿಗಾ ಅಂದ್ರೆ 10⁻9, 10⁻9, ಟೆರಾ ಅಂದ್ರೆ 10⁻12, ಪೆಟಾ ಅಂದ್ರೆ 10⁻15, ಎಕ್ಸಾ ಅಂದ್ರೆ 10⁻18. ಇವೆಲ್ಲ ಗೊತ್ತಿರಬೇಕು ನಿಮ್ಗೆ. ಓಕೆ, ನೆಕ್ಸ್ಟ್ ಪಾಯಿಂಟ್. ಡ್ಯಾಶ್ ನಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು 2 ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳನ್ನು ಸಂಪರ್ಕಿಸಿ ಜೋಡಿಸಲಾಗುತ್ತದೆ. ಡ್ಯಾಶ್ ನಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು 2 ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳನ್ನು ಸಂಪರ್ಕಿಸಿ ಜೋಡಿಸಲಾಗುತ್ತದೆ ಅಂತಿದೆ. ಯಾವ ಸರ್? ಪೈಪ್ಲೈನ್, ನೆಟ್ವರ್ಕ್, ಟನಲ್, ರೌಟರ್. ಡ್ಯಾಶ್ ನಿಂದ ಮಾಹಿತಿನ ಹಂಚಿಕೊಳ್ಳಲು ಅಂದ್ರೆ ಕಂಪ್ಯೂಟರ್ ನಾವ್ ಏನ್ ಮಾಡ್ತೀವಿ, ಈ ಕಂಪ್ಯೂಟರ್ ನಾವು ಶೇರ್ ಮಾಡ್ಬೇಕು ಆನ್ಲೈನ್ ಮುಖಾಂತರ. ನಾವು ಲ್ಯಾನ್ ವ್ಯಾನ್ ಎಲ್ಲ ಓದಿದೀವಲ್ಲ, ಏನದು? ಲ್ಯಾನ್, ವ್ಯಾನ್, ಮ್ಯಾನ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ಇವೆಲ್ಲ ಏನು? ನೆಟ್ವರ್ಕ್.
ದಿಸ್ ಇಸ್ ಕಾಲ್ಡ್ ನೆಟ್ವರ್ಕ್. ಟನಲ್ ಅಲ್ಲ, ಪೈಪ್ ಲೈನ್ ಅಲ್ಲ, ರೌಟರ್ ಅಲ್ಲ. ಅರ್ಥ ಆಗ್ತಿದೆಯಲ್ಲ? ನೆಟ್ವರ್ಕ್. ರೋಟರ್ ನಾವು ಇಂಟರ್ನೆಟ್ಗೋಸ್ಕರ ಯೂಸ್ ಮಾಡ್ತೀವಿ. ನೆಟ್ವರ್ಕಿಂಗ್ ಇಸ್ ಡಿಫರೆಂಟ್. ಓಕೆ ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನಮ್ಮ ಸಂವಿಧಾನಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದೆ ಸ್ನೇಹಿತರೆ. ಸಂಸತ್ತು ಮತ್ತು ರಾಜ್ಯ ಶಾಸನಗಳ ಸದಸ್ಯರನ್ನು ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆಯನ್ನು ಡ್ಯಾಶ್ ನಲ್ಲಿ ಒದಗಿಸಲಾಗಿದೆ. ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಏನ್ ತಂದ್ರು ಸ್ನೇಹಿತರೆ 85ನೇ ತಿದ್ದುಪಡಿಯಲ್ಲಿ, ಅಲ್ವಾ? ಸೊ ಇಲ್ಲಿ ನಮ್ಗೆ ಪಕ್ಷಾಂತರ ನಿಷೇಧ ಕಾಯ್ದೆಗೋಸ್ಕರ ಹೊಸ ಒಂದು ಶೆಡ್ಯೂಲ್ ಅಥವಾ ಅನುಸೂಚಿ ಅಥವಾ ವಿವರ ಪಟ್ಟಿನ ಸೇರಿಸ್ತಾರೆ. ಅದು ಯಾವುದು? 10ನೇ ಅನುಸೂಚಿಯಲ್ಲಿ ಬರುತ್ತಾ, 11ನೇದಲ್ಲಿ ಬರುತ್ತಾ, 7 ಬರುತ್ತಾ, 12ನೇದಲ್ಲಿ ಬರುತ್ತಾ? ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದೆಷ್ಟು? 10ನೇ ಒಂದು ಅನುಸೂಚಿ, 10th ಶೆಡ್ಯೂಲ್ ಅಲ್ಲಿ ಗೊತ್ತಿರಬೇಕು. ಮೊದಲನೇ ಶೆಡ್ಯೂಲ್ ಅದ್ರ ಬಗ್ಗೆ ಮಾತಾಡುತ್ತೆ, ರಾಜ್ಯ ಮತ್ತು ಒಕ್ಕೂಟಗಳು. 3ನೇ ಶೆಡ್ಯೂಲ್, 2ನೇ ಶೆಡ್ಯೂಲ್ ಏನ್ ಮಾತಾಡುತ್ತೆ, 4ನೇ ಸೂಚಿ ಏನ್ ಮಾತಾಡುತ್ತೆ, ಇಲ್ಲಿ ನೋಡಿ 9, 10ನೇ ಸೂಚಿ ಏನ್ ಮಾತಾಡುತ್ತೆ, ಪಕ್ಷಾಂತರ ನಿಷೇಧ ಕಾಯ್ದೆ ಅನರ್ಹತೆ ಬಗ್ಗೆ ಮಾತಾಡುತ್ತೆ. 11 ಯಾವುದು, 12 ಯಾವುದು ಹೇಳ್ತಾ? 12 ಪೌರ ಕಾರ್ಮಿಕರು ಅಧಿಕಾರ ಜವಾಬ್ದಾರಿ ಬಗ್ಗೆ ಮಾತಾಡುತ್ತೆ. 11 ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ, ಪಂಚಾಯಿತಿಗಳ ಬಗ್ಗೆ ಇರ್ತಕ್ಕಂಥದ್ದು ಅನುಸೂಚಿ. ಓಕೆ, ನೆಕ್ಸ್ಟ್ ಬನ್ನಿ. ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿ ಇಚ್ಛೆನುಸಾರ ತಮ್ಮ ಪದವಿ ಅಧಿಕಾರದಲ್ಲಿದ್ದರೂ ಸಹ ಡ್ಯಾಶ್ ನ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ. ನೋಡಿ, ರಾಜ್ಯಪಾಲರು ನಮ್ಮ ರಾಷ್ಟ್ರಪತಿ ಇಚ್ಛಾನುಸಾರದಲ್ಲಿ ಇದ್ರೂ ಕೂಡ ನಮ್ಮ ರಾಜ್ಯ ಶಾಸಕಾಂಗದ ಒಂದು ಅವಿಭಾಜ್ಯ ಅಂಗ. ಶಾಸಕಾಂಗದಲ್ಲಿ ಯಾಕೆ ಸರ್? ನೀವು ಕರ್ನಾಟಕದ ವಿಧಾನ ಮಂಡಲದಲ್ಲಿ ಅಂದ್ರೆ ವಿಧಾನಸಭೆ ಮತ್ತು ಪರಿಷತ್ತಲ್ಲಿ ನೀವು ಯಾವುದೇ ಒಂದು ಬಿಲ್ ಪಾಸ್ ಮಾಡೋದು, ಅದಕ್ಕೆ ರಾಜ್ಯಪಾಲ ಅಪ್ರೂವ್ ಆಗ್ಬೇಕು ಅಲ್ವಾ? ಸೈನ್ ಹಾಕ್ದಾಗ್ಲೇ ಅದು ಕಾಯ್ದೆಗಳಾಗೋದು. ಸೊ ಇವರು ಶಾಸಕಾಂಗದ ಒಂದು ಭಾಗ ಆಗ್ಬಿಡ್ತಾರಲ್ವಾ? ಲೋಕಸಭೆ ಅಲ್ಲ, ರಾಜ್ಯಸಭೆ ಅಲ್ಲ, ಶಾಸಕಾಂಗ ಅಂತಂದ್ರೇನು? ಅರ್ಥ ಆಗ್ತಿದೆಯಲ್ಲ? ಏನಕ್ಕೆ ಶಾಸಕಾಂಗ? ಲೆಜಿಸ್ಲೇಟರ್. ಶಾಸಕಾಂಗ ಅಂದ್ರೇನು? ಕಾರ್ಯಾಂಗ ಅಂದ್ರೇನು? ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಯಾಕೆ ಅಂತ ವೆರಿ ಇಂಪಾರ್ಟೆಂಟ್ ಕ್ವಶನ್. ಶಾಸನವನ್ನು ರೂಪಿಸುವಲ್ಲಿ ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ, ಇದನ್ನು ಡ್ಯಾಶ್ ನಲ್ಲಿ ಖಾತ್ರಿಪಡಿಸಲಾಗಿದೆ. ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಯಾವ ವಿಧಿಯಲ್ಲಿ ಬರುತ್ತೆ? ಆರ್ಟಿಕಲ್ 21 ಗೊತ್ತಿರಬೇಕು. ಆರ್ಟಿಕಲ್ 21. 12, 13 ಏನ್ ಹೇಳುತ್ತೆ? ತುಂಬಾ ಜನ 12, 13 ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ, ಕೇಳೋದು ಇಲ್ಲ ಬಿಡಿ, ಬಟ್ ತಿಳ್ಕೊಳ್ಬೇಕನ್ನೋದು ವೆರಿ ಇಂಪಾರ್ಟೆಂಟ್. 15 ಏನ್ ಹೇಳುತ್ತೆ? ವಿಧಿ 15, ಸಾರ್ವಜನಿಕ ಸ್ಥಳಗಳಲ್ಲಿ ಲಿಂಗ, ಜಾತಿ, ಧರ್ಮ, ವಯಸ್ಸು ಆತರ ಯಾವುದೇ ಭೇದ ಭಾವ ಮಾಡುವಂತಿಲ್ಲ. ಭೇದ ಭಾವ, ನೋ ಡಿಸ್ಕ್ರಿಮಿನೇಷನ್. ಎಲ್ಲಿ? ಸಾರ್ವಜನಿಕ ಸ್ಥಳ. ಅದು ಆರ್ಟಿಕಲ್ 15 ಹೇಳುತ್ತೆ. 21 ನಮ್ಮ ಲೈಫ್ ಆಫ್ ಲಿಬರ್ಟಿ, ಲೈಫ್, ರೈಟ್ ಟು ಲೈಫ್, ಘನತೆಯಿಂದ ಜೀವನ ಮಾಡಬೇಕು ಅನ್ನೋದು 21 ಹೇಳುತ್ತೆ. 12, 13 ಏನ್ ಹೇಳುತ್ತೆ? 12 ನಮ್ಮ ರಾಜ್ಯ ಅನ್ನೋದ್ರ ಬಗ್ಗೆನ ವ್ಯಾಖ್ಯಾನ ಮಾಡುತ್ತೆ. ರಾಜ್ಯ, ಸ್ಟೇಟ್ ಅಂದ್ರೆ ಸರ್ಕಾರ, ಭಾರತ ಸರ್ಕಾರ ಹೌದು ಕೂಡ, ರಾಜ್ಯ ಸರ್ಕಾರ ಹೌದು ಕೂಡ, ಹಾಗೆ ಸ್ಥಳೀಯ ಸರ್ಕಾರ ಕೂಡ ಹೌದು ಅನ್ನೋದ್ರ ಬಗ್ಗೆ ಹೇಳುತ್ತೆ. ತುಂಬಾ ಚೆನ್ನಾಗಿದೆ ಸಂವಿಧಾನ. ಒಂದೊಂದು ರೀತಿ ನಾವು ಅರ್ಥೈಸ್ಕೋಬೇಕಾಗುತ್ತೆ. ಪ್ಯೂರ್ ಆಗಿ ಪ್ರತಿ ಒಂದು ಲೈನ್ ಅರ್ಥ ಮಾಡ್ಕೊಬಿಟ್ರೆ ಸ್ನೇಹಿತರೆ, ಸಂವಿಧಾನದಷ್ಟು ಸೂಪರ್ ಸಬ್ಜೆಕ್ಟ್ ಇನ್ನೊಂದಿಲ್ಲ. ಇನ್ನು 13ನೇ ವಿಧಿ ನಮ್ಗೆ ಫಂಡಮೆಂಟಲ್ ರೈಟ್ಸ್ ಗಳಲ್ಲಿ ಕಾನೂನು ಅಸಂಗತತೆ ಬಗ್ಗೆ ಏನು, ಅದ್ ಹೆಂಗಾಗುತ್ತೆ, ಹೆಂಗೆ, ಇದ್ರ ಬಗ್ಗೆ ಇರ್ತಕ್ಕಂಥದ್ರ ಬಗ್ಗೆ ಹೇಳುತ್ತೆ. ಒಂದ್ ರೀತಿ ಗುರಾಣಿಯನ್ನು ಒದಗಿಸುತ್ತೆ ಅಂತ ಹೇಳ್ಬೋದು. ಫಂಡಮೆಂಟಲ್ ರೈಟ್ಸ್ ಗಳಿಗೆ ಒದಗಿಸಕ್ಕೆ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ, ವಿಮರ್ಶೆ ಬಗ್ಗೆ ಒಂದಷ್ಟು ಹೇಳುತ್ತೆ. ಜಾಸ್ತಿ ಇದ್ರ ಬಗ್ಗೆ ಕೇಳಲ್ಲ ಎಕ್ಸಾಮ್ ಅಲ್ಲಿ, ಸ್ಟಿಲ್ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಿದೆ ಅಷ್ಟೇ. ನೆಕ್ಸ್ಟ್ ಬನ್ನಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ DPSP ಎಲ್ಲಿದೆ ಸರ್? 5ನೇ ಭಾಗನ ಅಲ್ಲ, 6ನೇ ಭಾಗನ ಅಲ್ಲ, 3ನೇ ಭಾಗನ ಅಲ್ಲ, 4ನೇ ಭಾಗನ ಎಸ್. DPSP 4ನೇ ಭಾಗ, 4th ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬರುತ್ತೆ, ಅಥವಾ 4ನೇ ಅಧ್ಯಾಯ ಅಂತಾನೆ ಕರಿಬಹುದು. 4A ನಮ್ಮ ಫಂಡಮೆಂಟಲ್ ಡ್ಯೂಟೀಸ್ ಬರುತ್ತೆ, ಮೂಲಭೂತ ಕರ್ತವ್ಯಗಳು ಬರುತ್ತೆ. 3ನೇ ಭಾಗ ಯಾವುದು? ನಮ್ಮ 3ನೇ ಭಾಗ ಮೂಲಭೂತ ಹಕ್ಕುಗಳು. 5 ಮತ್ತು 6ನೇ ಭಾಗ ಏನ್ ಮಾತಾಡುತ್ತೆ ಹೇಳಿ ಫಟಾಫಟ್ ಅಂತ ನೋಡೋಣ. ನೆಕ್ಸ್ಟ್ ಬರ್ತೀನಿ. ರಾಷ್ಟ್ರಗೀತೆಯನ್ನು ಬರೆದವರು ಟ್ಯಾಗೋರ್, ಗೊತ್ತಿದೆ ನಿಮ್ಗಿದು. ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? 25, 18, 21, 35. ಎಷ್ಟು ಸರ್? 25. ಇದು ಕೂಡ ಗೊತ್ತಿರಬೇಕು. ಆರ್ಟಿಕಲ್ ಯಾವುದು ಅಂತ ಹೇಳಿ ನೋಡೋಣ. ಭಾರತದಲ್ಲಿ ಮತದಾನ ಕನಿಷ್ಠ ವಯಸ್ಸು ನೋಡಿ, ಎಷ್ಟು ಈಸಿ ಕ್ವಶನ್ಸ್ ಇವೆ ಇವು. 18 ವರ್ಷಗಳು ಮತದಾನ ಮಾಡಬೇಕು ಅಂದ್ರೆ. ರಾಜ್ಯಸಭೆ ಸದಸ್ಯರನ್ನು ಡ್ಯಾಶ್ ವರ್ಷಗಳಿಗೋಸ್ಕರ ಚುನಾಯಿಸಲಾಗ್ತದೆ. ಎಷ್ಟು ಸರ್ ರಾಜ್ಯಸಭಾ ಸದಸ್ಯರ ಅವಧಿ? 5 ವರ್ಷನ ಅಲ್ಲ, 3 ಅಲ್ಲ, 6 ವರ್ಷಗಳು, 6 years. 1/3 ರಿಟೈರ್ಡ್ ಆಗ್ತಾ ಇರ್ತಾರೆ ಪ್ರತಿ 2 ವರ್ಷಕ್ಕೊಮ್ಮೆ. 1/3 ಆಫ್ ದ ಮೆಂಬರ್ಸ್ ರಿಟೈರ್ಡ್ ಆಗ್ತಾರೆ. ಅವ್ರನ್ನ ನಾವು ಆಯ್ಕೆ ಮಾಡ್ತಾ ಇರ್ತೀವಿ.
ನೆಕ್ಸ್ಟ್ ಬನ್ನಿ. ಭಾರತ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರು ಯಾರು? ಅಂದ್ರೆ ಪಬ್ಲಿಕ್ ಅಕೌಂಟ್ ಕಮಿಟಿ, ಪ್ಯಾಕ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇದು. ನೀವೇನು ಆಡಿಟರ್ ಜನರಲ್ ಏನೇ ಇದಾರೆ, ಅಟಾರ್ನಿ ಆಡಿಟರ್ ಜನರಲ್ ಏನೇನ್ ಸಬ್ಮಿಟ್ ಮಾಡ್ತಾರೆ ಅದನ್ನೆಲ್ಲ ರಿವ್ಯೂ ಮಾಡೋದು ಇವರೇನೆ. ಇವರು ಟೋಟಲ್ 22 ಜನ ಕಮಿಟಿ, ಇದು ಸಮಿತಿ 22 ಜನ ಸಮಿತಿಲಿ ಸ್ನೇಹಿತರೆ. ಇದರ ಅಧ್ಯಕ್ಷ ಯಾವಾಗ್ಲೂ ವಿರೋಧ ಪಕ್ಷದ ನಾಯಕನಾಗಿರ್ತಾನೆ. ಯಾರು ಸರ್? ವಿರೋಧ ಪಕ್ಷದ ನಾಯಕ. ಇವಾಗ ಈ ಪಬ್ಲಿಕ್ ಅಕೌಂಟ್ ಕಮಿಟಿಯ ಅಧ್ಯಕ್ಷರ ಯಾರು? ಅಧೀರ್ ಚಂದ್ರನ್ ಚೌಧರಿ. ಅಧೀರ್ ಚೌಧರಿ ವೆಸ್ಟ್ ಬೆಂಗಾಲ್ ಅವರು ಅಲ್ವಾ? ವೆಸ್ಟ್ ಬೆಂಗಾಲ್ ಅವರು ಈಗ ಈ ಪ್ಯಾಕ್ ನ ಅಧ್ಯಕ್ಷರಾಗಿರ್ತಾರೆ. ಯೂಶಲಿ ವಿರೋಧ ಪಕ್ಷದ ನಾಯಕರು ಇನ್ನ ಅಧ್ಯಕ್ಷ ಆಗಿರ್ತಾರೆ. ಓಕೆ, ಇವ್ರನ್ನ ಅಪಾಯಿಂಟ್ ಮಾಡೋರು ಸ್ಪೀಕರ್ ಅಪಾಯಿಂಟ್ ಮಾಡ್ತಾರೆ 1 ಇಯರ್. ಪ್ರತಿ ವರ್ಷನೂ ಕೂಡ ಬೇರೆ ಬೇರೆ ಬರ್ತಾರೆ, ಆಡ್ ಆಗ್ತಾರೆ. ಬಟ್ ಯೂಶಲಿ ಈ ವಿರೋಧ ಪಕ್ಷದ ನಾಯಕರು ಇರ್ತಾರೆ, ಅವರೇ ಕಂಟಿನ್ಯೂ ಆಗ್ತಾ ಹೋಗ್ತಾರೆ, ಬೇರೆ ಬೇರೆ ಆಡ್ ಆಗ್ತಾ ಹೋಗ್ತಾರೆ. ಇಲ್ಲಿ 22 ಜನ ಏನಿದ್ದಾರೆ ಸ್ನೇಹಿತರೆ, ಇದರಲ್ಲಿ 15 ಜನ ಲೋಕಸಭಾ ಪ್ಲಸ್ 7 ಜನ ರಾಜ್ಯಸಭಾ ಸದಸ್ಯರು ಇರ್ತಾರೆ. ಇದು ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಓಕೆ, ಡ್ಯಾಶ್ ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾರೆ ಯಾರು ಸರ್? ರಾಜ್ಯಪಾಲ, ರಾಷ್ಟ್ರಪತಿ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ, ಉಚ್ಚ ನ್ಯಾಯಾಧೀಶ. ಅಂದ್ರೆ ಇವ್ರಿಗೆ ನೇಮಕ ಮಾಡೋದು ರಾಜ್ಯಪಾಲ. ಇದೆಲ್ಲ ಈಸಿ ಕ್ವಶನ್ ಅಕಾರ್ಡಿಂಗ್ ಟು ಆರ್ಟಿಕಲ್ 164, ವಿಧಿ 160. ಇದು ಗೊತ್ತಿರುತ್ತೆ, ಈಸಿ ಇದೆ ನಿಮ್ಗೆ. ನೆಕ್ಸ್ಟ್ ಬನ್ನಿ. ಬ್ಯಾಂಕ್ ದರ ಎಂದರೆ ಬ್ಯಾಂಕಿನ ದರ ಈ ಪ್ರಮಾಣವಾಗಿರಬಹುದು. ಏನು ಬ್ಯಾಂಕ್ ರೇಟ್ ಅಂದ್ರೆ ಏನು ಸರ್? ಹೇಳ್ತೀರಾ? ವಾಟ್ ಇಸ್ ಬ್ಯಾಂಕ್ ರೇಟ್? ಗೊತ್ತಿರಬೇಕು ಮುಖ್ಯವಾಗಿ. ಬ್ಯಾಂಕ್ ರೇಟ್ ಇವೆಲ್ಲ ನಾವು ಒಂದು ಬ್ಯಾಂಕಿಂಗ್ ಗೋಸ್ಕರ ಒಂದು ವಿಡಿಯೋ ಮಾಡಿದೀವಿ, ತುಂಬಾ ಹಳೆ ವಿಡಿಯೋ ಇದೆ, ನೋಡಿ ಚೆಕ್ ಮಾಡಿ. ನಮ್ಮ ಒಂದು ಪುನೀತ್ ಫೋರಂ ಬ್ಯಾಂಕಿಂಗ್ ಅಂತ ಕೊಟ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ವಿಡಿಯೋ ಬರುತ್ತೆ. ಬ್ಯಾಂಕ್ ರೇಟ್ ಆಗಿರ್ಬೋದು, ರೇಪೋ ರೇಟ್ ಆಗಿರ್ಬೋದು, ರಿವರ್ಸ್ ರೇಪೋ ರೇಟ್ ಆಗಿರ್ಬೋದು, ಹಾಗೆ ನಿಮ್ಗೆ SLR ಆಗಿರ್ಬೋದು, CR ಇವೆಲ್ಲ ಕೇಳ್ತಾನೆ. ಅಟ್ಲೀಸ್ಟ್ ಬ್ಯಾಂಕ್ ರೇಟ್, ರೇಪೋ ರೇಟ್, ರಿವರ್ಸ್ ರೇಪೋ ಇದು ಕನ್ಫ್ಯೂಸ್ ಆಗ್ತಾನೆ ಇರುತ್ತೆ ನಿಮ್ಗೆ. ಇದು ಗೊತ್ತಿರಬೇಕು. ಬ್ಯಾಂಕ್ ರೇಟ್ ಅಂದ್ರೆ ಸಿಂಪಲ್ ಸರ್. ಈಗ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಏನು ವಾಣಿಜ್ಯ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ ಅಂತ ಏನ್ ಕರಿತೀವಿ, ಇವುಗಳು ದುಡ್ಡು ಕೊಡ್ಬೇಕಂದ್ರೂ ಎಲ್ಲಾರ ದುಡ್ಡು ತಗೊಂಡ್ಬರ್ಬೇಕಲ್ಲ. ನೀವು ಬ್ಯಾಂಕ್ ಓಪನ್ ಮಾಡಿದಾಗ ನಿಮ್ ಇನಿಷಿಯಲ್ ಅಮೌಂಟ್ ಇಟ್ಕೊಂಡಿರ್ತೀರ, ಎಷ್ಟೋ ಬ್ಯಾಂಕಿಂಗ್ ಓಪನ್ ಮಾಡ್ತೀನಿ ಅಂದಾಗ. ಬಟ್ ಅಷ್ಟ್ ಸಾಕಾಗಲ್ಲ. ನಿಮ್ಮ ಒಂದು ಬಿಸ್ನೆಸ್ ನ ಬ್ಯಾಂಕ್ ನ ಎನ್ಲಾರ್ಜ್ ಮಾಡ್ತೀವಿ, ದುಡ್ಡು ಎಲ್ಲಿಂದ ಬರುತ್ತೆ? RBI ಕೊಡುತ್ತೆ. ಸೊ RBI ಕೊಡ್ತಕ್ಕಂತ ಶಾರ್ಟ್ ಟರ್ಮ್ ಲೋನ್ ಇದೇನಿದೆಯಲ್ಲ, ಅದನ್ನ ನಾವು ಬ್ಯಾಂಕ್ ರೇಟ್ ಅಂತೀವಿ. ಅಂದ್ರೆ RBI ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಕೊಡ್ತಕ್ಕಂತ ದುಡ್ಡೇನಿದೆ, ಶಾರ್ಟ್ ಟರ್ಮ್ ಲೋನ್ಸ್, ಅದಕ್ಕೇನ ರೇಟ್ ಆಫ್ ಇಂಟ್ರೆಸ್ಟ್ ಹಾಕುತ್ತೆ, ದಟ್ ಈಸ್ ಕಾಲ್ಡ್ ಬ್ಯಾಂಕ್ ರೇಟ್. ಶಾರ್ಟ್ ಟರ್ಮ್ ಲೋನ್ ನೋಡಿ, ಲಾಂಗ್ ಟರ್ಮ್ ಲೋನ್ ಇದೆ, ನೋ ಲಾಂಗ್ ಟರ್ಮ್. Commercial bank lend to its customer. No. Commercial bank are eligible to borrow overnight funds. No, overnight funds is different. Okay. ರೇಪೋ ರೇಟ್ ಇದೆ, ಅದಕ್ಕೋಸ್ಕರ ರೇಪೋ ರೇಟ್, ರಿವರ್ಸ್ ರೇಪೋ ರೇಟ್ ಅಂದ್ರೆ ಏನು ಅಂದ್ರೆ, ರೇಪೋ ರೇಟ್ ಕೂಡ ಕಮರ್ಷಿಯಲ್ ಬ್ಯಾಂಕು ನಿಮ್ಗೆ RBI ಇಂದ ದುಡ್ಡು ತಗೊಳುತ್ತೆ, RBI ಇಂದ ಬ್ಯಾಂಕು ದುಡ್ಡು ತಗೊಳುತ್ತೆ. ಬಟ್ ಇದು ಹೆಂಗೆ ಅಂದ್ರೆ, ನಿಮ್ಮಲ್ಲಿರ್ತಕ್ಕಂಥ ಕೊಲ್ಯಾಟರಲ್, ನಿಮ್ಮಲ್ಲಿರ್ತಕ್ಕಂಥ ಬಾಂಡ್ಸ್ ಮಾರೋದಾಗಿರ್ಬೋದು, ಸೆಲ್ ಮಾಡೋದಾಗಿರ್ಬೋದು, ಅಥವಾ ಕೊಲ್ಯಾಟರಲ್ ಅಂದ್ರೆ ಅಡ ಇಡೋದಾಗಿರ್ಬೋದು, ನಿಮ್ಮ ಹತ್ರ ಇರ್ತಕ್ಕಂಥ ಅಸೆಟ್ಸ್ ನ ಅಡ ಇಟ್ಟು ದುಡ್ಡು ತಗೊಳ್ಳೋದು. ಇದು ಬ್ಯಾಂಕ್ ರೇಟ್. ಅಡಗಿಡ ಏನಿಲ್ಲ, ಜಸ್ಟ್ ತಗೊಳ್ಳೋದು, ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ ಅವ್ರು ನಿಮ್ಗೆ. ಸೊ ರಿವರ್ಸ್ ರೇಪೋ ರೇಟ್ ಅಂದ್ರೆ ಅಡ ಇಟ್ಟು ತಗೊಳ್ಳೋದು. ಯಾಕೆ? ನೀವೇನೋ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡ್ತಿದ್ರ, ಯಾರ ಹೆಚ್ಚಿಗೆ ಸಾಲ ಕೇಳೋರು ಬಂದ್ರು, ಓಕೆ ಸಾಲಗಳು ಜಾಸ್ತಿ ಕೊಡಬೇಕು, ಚೆನ್ನಾಗಿದೆ, ಒಳ್ಳೆ ಪ್ರಾಫಿಟ್ ಬರುತ್ತೆ, ಆಗ ಏನ್ ಮಾಡ್ತೀರಾ? ದುಡ್ಡು ಶಾರ್ಟೇಜ್ ಆಗುತ್ತೆ, ಆಗ ನೀವು ಎಮರ್ಜೆನ್ಸಿ ಪರ್ಪಸ್ಗೆ ಏನ್ ಮಾಡ್ತೀರಾ? ಬ್ಯಾಂಕ್ ಅಲ್ಲಿ ಹೋಗ್ತೀರಾ. ಸೊ ಹಾಗೆ ಬ್ಯಾಂಕ್ ಕೂಡ RBI ಹೋಗುತ್ತೆ. ದಟ್ ಇಸ್ ಕಾಲ್ಡ್ ರೇಪೋ ರೇಟ್. ರಿವರ್ಸ್ ರೇಪೋ ರೇಟ್ ಅಂದ್ರೇನು? ನಿಮ್ಮ ಹತ್ರ ಎಕ್ಸ್ಟ್ರಾ ಅಮೌಂಟ್ ಉಳ್ಕೊಂಡ್ಬಿಡ್ತೀವಿ, ಅದನ್ನ ನೀವೇನ್ ಮಾಡೋದು? ಬ್ಯಾಂಕ್ ಕೊಡೋದು. ಯಾರಿಗೆ? RBI. ಬ್ಯಾಂಕ್ಸ್ RBI ಗೆ ಕೊಡ್ತದೆ ದುಡ್ಡು. ಈಗ ನೀವು ಹೋಗಿ ಬ್ಯಾಂಕ್ ಅಲ್ಲಿ ದುಡ್ಡು ಇಡ್ತೀರಾ, ಆಗ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ. ನೀವು ಹೋಗಿ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ. ಇನ್ ದ ಸೇಮ್ ವೇ ಬ್ಯಾಂಕ್ RBI ಹತ್ರ ಎಕ್ಸ್ಟ್ರಾ ಇರೋ ದುಡ್ಡು ಇಟ್ರೆ, ಓಕೆ, ಆಗ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ. ದಟ್ ಇಸ್ ಕಾಲ್ಡ್ ರಿವರ್ಸ್ ರೇಪೋ ರೇಟ್. ಅದೇ RBI ಹತ್ರ ಎಮರ್ಜೆನ್ಸಿ ಬೇಸಿಸ್ ಮೇಲೆ ಸಾಲ ತಗೊಂಡ್ರೆ, ದುಡ್ಡು ಅವ್ರದ್ದು ಅಸೆಟ್ಸ್ ನ ಇಟ್ಬಿಟ್ಟು, ದಟ್ ಇಸ್ ಕಾಲ್ಡ್ ರೇಪೋ ರೇಟ್. ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅದಕ್ಕೆ. ಸೊ ಬ್ಯಾಂಕ್ ರೇಟ್ ಅಂದ್ರೆ ಅವರು ಸಾಲ ತಗೊಳ್ತಕ್ಕಂಥದ್ದು ಅವರ ಒಂದು ಬಿಸ್ನೆಸ್ಗೆ. ಸೊ ಇದಿಷ್ಟು ಪ್ರಮುಖವಾಗಿರೋದು ಹೇಳಿದೀನಿ ಸ್ನೇಹಿತರೆ. ನೋಡಿದ್ರೆ ಮುಗಿತು 100 ಕ್ವಶನ್ಸ್. SLR, CRR ಇನ್ನು ಬೇರೆ ಬೇರೆ ಎಲ್ಲ ಡೀಟೇಲ್ ನಾನು ಮಾಡಿದೀನಿ, ಬ್ಯಾಂಕಿಂಗ್ ವಿಡಿಯೋ ನೋಡ್ಬೋದು ನೀವು. ಓಕೆ, ನೋಡೋಣ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ. ಸೊ ಓವರ್ ಆಲ್ ನೋಡೋದಾದ್ರೆ, ನಾವು PC ಎಕ್ಸಾಮ್ ಅಲ್ಲಿ ಏನು ಸಶಸ್ತ್ರ ಮೀಸಲು ಪಡೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿದ್ರೆ, 100 ಕ್ವಶನ್ ಅಲ್ಲಿ ಲೆವೆಲ್ ಈಸಿ ಇದೆ, ಈಸಿ ಟು ಮಾಡರೇಟ್. ಲೆವೆಲ್ ಏನಿದೆ ನಿಮ್ಗೆ, ಈಸಿ ಟು ಮಾಡರೇಟ್ ಇದೆ, ಈಸಿ ಟು ಮಾಡರೇಟ್. ಯಾವ್ದಾದ್ರಲ್ಲಿ ಹೆಚ್ಚಿಗೆ ಕ್ವಶನ್ ಕೇಳಿದ್ದ?
ಓಕೆ, ಅರ್ಥಶಾಸ್ತ್ರ, ಅರ್ಥಶಾಸ್ತ್ರ ಬಂದಿತ್ತು. ಇನ್ಯಾವ್ದು ಬಂದಿತ್ತು? ಭೂಗೋಳ ಬಂದಿತ್ತು. ಇನ್ಯಾವ್ದು ಬಂದಿತ್ತು? ಇತಿಹಾಸ ಬಂದಿತ್ತು. ಇನ್ಯಾವ್ದು ಬಂದಿತ್ತು? ನಮಗೆ ಸಂವಿಧಾನ ಬಂದಿತ್ತು. ಮತ್ತೆ ವಿಜ್ಞಾನ ಬಂದಿತ್ತು. ಮತ್ತೆ ಇನ್ಯಾವ್ದು ಬಂದಿತ್ತು? ಕಂಪ್ಯೂಟರ್ ಬಂದಿತ್ತು. ಇಷ್ಟನಾ? ಇನ್ಯಾವ್ದು ಬಂದಿತ್ತು? ಕರೆಂಟ್ ಅಫೇರ್, ಪ್ರಚಲಿತ ವಿದ್ಯಮಾನ ಬಂದಿತ್ತು. ಅರ್ಥಶಾಸ್ತ್ರ ನಿಮಗೆ ಒಂದ್ 5 ರಿಂದ 7 ಕ್ವಶನ್ ಬಂದಿತ್ತಷ್ಟೇ. 10 ಕೇಳಬಹುದು ಅವನು. ಭೂಗೋಳಶಾಸ್ತ್ರ 15, ಇತಿಹಾಸ ಒಂದ್ 15 ಕ್ವಶನ್ ಕೇಳಿದ್ದ, ಸಂವಿಧಾನ 10 ಕೇಳಿದ್ದ, ವಿಜ್ಞಾನ ಒಂದ್ 10 ಕೇಳಿದ್ದ, ಕಂಪ್ಯೂಟರ್ 10 ಕೇಳಿದ್ದ, ಪ್ರಚಲಿತ ಘಟನೆ 20 ಕೇಳಿದ್ದ, ಹಾಗೆ ಮೆಂಟಲ್ ಎಬಿಲಿಟಿ ಕೇಳಿದ್ದ. ಮೆಂಟಲ್ ಎಬಿಲಿಟಿ ಎಷ್ಟು? ಅದು ಒಂದು 10 ಕ್ವಶನ್ ಕೇಳಿದ್ದ. ಎಷ್ಟಿದೆ? 20, 10, 30, 40, 50, 60, 60, 30, 90, 97. ಅಂದ್ರೆ ಇದು 5 ರಿಂದ 7 ಕೇಳಬಹುದು. ಇಲ್ಲಾದರೂ ಒಂದ್ ಕ್ವಶನ್ ಜಾಸ್ತಿ ಮಾಡಬಹುದು. ಆಲ್ಮೋಸ್ಟ್ ನಿಮಗೆ 100 ಕ್ವಶನ್ ಆಯ್ತು. ಅಂದ್ರೆ ಇಲ್ಲಿ ಎಲ್ಲಾ ಒಂದು ಇದನ್ನು ಟಚ್ ಮಾಡ್ತಾ ಇದ್ದಾನೆ. ಸೊ ಇದು ಹೆಚ್ಚು ಕಮ್ಮಿ ಆಗ್ಬೋದು. ಭೂಗೋಳನ 10 ಕೇಳಿ ನಿಮ್ಗೆ ಸಂವಿಧಾನದ 15 ಕೇಳ್ಬಿಡ್ಬೋದು. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ ಹೆಚ್ಚು ಕೇಳ್ತಾನೆ, ಕಂಪ್ಯೂಟರ್ 10 ಕೇಳ್ತಾನೆ, ಸಂವಿಧಾನ ಇಂಪಾರ್ಟೆಂಟ್, ಭೂಗೋಳ ಇವೆಲ್ಲ ಎಲ್ಲ ಸಬ್ಜೆಕ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಯಾವ್ದೇ ಓದಿದ್ರು ನೀವು ಈಸಿ ಟು ಮಾಡರೇಟ್, ತುಂಬಾ ಡಿಫಿಕಲ್ಟಿ ಓದೋ ನೆಸಿಟಿ ಇರಲ್ಲ. ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ಕ್ವಶನ್ ನ ಸಾಲ್ವ್ ಮಾಡೋಣ, ಹೆಂಗ್ ಬರುತ್ತೆ ಏನು ಅಂತ. ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ. ಕಂಪ್ಯೂಟರ್ ಬೇಕಾದ್ರೆ ನಮ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ದಯವಿಟ್ಟು ನೋಡ್ಕೊಳ್ಳಿ ಕಂಪ್ಯೂಟರ್. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಪ್ಲೇ ಲಿಸ್ಟ್ ಇದೆ, ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.